ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವರ್ಷ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಜನ್ಮಶತಾಬ್ದದ ವರ್ಷ ಆಗಿದೆ. ಕೃಷ್ಣಶಾಸ್ತ್ರಿಗಳ ಜನ್ಮಶತಾಬ್ದ ಸ್ಮರಣೆಯ ನಿಮಿತ್ತ ಇವತ್ತಿನ ವಿಶೇಷ ಕಾರ್ಯಕ್ರಮ ಏರ್ಪಾಡಾಗಿದೆ. ಈ ಕಾರ್ಯಕ್ರಮವನ್ನು ಬೆಳಗೆರೆ ಕೃಷ್ಣಶಾಸ್ತ್ರಿ ಸ್ಮಾರಕ ದತ್ತಿ ಮತ್ತು ಅದರ ನ್ಯಾಸಕರ್ತರು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಮಿತ್ರರಾದ ಸತೀಶ್ ಪೂಜಾರ್ ಮುಂತಾದವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಶುಭ ಕೋರ್ತೇನೆ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಅವರ ತಂದೆ ಚಂದ್ರಶೇಖರ ಶಾಸ್ತ್ರಿಗಳು, ಕೃಷ್ಣಶಾಸ್ತ್ರಿಗಳ ಅಣ್ಣ ಸೀತಾರಾಮ್ ಶಾಸ್ತ್ರಿಗಳು, ಮೂವರನ್ನೂ ಕಂಡಿದ್ದವನು ನಾನು. ಅವರೆಲ್ಲರೂ ವಿಶಿಷ್ಟರೆನಿಸುವ ವ್ಯಕ್ತಿಗಳೇ. ಚಂದ್ರಶೇಖರ ಶಾಸ್ತ್ರಿಗಳನ್ನು, ಸೀತಾರಾಮ್ ಶಾಸ್ತ್ರಿಗಳನ್ನು ನೋಡಿದವರಿಗೆ ಕೃಷ್ಣಶಾಸ್ತ್ರಿಗಳು ಸಾಮಾನ್ಯರಲ್ಲಿ ಅಸಾಮಾನ್ಯರು ಅನ್ನೋ ಹಾಗೆ ಜೀವನ ನಡೆಸಿದ್ದು ಬಹಳ ಸಹಜ ಅಂತ ಅನಿಸುತ್ತೆ. ಒಂದಷ್ಟು ಮಟ್ಟಿನ ಅವಧೂತ ಪ್ರವೃತ್ತಿ, ಲೋಕಾನುಕಂಪ, ತಮ್ಮ ಮನಸ್ಪಂದನಗಳನ್ನು ಇತರರ ಜೊತೆ ಹಂಚಿಕೊಳ್ಳಬೇಕು ಅನ್ನುವ ಉತ್ಸಾಹ, ಸದಾ ಉದಾತ್ತ ರೀತಿಯಲ್ಲಿಯೇ ಚಿಂತನೆ ನಡೆಸುವುದು, ಈ ಗುಣಗಳು ಅವರು ಎಲ್ಲರಲ್ಲಿಯೂ ಸ್ವಭಾವಗತವಾಗಿ ಇದ್ದವು. ಕೃಷ್ಣಶಾಸ್ತ್ರಿಗಳ ಈ ಬದುಕಿನ ವಿನ್ಯಾಸವಂತೂ ಈ ಪೀಳಿಗೆಯ ಸಾವಿರಾರು ಸಹೃದಯರಿಗೆ, ಇಲ್ಲಿರುವ ಅನೇಕರಿಗೂ ಕೂಡ ನೇರ ಪರಿಚಿತವೇ ಆಗಿದೆ. ಒಂದು ಕುಟುಂಬ ಪರಿವಾರದಲ್ಲಿ ಅಷ್ಟೊಂದು ಪ್ರತಿಭಾ ಬಾಹುಳ್ಯ ಮಡುಗಟ್ಟಿದ್ದುದು ಒಂದು ವಿಸ್ಮಯ ಅಂತ ಹೇಳಬೇಕಾಗತ್ತೆ. ತಳುಕಿನ ವೆಂಕಣ್ಣಯ್ಯ, ತಸು ಶಾಮರಾಯ, ಆಶುಕವಿ ಚಂದ್ರಶೇಖರ ಶಾಸ್ತ್ರಿಗಳು, ಶಾಸ್ತ್ರಿಗಳ ಪುತ್ರಿ ಜಾನಕಮ್ಮ, ಪುತ್ರಾಖ್ಯ ನಾಟಕಕಾರ ಕ್ಷೀರಸಾಗರ ಕಾವ್ಯನಾಮದ ಸೀತಾರಾಮ್ ಶಾಸ್ತ್ರಿಗಳು, ಮುಕುಂದೂರು ಅವಧೂತರನ್ನು ಪರಿಚಯಿಸಿದ ಮತ್ತು ಸ್ವಯಂ ಅವಧೂತರೇ ಆದ ಕೃಷ್ಣಶಾಸ್ತ್ರಿಗಳು. ಅದೊಂದು ಪ್ರತಿಭೆಯ ಸಂತೆ ಅಂತ ಹೇಳಬೇಕಾಗತ್ತೆ. ತಾರಾ ಸುಬ್ರಾಯರು, ಅವರು ಅದೇ ಪರಿವಾರದವರು. DVG, ಮಾಸ್ತಿ, VC, ರಾಜರತ್ನಂ ಮೊದಲಾದವರಿಗೆ ಚಂದ್ರಶೇಖರ ಶಾಸ್ತ್ರಿಗಳಿಗೆ ನಡುವೆ ಒಂದು ಅಲೌಕಿಕವಾದ ಬಾಂಧವ್ಯ ಏರ್ಪಟ್ಟಿತ್ತು ಅಂತ ಹೇಳ್ಬೋದು. ಶಾಸ್ತ್ರಿಗಳು, ಚಂದ್ರಶೇಖರ ಶಾಸ್ತ್ರಿಗಳು ಲಹರಿ ಮೂಡಿದಾಗ ಬೆಂಗಳೂರಿಗೆ ಹೊರಟು ಬಂದುಬಿಡ್ತಾಯಿದ್ರು. ಹಲವು ವಾರಗಳು ಕಳೆದ ಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಘೋಷಿಸ್ತಾರೆ, ನಾನು ಊರಿಗೆ ಹೊರಟೆ ಅಂತ. ಅವರು ಇನ್ನೂ 4 ದಿನ ಇಲ್ಲಿ ಇರಬಾರ್ದೆ ಅಂದರೆ ಸುಮ್ಮನೆ ಮುಗುಳ್ನಗ್ತಾ ಇದ್ರಷ್ಟೇ, ಅಷ್ಟೇ ಉತ್ತರ ಆಗ್ತಾಯಿತ್ತು. ಸೀತಾರಾಮಯ್ಯನವ್ರ ಮನೆ 2 ವಾರ ಉಳಿದ್ರು. ಆಮೇಲೆ ಹೊರಡುವಾಗ ದಾರಿಗೆ ಏನಾದರೂ ಮಾಡಿಕೊಡ್ತೀನಿ ಅಂತ ಅವರ ಹೆಂಡತಿ ಹೇಳಿದ್ರೆ, ಇಂಥ ನಚ್ಚು ನಶೆಗಳಿಗೆ ಅವಕಾಶವನ್ನೇ ಕೊಡದೆ ಅವರು ಬಾಗಿಲ ಹತ್ರ ಹೋಗಿ ಆಗಿತ್ತು. ಅಷ್ಟೊತ್ತಿಗೆ 80 ದಾಟಿದ ಮೇಲೆ ಅವರನ್ನು, ಚಂದ್ರಶೇಖರ ಶಾಸ್ತ್ರಿಗಳನ್ನು, ನಿಮಗೀಗ ವಯಸ್ಸಾಯಿತು, ಊರೂರು ಸುತ್ತೋದನ್ನು ಈಗಲಾದರೂ ಸ್ವಲ್ಪ ಕಡಿಮೆ ಮಾಡಿ ಅಂದಾಗ ಚಂದ್ರಶೇಖರ ಶಾಸ್ತ್ರಿಗಳು ತಮ್ಮ ಅಭ್ಯಾಸದಂತೆ ಆಶುಕವನದ ಮೂಲಕವೇ ಉತ್ತರ ಕೊಟ್ಟಿದ್ದರು. ಸಾಯಾನ ಅಂದರೆ ನನಗೆ ಪುರುಸತ್ತೇ ಇಲ್ಲ. ಪುರುಸತ್ ಮಾಡ್ಕೊಂಡು ಕುಂತ್ರೆ ಸಾವೇ ಬರದಲ್ಲ ಅಂತ. ಜಗದ್ವ್ಯವಹಾರಗಳ ನಟ್ಟ ನಡುವೆ ಇದ್ದು ನಿಸ್ಸಂಗಿಯಾಗಿ ಇರೋದು ಹೇಗೆ ಅನ್ನೋದನ್ನು ನಿದರ್ಶನ ಪಡಿಸಿದವರು ಚಂದ್ರಶೇಖರ ಶಾಸ್ತ್ರಿಗಳು ಮತ್ತು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಕೂಡ. ಬಿಡಿಯುಡುಪಿನ ಸನ್ಯಾಸಿ ಅಂತ ಶಾಸ್ತ್ರಿಗಳನ್ನು, ಕೃಷ್ಣಶಾಸ್ತ್ರಿಗಳನ್ನು ಎಷ್ಟೋ ಜನ ವರ್ಣಿಸಿರೋದುಂಟು. ಅದು ಅವರ ನಿರ್ಲಿಪ್ತತೆಯನ್ನು ಸ್ವಲ್ಪ ಮಟ್ಟಿಗೆ ಸೂಚಿಸಬಹುದು. ಆದರೆ ಅವರ ಹಾಗೆ ಸದಾ ಸಮಾಜಹಿತ ಸಾಧಕ ಪ್ರಯತ್ನಗಳಲ್ಲಿ ಮಗ್ನರಾದಂತಹ ಸನ್ಯಾಸವರತಿಗಳು ತುಂಬ ಅಪರೂಪ. ಶಂಕರಾಚಾರ್ಯರ ವಿವೇಕ ಚೂಡಾಮಣಿಯ ಆರಂಭದಲ್ಲೇ ಒಂದು ಅರ್ಥಗರ್ಭಿತ ಮಾತು ಬರುತ್ತೆ, ಪ್ರಸಿದ್ಧವಾದ್ದು. ದುರ್ಲಭಂ ತ್ರಯಮೇವೈತತ್ ದೇವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ.
ಮೂರು ವಿಶೇಷವಾದ ಗುಣಗಳು ಜನರಲ್ಲಿ ಹೊಕ್ಕಿರೋದು ದೈವಾನುಗ್ರಹ ಇದ್ದರೆ ಮಾತ್ರ ಅಂತ. ಜೀವಾನುಕಂಪಾದಿ ಮಾನವೀಯ ಗುಣ, ಮೋಕ್ಷಾಭಿಮುಖತೆ ಮತ್ತು ಮಹಾಪುರುಷರ ಒಡನಾಟ. ಇದು ಕೃಷ್ಣಶಾಸ್ತ್ರಿಗಳಲ್ಲಿ ಈ ಮೂರು ಎದ್ದು ಕಾಣ್ತಾ ಇದ್ದ ಗುಣಗಳು. ಸಂಸ್ಕಾರ ಪ್ರಾಪ್ತಿಯಿಂದಲೋ ಅಥವಾ ಸ್ವಪ್ರಯತ್ನದಿಂದಲೋ ಹೇಗೋ ಈ ಗುಣಗಳು ಕೃಷ್ಣಶಾಸ್ತ್ರಿಗಳಲ್ಲಿ ದಟ್ಟವಾಗಿ ಇದ್ದುವು. ನಮ್ಮ ನಡುವೆಯೇ ಒಂದು ಪವಾಡದಂತೆ ಆಗಿಹೋದರು ಕೃಷ್ಣಶಾಸ್ತ್ರಿಗಳು. ಅಂತಹ ಮಹನೀಯರ ಜನ್ಮಶತಾಬ್ದದ ಸ್ಮರಣೆ ನಿಮಿತ್ತವಾಗಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಸಾಹಿತ್ಯ ಬಾಂಧವರು ಅನ್ನೋ ವಿಷಯವಾಗಿ ಮಾತನಾಡ್ತಾ ಇರೋದು ಔಚಿತ್ಯಪೂರ್ಣವಾಗಿದೆ. ಕೃಷ್ಣಶಾಸ್ತ್ರಿಗಳ ಅನೇಕ ಅಭಿಮಾನಿಗಳು, ಅನುಯಾಯಿಗಳು, ನಮ್ಮ ಕಾಳೇಶ್ವರರಾಯರು ಮೊದಲಾದ ಅನೇಕ ಅಭಿಮಾನಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ವಿಶೇಷವಾದ ಸ್ವಾಗತ ಕೋರ್ತಾ ಡಾಕ್ಟರ್ ಗಣೇಶ್ ಅವರು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಶತಾಬ್ದ್ಯುತ್ಸವದ ಅಂಗವಾದ ಈ ಭಾಷಣದ ಶೀರ್ಷಿಕೆಯನ್ನು ನಾನು ಸಾಹಿತ್ಯ ಬಾಂಧವರು ಅಂತ ಈ ಹೊತ್ತು ಸಾಮಾನ್ಯವಾಗಿ ಸಾಹಿತ್ಯ ಲೋಕದಲ್ಲಿ ನಾವು ಇಷ್ಟಪಟ್ಟರೂ ಕಾಣೋದಕ್ಕೆ ಕಷ್ಟವಾಗಿರುವಂಥ ಒಂದು ಅಂಶ, ಅದನ್ನು ಕುರಿತದ್ದಾಗಲಿ ಅಂತ. ಯಾಕೆಂದರೆ ನಮ್ಮ ಕೃಷ್ಣಶಾಸ್ತ್ರಿಗಳ ಬರವಣಿಗೆ ಅದು ಸಾಹಿತಿಗಳ ಸ್ಮೃತಿ ಇರ್ಬೋದು ಅಥವಾ ಮರೆಯಲಾದೀತೆ ಇರ್ಬೋದು, ಇದೆಲ್ಲ ಆ ಬಗೆಯ ಬಾಂಧವ್ಯವನ್ನು ಕುರಿತಾದದ್ದೇ. ಹಾಗೆಯೇ ಅವರಿಗೆ ಆದರ್ಶಭೂತರಾದಂಥವರು ಮಾಸ್ತಿಯವರು, ದೇವುಡು ಅವರು, ವಿ ಸಿ ಅವರು, ದೇವುಡು ನರಸಿಂಹಶಾಸ್ತ್ರಿಗಳು ಮತ್ತು ಡಿ ವಿ ಜಿ ಇವರೆಲ್ಲರೂ ಕೂಡ ಆ ರೀತಿಯಾದ ಸಾಹಿತ್ಯ ಬಾಂಧವ್ಯವನ್ನು ಬೆಳೆಸಿಕೊಂಡು ಬಂದವರೇ. ಆ ಕಾರಣದಿಂದ ಈ ವಿಷಯವನ್ನು ಕುರಿತು ಮಾತನಾಡಿದರೆ ಸಹಜವಾಗಿಯೇ ಪ್ರತಿಷ್ಠೆ, ಪ್ರಶಂಸೆ, ಪೂಜೆಗೆ ಪರಾಂಗುಖರಾದ ಕೃಷ್ಣಶಾಸ್ತ್ರಿಗಳಿಗೆ ಅವರ ಚೈತನ್ಯಕ್ಕೆ ಹೆಚ್ಚು ಸಂತೋಷವಾದೀತು ಅಂತ ಭಾವಿಸಿದ್ದೀನಿ. ಕಾರಣ ಇಷ್ಟೇ, ಕೃಷ್ಣಶಾಸ್ತ್ರಿಗಳು ಯಾವ ರೀತಿಯಲ್ಲಿಯೂ ಫಾರ್ಮ್ಯಾಲಿಟಿನ ಇಟ್ಟುಕೊಂಡವರಲ್ಲ, ಯಾವ ರೀತಿಯಲ್ಲಿಯೂ ತಮ್ಮ ಮೇಲ್ವಂತಿಕೆಯನ್ನು ತೋರಿಸಿಕೊಂಡು ಹೋದವರಲ್ಲ. ಅದು ಯಾವಾಗಲೂ ಒಮ್ಮೆ ಯಾರೋ ಬೇರೆ ಊರಿಂದ ಬಂದವರು, ದಕ್ಷಿಣ ಕನ್ನಡದಿಂದ ಬಂದವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳನ್ನು ನೋಡಬೇಕು ಅಂತ ಹೋಗಿದ್ದರು. ರವಿ ಬೆಳಗೆರೆಯವರ ಮನೆಯಲ್ಲಿಯೇ ಅವರಿದ್ದರು ಅಂತ ಅನಿಸುತ್ತೆ. ಇವ್ರನ್ನ ನೋಡಿ ಮಾತಾಡಿಸಿದ್ದಾರೆ. ಆ ದಕ್ಷಿಣ ಕನ್ನಡದ ಕೆಲವರು ಹೊರಟು ನಿಂತಾಗ ಶಾಸ್ತ್ರಿಗಳು ಕೇಳಿದ್ರು, ಈಗೆಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಗಣೇಶ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತಂದರು. ಹಾಗಿದ್ರೆ ನಾನು ಅವ್ರು ನೋಡಿಲ್ಲ, ನಾನು ನೋಡಬೇಕು, ಬಹಳ ಕೇಳಿದ್ದೀನಿ ಅಂತ ಅವ್ರ ಜೊತೆಗೆ ಬಂದೇ ಬಿಟ್ಟರು. ನಮ್ಮ ಮನೆಗೆ ಅವರು ಬಂದಿದ್ದು ನನಗಿಂತ ಉದ್ದದ ಹಾರ ತೆಗೆದುಕೊಂಡು, ಒಂದು ಬುಟ್ಟಿ ಹಣ್ಣು ತೆಗೆದುಕೊಂಡು ಬಂದಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಸಂಕೋಚವಾಗಿಬಿಡ್ತು. ಇದೇನಿದು, ನೀವು ನಮ್ಮನೆಗೆ ಈ ಥರ ಬರೋದು ಅಂತಂದರೆ ನನಗೆ ಬಹಳ ಕಷ್ಟವಾಗುತ್ತೆ, ಈ ಕೆಲಸ ಮಾಡಬಾರ್ದು ಅಂತ. ನಾನು ಹೇಗೆ ಬರೋದು ನಿಮ್ಮನೆಗೆ? ಅಡ್ರೆಸ್ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ. ಅನಾಯಾಸವಾಗಿ ಅವ್ರು ಹೊರಟಿದ್ದಾರೆ ಅಂದರು. ಅದಕ್ಕೆ ಬಸವನಿಂದೆ ಬಾಲ ಅಂತ ಬಂದುಬಿಟ್ಟಿದ್ದೀನಿ ಅಂತಂದರು. ಇದನ್ನೆಲ್ಲ ಯಾತಕ್ಕೆ ತಂದಿರಿ ಅಂತ. ಇನ್ನೇನು ಒಪ್ಪಿಸ್ಕೋಬೇಕಲ್ವಾ, ನಿಮ್ಮ ನೋಡೋಕ್ಕೆ ಬರ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಮನೆಗೆ, ಅದಕ್ಕೋಸ್ಕರ ಇದನ್ನು ಒಪ್ಪಿಸ್ಕೊಳ್ಬೇಕು ನೀವು ಅಂತ. ಅಂದರೆ ತುಂಬ ಪರಿಪಕ್ವವಾದ ದೇಹ, ಮನಸ್ಸು, ಅಂತರಂಗದ ಆ ಮಹಾವ್ಯಕ್ತಿಗಳು ಈ ರೀತಿ ಮತ್ತೊಬ್ಬರಿಗೆ ಮುಜುಗರ ಕಲ್ಪಿಸುವಂಥ ಉಪಚಾರ ಮಾಡೋದಕ್ಕೆ ಹಿಂಜರಿತಾ ಇರಲಿಲ್ಲ. ಅವ್ರ ಬಗ್ಗೆ ಗೊತ್ತಿದ್ದವ್ರಿಗೆ ಗೊತ್ತಿದೆ. ಮತ್ತೆ ಮದುವೆ ಆಗುವಂಥ ಅವ್ರ ಮನೆಯಿಂದ ಒತ್ತಡ ಬಂದರೆ ಲಕ್ಷಣವಾಗಿ ಹಲ್ಲಷ್ಟು ಕೀಳಿಸ್ಕೊಂಡು ಬಿಟ್ಟು ಮುದುಕನಾಗ್ಬಿಟ್ರೆ ಮದುವೆ ಯಾರೋ ಮಾಡ್ಕೊಂತ ಕೇಳೋದಿಲ್ಲ ಅಂತ ತಮಿಳಿನಲ್ಲಿ ಸಂಗಮ್ ಕಾಲದಲ್ಲಿ ಅವ್ವಯ್ಯಾರ್ ಅಂತ ಆಕೆ ಮಹಾನುಭಾವಳಿದ್ದಳು. ಯೌವನ ಬಂದಾಗ ಎಲ್ಲರೂ ಮದುವೆಗೆ ಒತ್ತಾಯ ಮಾಡಿದ್ರು. ನನಗೆ ಮದುವೆ ಬೇಕಿಲ್ಲ ಅಂತ ಆಕೆ ಹೇಳಿದಳು. ಕೇಳಲಿಲ್ಲ. ಕಡೆಗೆ ತನ್ನ ಇಷ್ಟ ದೈವ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಲು. ಗಣಪತಿ ಆಕೆಗೆ ಮುಪ್ಪನ್ನು ಕೊಟ್ಬಿಟ್ನಂತೆ. ದೀರ್ಘಾಯುಷ್ಯ ಆದರೆ ಮುಪ್ಪು. ಆಗ ಆಕೆ ಅವ್ವೆ ಅಜ್ಜಿ ಆದಳು. ಅಜ್ಜಿಯವರು ಅವ್ವೆಯಾರ್ ಅಂತ ಆಗಿದ್ದು ಅಂತ. ಈ ರೀತಿಯಾದ ಗಂಡಸರಲ್ಲಿ ಈ ರೀತಿಯಾದ ಒಂದು ದೃಷ್ಟಾಂತವನ್ನು ನಮ್ಮ ಕಣ್ಣೆದುರಿಗೆ 20ನೇ ಶತಮಾನದಲ್ಲಿ ನಾವು ನೋಡಿದ್ದಾಯಿತು ಅಂತಂದರೆ ಇಂಥ ಪವಾಡ ಅಂತನಬೇಕು ಇಂಥವರು. ಮತ್ತು ಅವರ ಬರವಣಿಗೆಯಲ್ಲಾದರೂ ಅಷ್ಟೇ, ಜಿತವಾಗಿ ಕೂತು ಮಾಡಬೇಕು ಅಂತ ಮಾಡಿದ ಬರವಣಿಗೆ ಅಲ್ಲ, ಒಂದು ಲಹರಿಯಲ್ಲಿ ಬರೆದದ್ದು. ದೇವಡವ್ರ ಬಗ್ಗೆ, ವಿ ಸಿ ಅವ್ರ ಬಗ್ಗೆ, ಡಿ ವಿ ಜಿಯವ್ರ ಬಗ್ಗೆ, ಈ ಥರ ಅನೇಕರ ಬಗೆಗೆ
ತಮ್ಮ ಅನುಭವ ಏನಿದೆ ಅದನ್ನು ಹೇಳಿದ್ದಾರೆ. ಅದು ತುಂಬ ಆಕರ್ಷಕವಾದದ್ದು, ಬೋಧಪ್ರದವಾದದ್ದು, ಅನನ್ಯವಾದದ್ದು, ತುಂಬ ಸ್ವೋಪಜ್ಞ, ಒರಿಜಿನಲ್ ಆದದ್ದು. ಅಲ್ಲಿ ಇಲ್ಲಿ ಕರ್ಣಾಕರ್ಣಿಕೆಯಾಗಿ ಕೇಳಿ ಬಂದ ಸಾಮಗ್ರಿಯನ್ನು ಹವಣಿಸ್ತಕ್ಕಂಥದ್ದಲ್ಲ. ಈಚೆಗೆ ಆ ರೀತಿಯಾದ ಕೆಲಸವನ್ನು ತುಂಬ ಜನ ಮಾಡಿದ್ದಾರೆ. ಅನೇಕ ಮಹನೀಯರ ಜೀವನ ಕಥೆಗಳಲ್ಲಿ ನಡೆದಂಥದ್ದು, ಜೀವನದ ಬೇರೆ ಬೇರೆ ಘಟ್ಟಗಳದು ಅವನ್ನೆಲ್ಲ ಚಿಟ್ಟೆ ಕಥೆಗಳಾಗಿ ಸಂಗ್ರಹ ಮಾಡಿದ್ದಾರೆ. ಅಲ್ಲಿ ಇಲ್ಲವಾಗತಕ್ಕಂಥದ್ದು ಈ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್, ಅದು ಶಾಸ್ತ್ರಿಗಳಿಗೆ ತುಂಬ ಇತ್ತು. ಅವರು ಆ ರೀತಿಯಾಗಿ ಗೌರವಿಸಿದ ವ್ಯಕ್ತಿಗಳ ಬದುಕಿನ ಬಾಂಧವ್ಯ ಹೇಗಿತ್ತು, ಬೇರೆ ಸಾಹಿತಿಗಳ ಜೊತೆಗೆ ಹೇಗೆ ನಡೀತಾ ಇದ್ರು ಅನ್ನುವುದನ್ನು ತೋರ್ಪಡಿಸೋದಕ್ಕೆ ಒಂದೆರಡು ದೃಷ್ಟಾಂತ ರೂಪವಾದ ಸಂದರ್ಭಗಳನ್ನು ಇವತ್ತು ನಿವೇದನೆ ಮಾಡುವುದಷ್ಟೇ ಆಗಿದೆ. ಬೆಳಗೆರೆಯವರ ಬರವಣಿಗೆ ಎಷ್ಟು ಆರ್ದ್ರವಾದದ್ದು ಅಂದರೆ, ಅವರು ತಮ್ಮ ಮರೆಯಲಾದೀತೆ ಪುಸ್ತಕದಲ್ಲಿ ಒಬ್ಬ ಶೈವ ಸನ್ಯಾಸಿನಿ, ವೀರಶೈವ ಸನ್ಯಾಸಿನಿ ಒಬ್ಬರ ಬಗ್ಗೆ ಬರೆದಿದ್ದಾರೆ. ಅವರು ಅದನ್ನು ಒಂದು ಬಹಳ ವಿನೂತನವಾದ ರೀತಿಯಲ್ಲಿ ಯಾವುದೋ ಬೆಟ್ಟಗಾಡುಗಳ ಹತ್ತಿರದಲ್ಲಿ ಒಂದು ಗುಹೆಯಲ್ಲಿ ಅವರಿದ್ದವರು ಅಂತ, ಮತ್ತು ಆಮೇಲೆ ನೋಡಿ ಅವರು ಇನ್ಯಾವಾಗಲೂ ಹೋದಾಗ ಆಕೆ ಕೊನೆಗಾಲದಲ್ಲಿದ್ದರು. ಆಗ ಅವರಿಗೆ ಇವರು ಕೊನೆಗಾಲದಲ್ಲಿ ಕೆಲವು ದಿವಸ, ಒಂದು 15-20 ದಿವಸ ಇದ್ದು ಶುಶ್ರೂಷೆ ಮಾಡಿ ಕಟ್ಟ ಕಡೆಯಲ್ಲಿ ಅವರು ಪ್ರಾಣ ಬಿಟ್ಟರು. ಅವರು ಆಗಲೇ ಉಪವಾಸ ವ್ರತ ಕೈಗೊಂಡಿದ್ದರು, ಪ್ರಾಣ ಬಿಟ್ಟರು ಅಂತನ್ನುವಂಥದ್ದು. ನನಗದನ್ನು ಓದಿದಾಗ ತುಂಬ ಆಶ್ಚರ್ಯವಾಯಿತು. ಈ ವ್ಯಕ್ತಿಗಳು ನನಗೆ ಮತ್ತೊಬ್ಬರ ಮೂಲಕ ಇವರು ಪೂರ್ವಾಶ್ರಮ ಗೊತ್ತಿದೆಯಲ್ಲ ಅಂತ. ಅಷ್ಟೊತ್ತಿಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಇರಲಿಲ್ಲ. ಅವರು ಕಣ್ಣಮ್ಮ ಅಂತ, ಅವರ ಪೂರ್ವಾಶ್ರಮ ಅಂದರೆ ಅವರು ಒಬ್ಬ ಶಾಲೆಯ ಅಧ್ಯಾಪಿಕೆ ಆಗಿದ್ದಾಗ ಹೇಗಿದ್ದರು, ಯಾವ ಥರ ಇತ್ತು ಅವರ ವ್ಯಕ್ತಿತ್ವ ಅನ್ನೋದನ್ನು ನನಗೆ ತುಂಬ ಗೌರವನೀಯರಾದ ಆತ್ಮೀಯ ಪ್ರೊಫೆಸರ್ ಶಾಂತಕುಮಾರಿಯವರು ಬರೆದಿದ್ದಾರೆ. ಅಂದರೆ 2 ಚಿತ್ರಗಳು. ನಮ್ಮ ಶಾಂತಕುಮಾರಿಯವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಥರನೇ, ಅದೊಂದು ರೀತಿಯಾದ ಅವಧೂತ ಚೈತನ್ಯವೇನೆ. ಶಾಂತಕುಮಾರಿಯವರು ಆ ಕಣ್ಣಮ್ಮನವ್ರನ್ನ ಪೂರ್ವ ರೂಪವನ್ನು ಚಿತ್ರಿಸಿದರೆ, ಬೆಳಗೆರೆಯವರು ಉತ್ತರ ರೂಪವನ್ನು ಚಿತ್ರಿಸಿದ್ದಾರೆ. ಇಬ್ಬರೂ ಅದೆಷ್ಟು ಚೆನ್ನಾಗಿ ಕಂಡಿದ್ದಾರೆ ಅಂತ ಅನ್ನೋದು ಗೊತ್ತಾಯಿತು. ಅದು ಒಂದು ವಿವರಗಳನ್ನು ಕೆಲವು ಕೊಟ್ಟರೆ ಆ ಸಾಹಿತ್ಯ ಬಾಂಧವ್ಯ ಯಾವ ರೀತಿ ಅಧ್ಯಾತ್ಮ ಬಾಂಧವ್ಯವಾಗಿದೆ ಅಲ್ಲಿ ಅಂತ ತೋರಿಸ್ಬೋದು ಅಂತ ಅದನ್ನು ಹೇಳಿ ನನ್ನ ಮುಖ್ಯ ವಿಷಯಕ್ಕೆ ಬರ್ತೀನಿ. ನಮ್ಮ ಪ್ರೊಫೆಸರ್ ಶಾಂತಕುಮಾರಿಯವರು ತಿಪ್ಟೂರಿನಲ್ಲಿ ಓದ್ತಾ ಇದ್ದಾಗ ಅವರಿಗೆ ಹೈಸ್ಕೂಲ್ನಲ್ಲಿ ಹಿಂದಿ ಅಧ್ಯಾಪಿಕೆಯಾಗಿದ್ದವರು ಕಣ್ಣಮ್ಮನವರು. ಕಣ್ಣಮ್ಮನವರು ಸಂಸ್ಕೃತ ಕಲಿತವರು, ಹಿಂದಿ ಚೆನ್ನಾಗಿ ಬಲ್ಲವರು, ಸಂಗೀತ ಬಲ್ಲವರು, ಕನ್ನಡ ಇಂಗ್ಲೀಷ್ ಸಾಹಿತ್ಯ ಬಲ್ಲವರು. ಅವರು ಬಹಳ ಕಠೋರವರಾದ ವ್ರತಿಷ್ಠೆ, ವಿಚಾರವಾದಿ, ಮಹಿಳಾವಾದಿ ಅಂದರೆ ಒಳ್ಳೆಯ ಅರ್ಥದಲ್ಲಿ ಮಹಿಳಾವಾದಿ, ಆ ರೀತಿಯಾಗಿದ್ದವರು. ಅವರು ಖಾದಿದಾರಿಣಿ. ಅವರು ಇನ್ಯಾರೂ ಅಲ್ಲ, ಬಹಳ ಪ್ರಸಿದ್ಧ ವಿದ್ವಾಂಸರು ಸಂಪತ್ಕುಮಾರಾಚಾರ್ಯ ಅಂತಿದ್ದರು. ನಮ್ಮ PS ರಾಮಾನುಜಂ ಅವರ ತಂದೆ, ಆಕೆಯ ತಂಗಿಯವರು. ಪ್ರತಿಭಾದಿಭಯಂಕರಂ ಸಂಪತ್ಕುಮಾರಾಚಾರ್ಯ, ಅವರ ತಮ್ಮ ಕೃಷ್ಣಮಾಚಾರ್ಯ, ಆ ಸಂಪತ್ಕುಮಾರಾಚಾರ್ಯರ ಅಣ್ಣ ನಮ್ಮ ಗರುಡಾಚಾರ್ಯರ ತಂದೆ, IPS ಆಫೀಸರ್ ಆಗಿದ್ದ ಗರುಡಾಚಾರ್ಯರ ತಂದೆ ನರಸಿಂಹಾಚಾರ್ಯ ಅಂತಿರಬೇಕು ಅನಿಸುತ್ತೆ, ಹೆಸರು ಮರ್ತೋಗಿದೆ ನನಗೆ. ಇವರೆಲ್ಲ ಫ್ರೀಕ್ಸ್ ಅಂತಲೇ, ಬುದ್ಧಿವಂತರು, ಮೇಧಾವಿಗಳು ಅಂತೆಲ್ಲ ಆ ಕುಟುಂಬಕ್ಕೆ ಸೇರಿದವರು ಇವರು ಸ್ವತಂತ್ರವಾಗಿ ಅಲ್ಲಿ ಅಧ್ಯಾಪನ ಮಾಡ್ತಾಯಿದ್ರು, ಅವಿವಾಹಿತರು. ಅವರು ನಿರಂತರವೂ ವ್ಯಾಸಂಗ ಮಾಡಬೇಕು, ಕೃಷಿ ಮಾಡಬೇಕು, ಅಧ್ಯಯನ ಮಾಡಬೇಕು, ಈ ಥರ ವಿದ್ಯಾರ್ಥಿನಿಗಳಿಗೆ ತುಂಬ ಪ್ರೇರಣೆ ಕೊಡ್ತಾಯಿದ್ರು. ನಮ್ಮ ಶಾಂತಕುಮಾರಿಯವರು ಚಿಕ್ಕ ಹುಡುಗಿಯಾಗಿದ್ದರು, ಇವರಿಂದ ತುಂಬ ಪ್ರಭಾವಿತರಾಗಿದ್ದರು. ಶಾಂತಕುಮಾರಿಯವರ ತಂದೆ ಮನೆಗೆ ಅನೇಕ ಸಾಧುಗಳು, ಸಂತರು, ಇವರು ಎಲ್ಲರೂ ಬರ್ತಾಯಿದ್ರು. ಹಾಗೆ ಬಂದವರು ಒಬ್ಬರು ಶಿವಶರಣರು. ಹಾಗೆ ಬಂದು ಇವರು ಮನೆಯಲ್ಲೇ ಇದ್ದವರು, ಒಂದಷ್ಟು ದಿನ ಇದ್ದರು. ಅದನ್ನು ನೋಡಿ ಕಣ್ಣಮ್ಮ ಅವರು, ಇದೆಲ್ಲ ಕಂದಾಚಾರ, ಮೂಢನಂಬಿಕೆ, ಇದೆಲ್ಲ ಪ್ರಯೋಜನಕ್ಕೆ ಬಾರದ್ದು, ಇದೆಲ್ಲ ಢೋಂಗಿ, ನಾನು ಬಯಲು ಮಾಡ್ತೀನಿ ಆ ಸನ್ಯಾಸಿಯ ವಿಷಯವನ್ನು ಅಂತೆಲ್ಲ ಮಾಡಿಕೊಂಡು ವಾದಕ್ಕೆ ಬಂದವರು ಕಟ್ಟ ಕಡೆಗೆ ಆ ಸನ್ಯಾಸಿಗಳಿಗೆ ಪರಮ ಭಕ್ತರಾಗ್ಬಿಟ್ರು. ಎಲ್ಲಿವರೆಗೂ ಅಂದರೆ ಲೋಕಾಪವಾದ ಕೂಡ ಇವರು ಸನ್ಯಾಸಿಗೆ ಮರಳಾಗಿಬಿಟ್ಟಿದ್ದಾರೆ ಅನ್ನೋ ಮಟ್ಟಕ್ಕಾಗ್ಬಿಡ್ತು. ಆದರೆ ಆ ಸನ್ಯಾಸಿಗಳು ಇವ್ರನ್ನ ತಾಯಿ ಥರ ನೋಡ್ತಾಯಿದ್ರು, ಇವ್ರಿಗಿಂತ 3 ಪಟ್ಟು ವಯಸ್ಸು. ಇವರು ತನ್ನ ಮಗುವಿನ ಥರ ಕಾಣ್ತಾಯಿದ್ರು. ಆಮೇಲೆ ಹಾಗೆ ಹೊರಟೇ ಬಿಟ್ಟರು. ಅಂದರೆ ಒಬ್ಬ ಕಠೋರವಾದ ವಿಚಾರವಾದಿಯ ಮುಖ ಯಾವುದಿತ್ತು, ಈಗ ಸುಮಾರು ಒಂದು 70 ವರ್ಷದ ಕೆಳಗಿನ ಸಂಗತಿ. ಆಮೇಲೆ ಆಕೆ ಅವಧೂತಿಯೇ ಆಗಿಬಿಟ್ರು. ಆ ಸ್ಥಿತಿಯಲ್ಲಿ ತಲೆ ಕೂದಲಲ್ಲಿ ಜಟೆ ಬೆಳೆದಂಥ ಕಣ್ಣಮ್ಮನವರ ಸ್ಥಿತಿಯಲ್ಲಿ ಕೃಷ್ಣಶಾಸ್ತ್ರಿಗಳು ನೋಡಿದ್ರು. ಕಡೆಗೆ ಅವರ ಅವಸಾನದಲ್ಲಿ ಹತ್ತಿರದಲ್ಲಿದ್ದು ಸೇವೆ ಮಾಡಿದವರಾದರು. ಈ ಬಗೆಯಲ್ಲಿ ಎಲ್ಲಿ ಯಾವ ಬಾಂಧವ್ಯ ಬರ್ತದೆಯೋ ಗೊತ್ತಿಲ್ಲ. ವಿಚಾರವಾಗಲಿ, ಆಚಾರವಾಗಲಿ, ಸಾಹಿತ್ಯವಾಗಲಿ, ವ್ಯಾಸಂಗವಾಗಲಿ ಕಟ್ಟ ಕಡೆಗೆ ಜೀವೋತ್ಕರ್ಷವನ್ನು ಮಾಡಬೇಕು,
ತಮಗನಿಸಿದ್ದನ್ನು ಧೈರ್ಯದಿಂದ ಧೀರತೆಯಿಂದ ಜನಮೆಚ್ಚಿದೊಡೆ ಏನುಂಟು ಮನಮೆಚ್ಚಬೇಕಾದದ್ದು ಮುಖ್ಯ ಅಂತ ಸರ್ಪಭೂಷಣ ಶಿವಯೋಗಿಗಳು ಹೇಳುವ ಮಾತರಂತೆ ನಡ್ಕೊಂಡ ವ್ಯಕ್ತಿತ್ವಗಳನ್ನು ಚಿತ್ರಿಸಿದ್ದಾರೆ ನಮ್ಮ ಕೃಷ್ಣಶಾಸ್ತ್ರಿಗಳು. ಆ ರೀತಿಯಲ್ಲೇ ಇದ್ದಾರೆ. ಆದರೆ ಆ ಪಾರದರ್ಶಕತೆಯಿಂದ ಅಷ್ಟೇ ಪ್ರೀತಿಯಿಂದ ಇವತ್ತು ಸಾಹಿತ್ಯ ಜಗತ್ತಿನಲ್ಲಿ ಬಾಂಧವ್ಯಗಳು ಅಷ್ಟಾಗಿ ಕಾಣ್ತಾ ಇಲ್ಲ. ಅಲ್ಲಿ ರಾಗದ್ವೇಷಗಳು, ಅಳತೆ ಮೀರಿದ ಆಕ್ಷೇಪಗಳು, ಇನ್ನೊಬ್ಬರ ಅಭಿಪ್ರಾಯ ಭೇದಕ್ಕೆ ಘನವಾದ ಪ್ರತಿಕ್ರಿಯೆ ಇಲ್ಲದೇ ಇರುವುದು, ಮತ್ತು ಅದರೊಳಗೆ ಒಳಜಗಳಗಳು, ರಾಜಕೀಯಗಳು, ಅರ್ಥ ಕಾಮ ಸ್ಥಾನ ಮಾನ ಇವು ತುಂಬ ಉಲ್ಬಣಿಸಿ ಸಾಹಿತ್ಯದ ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸಿರುವಾಗ ಕೆಲವೊಂದು ಸಾಹಿತ್ಯ ಬಾಂಧವ್ಯ ಯಾವ ಥರ ನಮ್ಮಲ್ಲಿ ಉಳಿದಿತ್ತು ಅನ್ನೋದನ್ನು ತೋರ್ಪಡಿಸುವಂಥ ಕೆಲವು ಮಾತುಗಳು ಇವತ್ತಿನ ಭಾಷಣದ ಮುಖ್ಯ ಉದ್ದೇಶ. ಇದು ಕೃಷ್ಣಶಾಸ್ತ್ರಿಗಳಿಗೆ ಸಲ್ಲಿಸಬಹುದಾದ ಒಂದು ಗೌರವಾಂಜಲಿ. ಪ್ರಪಂಚದ ಎಲ್ಲ ಕಾಲದಲ್ಲಿಯೂ ಕವಿಗೆ ಕವಿ ಮುನಿವಂ ಅಂತ ಇದ್ದೇ ಇದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗೋಲ್ಲ. ಅಷ್ಟು ಯಾಕೆ ಭೋಜಪ್ರಬಂಧ ಅಂತ ಬಲ್ಲಾಳಸೇನ ಬರೆದದ್ರೊಳಗೆ ಕಾಳಿದಾಸನ ವ್ಯಕ್ತಿತ್ವ ಬರುತ್ತದೆ, ಒಂದು ಕಲ್ಪಿತ ಪಾತ್ರದಂತೆ. ಇನ್ನೂ ಅನೇಕ ಕವಿಗಳು ಅದೇ ಕಾಲದಲ್ಲಿ ಇದ್ದರು ಅನ್ನುವಂತೆ ಕಲ್ಪನೆ ಮಾಡ್ತಾನೆ. ಯಾವ ಕವಿಗಳಿಗೂ ತುಂಬ ಪ್ರೀತಿಪೂರ್ವಕವಾದ ಬಾಂಧವ್ಯ ಇದ್ದಂತೆ ಭೋಜಪ್ರಬಂಧದಲ್ಲಿ ಗೊತ್ತಾಗೋಲ್ಲ. ಕಾಳಿದಾಸನ ಮೇಲೆ ಮಸಲತ್ತು ಮಾಡ್ತಾ ಇದ್ದಂಥ ಬಾಣ, ಅಥವಾ ಇನ್ನೊಂದು ಮಸಲತ್ತು ಮಾಡ್ತಾ ಇದ್ದಂಥ ವರರುಚಿ, ಇಲ್ಲವೇ ಮತ್ತೊಂದು ಮಸಲತ್ತು ಮಾಡ್ತಾ ಇದ್ದಂಥ ಭೌಭೂತಿ, ಅವರುಗಳೆಲ್ಲರ ಮೇಲೆ ಪ್ರತ್ಯಾಖ್ಯಾನ ಮಾಡುವಂತೆ ಕಾಳಿದಾಸ ನಡ್ಕೊಳ್ಳೋದು, ಈ ರೀತಿಯಾದದ್ದೇ ಉಂಟು. ಅಂದರೆ ಕವಿತಾ ಸ್ಪರ್ಧೆ ಉಂಟೆ ಹೊರತು ಪ್ರೀತಿ ವಿಶ್ವಾಸಗಳು ಒಬ್ಬರು ಇನ್ನೊಬ್ಬರನ್ನ ಮೆಚ್ಚೋದಿಲ್ಲ. ಎಲ್ಲರನ್ನೂ ಭೋಜ ಮೆಚ್ಚುತ್ತಾನೆ, ಎಲ್ಲರೂ ಭೋಜನ ಮೆಚ್ಚಿಸೋಕೆ ನೋಡ್ತಾರೆ. ಆದರೆ ಪರಸ್ಪರ ಮೆಚ್ಚುಗೆ ಅಭಿಮಾನ ಅನ್ನೋದು ಅಪ್ಪಿತಪ್ಪಿಯೂ ಕೂಡ ಬರೋದಿಲ್ಲ. ಆ ರೀತಿಯಾದಂಥೊಂದು ಸ್ಪರ್ಧಾಲೋಕ. ಅದೇ ರೀತಿಯಲ್ಲಿ ಮೇರುತುಂಗನ ಪ್ರಬಂಧ ಚಿಂತಾಮಣಿ, ಈ ಥರದ್ದು ಹಲವು ಪ್ರಬಂಧಗಳು ಉಂಟು ಸಂಸ್ಕೃತದಲ್ಲಿ. ಅದೇ ರೀತಿಯಲ್ಲೇ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೋ ಇಷ್ಟೋ ಒಂದೆರಡು ಉದಾಹರಣೆಗಳು ಸಿಗುತ್ತವೆ. ಅವು ಏನು ತುಂಬ ಉಜ್ವಲವಾದಂಥ ಬಾಂಧವ್ಯ ಅಂತ ಅನಿಸೋದಿಲ್ಲ. ಉದಾಹರಣೆಗೆ ಇವೆಲ್ಲ ಕಲ್ಪಿತ ಕಥೆಗಳು. ಚಾಮರಸ ಮತ್ತು ಕುಮಾರವ್ಯಾಸ ಅವರಿಬ್ಬರು ಬಂಧುಗಳಾಗಿದ್ದರು. ಆದರೆ ಕುಮಾರವ್ಯಾಸ ಚಾಮರಸ ಇಬ್ಬರಿಗೂ ಮಹಾಭಾರತವನ್ನು ಬರೆಯಬೇಕು ಅಂತ ಪ್ರೌಢದೇವರಾಯ ಅಪ್ಪಣೆ ಮಾಡಿದ್ದಾಗ ಚಾಮರಸನ ಭಾರತವನ್ನು ಕಂಡು ಕುಮಾರವ್ಯಾಸ ಕರ್ಬಿ ಬೆಂಕಿಗೆ ಹಾಕದ, ಈ ರೀತಿಯಾದ ಸುಳ್ಳು ಕಥೆಗಳು ಅಲ್ಲಿಯೂ ಈ ಕರ್ಬುವಿಕೆಯೇ ಉಂಟು. ಅದ್ಯಾಕೆ ನೇಮಿಚಂದ್ರ ಅವನ ಕಾವ್ಯವನ್ನು ನೋಡಿ ಷಡಕ್ಷರಿ ಕೋಪ ಮಾಡಿಕೊಂಡು ನೇಮಿಚಂದ್ರನ ಕಾವ್ಯಕ್ಕೆ ಪ್ರತ್ಯಾಖ್ಯಾನ ರೂಪವಾಗಿ ರಾಜಶೇಖರ ವಿಳಾಸವನ್ನು ಬರೆದದ್ದು, ಹೀಗೆಲ್ಲ ಕಾಣಿಸುವಂಥದ್ದೇ ಉಂಟು. ಇನ್ನು ಆಂಧ್ರ ಪ್ರದೇಶದಲ್ಲಿ ನೋಡಿದ್ರೆ ಅಲ್ಲಿಯಾದರೂ ಅಷ್ಟೇ ಕೃಷ್ಣದೇವರಾಯನ ಕಾಲದ ಭುವನ ವಿಜಯದ ಕವಿಗಳು ಅಂತ ಯಾರಿದ್ದಾರೆ, ಅಲ್ಲಸಾನಿ ಪೆದ್ದನನ್ನು ಗೇಲಿ ಮಾಡುವ ತೆನಾಲಿ ರಾಮಕೃಷ್ಣ ಇರಬಹುದು, ನಂದಿ ತಿಮ್ಮನನ್ನು ಏನೋ ಒಂದು ಬಾರಿ ಮೆಚ್ಚಿದ್ದಾನೆ. ಮಾ ಕೊಲದಿ ಜಾನಪದುಲಕು ನೀ ಕವನಪು ಟಿವಿ ಎಬ್ಬುನೇ ಕೂಪನಟದ್ ಬೇಕಮುಲಕು ನಾಕಧುನಿ ಶೀಕರ್ಮುಲ ಸೆಮ್ಮ ನಂದಿ ಸಿಂಗಯ್ಯ ತಿಮ್ಮ ಅಂತ ಒಂದು ಪದ್ಯ ಪ್ರಶಂಸೆ ಮಾಡಿದ್ದಾನೆ. ಆದರೆ ಇನ್ನು ಬೇಕಾದಂತೆ ಟಾಂಟಗಳು ಕೊಡೋದು, ಕಾಲೆಳೆಯೋದು, ಮತ್ತು ಅದೇ ತೆನಾಲಿ ರಾಮಕೃಷ್ಣನಿಗೂ ಭಟ್ಟಮೂರ್ತಿಗೂ ಅಥವಾ ರಾಮರಾಜಭೂಷಣ ಅಂತ ಕರೀತಾರೆ, ಅವನಿಗೆ ಇದ್ದಂಥ ವಾದೋಪವಾದಗಳು, ಸ್ಪರ್ಧೆ. ಇನ್ನು ಉತ್ತರೋತ್ತರ ತೆಲುಗಿನಲ್ಲಿ ಬಂದ್ರಂತೂ ಸಮೃದ್ಧವಾಗಿ ಕಾಣಿಸಿಕೊಳ್ಳುತ್ತದೆ. ತಿರುಪತಿ ವೆಂಕಟ ಕವಿಗಳಿಗೂ ಕೊಪ್ಪರಪ ಸಹೋದರರಿಗೂ, ತಿರುಪತಿ ವೆಂಕಟ ಕವಿಗಳಿಗೂ ರಾಮಕೃಷ್ಣ ವೆಂಕಟ ಕವಿಗಳಿಗೂ ಈ ರೀತಿಯಾಗಿ ಒಬ್ಬರನ್ನ ಕಂಡರೆ ಒಬ್ಬರು ವಾದ ಮಾಡಿಕೊಳ್ಳೋದು, ವಿಶ್ವಾಸಕ್ಕೆ ಕೊರತೆ ಆಗುವ ಮಟ್ಟಕ್ಕೆ ವಾದೋಪವಾದಗಳು ಹೀಗೆ ತೋರುತ್ತದೆ. ಇನ್ನು ಪಾಶ್ಚಾತ್ಯ ಲೋಕದಲ್ಲಿ ಒಂದಷ್ಟು ಇದೆ, ಅಲ್ಲಿ ಕಾಣಿಸುತ್ತದೆ. ಆದರೂ ಅಂಥ ಘನವಾಗಿ ತೋರಿಕೊಳ್ಳುವಂಥ ಉದಾಹರಣೆಗಳು ಎದ್ದೆದ್ದು ತೋರುವಂಥದ್ದು ಕಾಣಿಸೋದು ಕಡಿಮೆ. ಯೂರಿಪಿದೇಸ್ ಮತ್ತು ಸೊಫೋಕ್ಲೀಸ್, ಐಸ್ಕೊಲಸ್ ಇವರೆಲ್ಲ ಹೆಚ್ಚು ಕಡಿಮೆ ಒಂದೇ ಕಾಲದವರು. ಒಳ್ಳೆ ಪೊನ್ನ ಪಂಪ ರನ್ನ ಇದ್ದಂತೆ ಐಸ್ಕೊಲಸ್, ಸೊಫೋಕ್ಲೀಸ್, ಯೂರಿಪಿದೇಸ್. ಮಧ್ಯಮಣಿಯಾಗಿದ್ದವನು ಸೊಫೋಕ್ಲೇಸ್, ಅತ್ಯುತ್ತಮ ಪಂಪ ಇದ್ದಂತೆ. ಆರಂಭದಲ್ಲಿದ್ದವನು ಐಸ್ಕೊಲಸ್, ಆಮೇಲಿದ್ದಂಥವನು ಸೊಫೋಕ್ಲೇಸ್, ಈ ಯೂರಿಪಿದೇಸ್, ಅವನು ರನ್ನ ಇದ್ದಂತೆ. ಅಲ್ಲಿ ಸೊಫೋಕ್ಲೀಸನಿಗಿದ್ದ ಹೃದಯ ವೈಶಾಲ್ಯ ಇವನಿಗೆ ಯೂರಿಪಿದೇಸ್ಗಿಲ್ಲದೆ ಇದ್ದಿದ್ದು ಈ ಥರ ಕಾಣಿಸುತ್ತದೆ. ಇನ್ನು ನಾವು 18ನೇ ಶತಮಾನದ ಇಂಗ್ಲೆಂಡ್ನಲ್ಲಿ ಬಂದರೆ ಜಾನ್ಸನ್ ಸ್ನೇಹ ವಿಶ್ವಾಸಕ್ಕಿಂತ ವಿಟ್ಟು ಜಾಸ್ತಿ. ಅವನಿಗೂ ಮತ್ತು ಆಲಿವರ್ ಗೋಲ್ಡ್ ಸ್ಮಿತ್ಗೂ ಇದ್ದ ಸ್ನೇಹ ಚೆನ್ನಾಗಿದ್ದರೂ ಅಲ್ಲಿ ಕೊಂಕು, ಒಂದು ರೀತಿಯಾದಂಥ ತಿವಿತ, ಕೆಣಕು, ತಿಣುಕು ಈ ಬಗೆಯಾದಂಥದ್ದು. ಇನ್ನು ಕೆಲವೊಮ್ಮೆ ಒಳ್ಳೆಯ ಸ್ನೇಹ ಇದ್ದದ್ದು ನೋಡ್ತೀವಿ. ಉದಾಹರಣೆಗೆ ಗುರುತುಲ್ಯನಾಗಿದ್ದವನು ಎಜ್ರಾ ಪೌಂಡ್ ಮತ್ತು
ಅವನಿಗೆ ಶಿಷ್ಯಪ್ರಾಯನಾಗಿದ್ದವನು ಟಿ ಎಸ್ ಎಲಿಯಟ್. ಟಿ ಎಸ್ ಎಲಿಯಟ್ನ ವೇಸ್ಟ್ಲ್ಯಾಂಡನ್ನು ಪೂರ್ತಿ ಪರಿಷ್ಕಾರ ಮಾಡಿಕೊಟ್ಟವನೇ ಎಜ್ರಾ ಪೋಂಡ್. ಅವನ ಬಗೆಗೆ ತುಂಬ ಗೌರವ ಇತ್ತು. ಹೀಗೆ ವಿಶ್ವಾಸ ಇದ್ದರೂ ಕೂಡ ಆ ಒಂದು ಇನ್ಫಾರ್ಮ್ಯಾಲಿಟಿಯ ವಾರ್ಮ್ತು ಮತ್ತೊಂದು ಅದಕ್ಕೆ ಹೆಚ್ಚಿನ ದಾಖಲೆಗಳು ನಮ್ಮಲ್ಲಿ ಇಲ್ಲ. ಬಂಗಾಳದಲ್ಲಿ ರವೀಂದ್ರನಾಥ್ ಟ್ಯಾಗೋರರಿಗೆ, ಅವರ ಕಿರಿಯ ವಯಸ್ಸಿನ ಲೇಖಕರಾದಂಥ ಶರತ್ಚಂದ್ರರಿಗೆ ಒಂದಷ್ಟು ಪ್ರೀತಿ ವಿಶ್ವಾಸ ಇತ್ತು. ಅದೇ ಹಿರಿಯರಾದಂಥ ಬಂಕಿಮ್ ಚಂದ್ರ ಚಟರ್ಜಿ ಅವರಿಗೆ ಇತ್ತು. ಆದರೆ ವಿವರಗಳು ನಮಗೆ ಹೆಚ್ಚಾಗಿ ಸಿಗ್ತಾ ಇಲ್ಲ. ಹೀಗೆ ಅಲ್ಲಲ್ಲಿ ಹಾಗೆ ಚೆದರು ಹೋಗಿದೆ. ವಿಶ್ವಾಸ ಇರಬಹುದು, ಒಂದಷ್ಟು ಸ್ಪರ್ಧೆಗಳು ಇದ್ದಿರಬಹುದು. ಆದರೆ ಕನ್ನಡ ಸಾಹಿತ್ಯದ ನವೋದಯದ ಆ ಯುಗದಲ್ಲಿ ತುಂಬ ಒಳ್ಳೆಯ ವಿಶ್ವಾಸ, ಪ್ರೀತಿ ಮತ್ತು ಸೌಹಾರ್ದ, ಅದೇ ಸಂದರ್ಭದಲ್ಲಿ ಸಾಹಿತ್ಯೇತರವಾದ ಬಾಂಧವ್ಯಗಳು, ಈ ಥರದ್ದೆಲ್ಲ ಇದ್ದಂಥ ಒಂದು ಒಳ್ಳೆಯ ಕಾಲವನ್ನು ನಾವು ಕಾಣ್ತೀವಿ. ಅಲ್ಲಿಯ ಕೆಲವು ವ್ಯಕ್ತಿಗಳ ಜೊತೆಗೆ ನಮ್ಮ ಕೃಷ್ಣಶಾಸ್ತ್ರಿಗಳಿಗೆ ತುಂಬ ಗಾಢವಾದ ಆತ್ಮೀಯತೆ ಇತ್ತಲ್ಲ, ಅದರ ಪ್ರಸ್ತುತಿಯನ್ನು ಈಗ ನಾವು ನೋಡೋಣ. ಮೊದಲಿಗೆ ನೋಡಿದರೆ ನಮ್ಮ ಕನ್ನಡದ ದೊಡ್ಡ ನವೋದಯದ ಪರಂಪರೆಯಲ್ಲಿ ಆಚಾರ್ಯಪ್ರಾಯರಾದವರು ಬಿ ಎಂ ಶ್ರೀಕಂಠಯ್ಯನವರು. ಬಿ ಎಂ ಶ್ರೀಕಂಠಯ್ಯನವರ ಶಿಷ್ಯ ವರ್ಗಕ್ಕೆ ಸೇರ್ತಕ್ಕಂಥವರೇ ಮಾಸ್ತಿಯವರು ಮತ್ತು ವೆಂಕಣ್ಣಯ್ಯನವರು. ಮಾಸ್ತಿಯವರು ವಿಶ್ವವಿದ್ಯಾಲಯದಿಂದ ಆಚೆಗಿದ್ದರು, ವೆಂಕಣ್ಣಯ್ಯನವರು ವಿಶ್ವವಿದ್ಯಾಲಯದ ಒಳಗಿದ್ದರು. ಇನ್ನು ಅವರ ಶಿಷ್ಯರು ಅಂದರೆ ವೆಂಕಣ್ಣಯ್ಯನವರ ಶಿಷ್ಯ ಪ್ರಶಿಷ್ಯ ವರ್ಗ ಆ ರೀತಿ ಬೆಳ್ಕೊಂಡು ಬಂತು. ಬಿ ಎಂ ಶ್ರೀಯವರ ಸಾಕ್ಷಾತ್ ಶಿಷ್ಯರಾಗಿ ಪ್ರಸಿದ್ಧರಾದಂಥ ಇಂಗ್ಲೀಷ್ ಸಾಹಿತ್ಯ ವಿದ್ವಾಂಸರು, ವಿಮರ್ಶಕರು ಆದಂಥ ಎಸ್ ವಿ ರಂಗಣ್ಣನವರು ಹೀಗೆ ಬೆಳೆದುಕೊಂಡು ಬಂತು. ಹಾಗಲ್ಲದೆ ಸಾಹಿತ್ಯವನ್ನು, ಕನ್ನಡವನ್ನು ಕಲಿತ್ಕೊಂಡಂಥವರು ನಮ್ಮ ತಿ ಎನ್ ಶ್ರೀಕಂಠಯ್ಯನವರು, ಆಮೇಲೆ ಡಿ ಎಲ್ ನರಸಿಂಹಾಚಾರ್ಯರು, ಕುವೆಂಪು ಅವರು ಮತ್ತು ಮೂರ್ತಿರಾಯರು. ಅವರು ಇಂಗ್ಲೀಷ್ನವರೇ ಆದರೂ ಕನ್ನಡದಲ್ಲಿ ಬೇಕಾದಷ್ಟು ಬರವಣಿಗೆ ಮಾಡಿದ್ರು. ಹೀಗೆ ಒಂದು ದೊಡ್ಡ ಪರಂಪರೆ ಬಂತು. ಟಿ ಎಸ್ ವೆಂಕಣ್ಣಯ್ಯನವರ ಶಿಷ್ಯವರ್ಗದಲ್ಲಿಯೇ ಇವರೆಲ್ಲರೂ ಬರ್ತಾರೆ. ಇನ್ನು ಅವರ ಶಿಷ್ಯವರ್ಗ ಹೀಗೆ ಬೆಳೆದು ಬಂದಿದೆ. ಅದೊಂದು ಆಕರ್ಷಕವಾದ ಪರಂಪರೆ ಆಯಿತು. ವೆಂಕಣ್ಣಯ್ಯನವರ ಜೊತೆಯೇ ಇದ್ದವರು ಆರ್ ಕೃಷ್ಣಶಾಸ್ತ್ರಿಗಳು, ಅವರು ಕೂಡ ಬಿ ಎಂ ಶ್ರೀಯವರ ಶಿಷ್ಯರೇನೆ. ಹೀಗೆ ಒಂದು ಗುರು ಶಿಷ್ಯ ಪರಂಪರೆ ತುಂಬ ಒಳ್ಳೆಯ ಬಾಂಧವ್ಯವನ್ನು ಇತ್ತ ಕಡೆಗೆ ಬೆಳೆಸ್ತು. ಇನ್ನು ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಅಲ್ಲಿ ಆಲೂರು ವೆಂಕಟರಾಯರು, ಬೆಟಗೇರಿ ಕೃಷ್ಣಶರ್ಮರು, ಬೇಂದ್ರೆಯವರು, ಅವರ ಗೆಳೆಯರ ಗುಂಪಿನ ಹಲವರು ಸದಸ್ಯರು, ಪ್ರಹ್ಲಾದ ನೇರೇಗಲ್ಲ ಇರ್ಬೋದು, ವಿ ಕೆ ಗೋಕಾಕ್ ಅವರು ಇರ್ಬೋದು, ಮತ್ತು ಆ ಕಡೆಯಲ್ಲಿ ತುಂಬ ದೊಡ್ಡ ಅನುಭವದ ಸಾಹಿತ್ಯವನ್ನು ಮಾಡಿದಂಥ ಮಧುರ ಚೆನ್ನ ಇರಬಹುದು. ಹೀಗೆಲ್ಲ ಇದ್ದರು. ಕೆಲವರು ಒಂದಿಷ್ಟು ವಿರೋಧಿಗಳು ಇದ್ದರು. ನಮ್ಮ ಬೇಂದ್ರೆಯವರನ್ನು ಕಂಡರೆ ಪ್ರತಿಕೋಟಿಯಲ್ಲಿದ್ದಂಥ ಶಂಭಾ ಜೋಶಿಯವರು ಬಹಳ ಪ್ರಸಿದ್ಧರಾಗ್ತಾರೆ. ಆ ತರಹ. ಇನ್ನು ಕರಾವಳಿಗೆ ಬಂದರೆ ಆಗ ಇದ್ದದ್ದು ಮಂಗಳೂರು, ಮೈಸೂರು, ಧಾರವಾಡ, ಈ 3 ಕೇಂದ್ರಗಳ ತಾನೆ. ಮಂಗಳೂರಿನಲ್ಲಿ ಪಂಜೆಯವರು, ಪಂಜೆ ಮಂಗೇಶರಾಯರು ಮತ್ತು ಉಗ್ರಾಣ ಮಂಗೇಶರಾಯರು, ಇವರೆಲ್ಲ ಹಲವು ಮಂಗೇಶರಾಯರಿದ್ದರು. ಪಂಜೆ ಮಂಗೇಶರಾಯರ ಶಿಷ್ಯರೇ ಗೋವಿಂದ ಪೈಗಳು. ಗೋವಿಂದ ಪೈಗಳಿಗೆ ನೇರ ಶಿಷ್ಯರು ಅಂತಿಲ್ಲದೇ ಇದ್ದರು, ಶಿಷ್ಯಪ್ರಾಯರಾದವರು ಅನೇಕರಿದ್ದರು. ಅದೇ ಸಂದರ್ಭದಲ್ಲಿ ಪಂಜೆಯವರ ಸಮಕಾಲೀನರೇ ಆದಂಥವರು ಮುಳಿಯ ತಿಮ್ಮಪ್ಪಯ್ಯನವರು, ಅವರಿಗೆ ಬಂಧುವಾಗಿ ಇದ್ದಂಥವರು ತುಂಬ ಪ್ರಸಿದ್ಧರಾದ ಕವಿಗಳು, ಪತ್ರಿಕಾಕರ್ತರು ಆದಂಥ ಕಡೆಂಗೋಡ್ಲು ಶಂಕರ ಭಟ್ರು. ಆಮೇಲೆ ಕಾಣಿಸ್ಕೊಳ್ತಕ್ಕಂಥವರು ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು, ಇವ್ರದ್ದೊಂದು. ಹಾಗೆ ಕಡೆಂಗೋಡ್ಲು ಅವರಿಗೆ ಬಂಧುಗಳು ಆದಂಥವರು, ಮುಳಿಯದವ್ರಿಗೂ ಬಂಧುಗಳಾದಂಥವರು ನಮ್ಮ ಸೇಡಿಯಾಪು ಕೃಷ್ಣ ಭಟ್ಟರು, ಅವರ ವಿದ್ವದ್ ಬಂಧುಗಳಾದಂಥ ಕುಕ್ಕಿಲ ಕೃಷ್ಣ ಭಟ್ಟರು. ಅದೇ ಸಂದರ್ಭದಲ್ಲಿ ಇವರಿಗೆ ಹತ್ತಿರದಲ್ಲೇ ಇದ್ದಂತಹ ಕಡವ ಶಂಭು ಶರ್ಮರು. ಹೀಗೆ ಅನೇಕರು ಅತ್ತ ಕಡೆಯಲ್ಲಿಯೂ ಬಂದರು. ಮತ್ತು ಪಂಜೆಯವರಿಗೆ ನಿಕಟವರ್ತಿಗಳೇ ಆಗಿದ್ದಂಥವರು, ಹೆಚ್ಚು ಕಾಲ ಬದುಕಿಲ್ಲದಿರಲಿಲ್ಲ, ಮುದ್ದಣ ನಂದಳಕೆ ಲಕ್ಷ್ಮೀನಾರಾಯಣಪ್ಪ, ಆಮೇಲೆ ಇವರು ರಮಾನಂದ ಪಡಕೋಣಿಯವರು. ಹೀಗೆ ಮಂಗಳೂರಿನ ಕೇಂದ್ರದಲ್ಲಿ ಹಲವರು ಲೇಖಕರು, ಹಲವರು ವಿದ್ವಾಂಸರು, ಸಹೃದಯರು ತಯಾರಾಗಿದ್ದು ಅದು ಒಂದು ಬಾಂಧವ್ಯವಾಗಿ ಉಳಿದು ಬಂದಿತ್ತು. ಹೀಗೆ ಅಲ್ಲಲ್ಲಿ ನಾವು ನೋಡಿದರೆ ಒಂದು ಅದು ಗುರುಶಿಷ್ಯ ಸಂಬಂಧ, ಇಲ್ಲ ರಕ್ತ ಸಂಬಂಧ, ಎಲ್ಲಕ್ಕಿಂತ ಮಿಗಿಲಾಗಿ ಭಾವ ಸಂಬಂಧ. ಈಗ ನೋಡಿದ್ರೆ ಬೆನಗಲ್ ರಾಮರಾಯರು ಮತ್ತು ಪಂಜೆ ಮಂಗೇಶರಾಯರು, ರಮಾನಂದ ಪಡ್ಕೋಣಿಯವರು, ಇವರೆಲ್ಲ ಸಾರಸ್ವತ ಬ್ರಾಹ್ಮಣ ಕುಲದ ಒಂದು ಪಂಗಡದವರು, ಬಾಂಧವರು ಆಗಿದ್ದರು. ಹಾಗೆ ಕುಕ್ಕಿಲ, ಸೇಡಿಯಾಪು, ತೆಕ್ಕುಂಜ, ಕಡವ, ಕಡೆಂಗೋಡ್ಲು ಮತ್ತು ಮುಳಿಯ ಇವರೆಲ್ಲರೂ ಒಂದೇ ಹವ್ಯಕ ಸಮಾಜದವರಾಗಿದ್ದರು. ಹೆಚ್ಚು ಕಡಿಮೆ ಬಾಂಧವ್ಯ, ಒಂದು ಜಾತಿ ಬಾಂಧವ್ಯ ಅಂತಲೇ ಇತ್ತು.
ಆದರೆ ಅದನ್ನು ಮೀರಿ ಸಾಹಿತ್ಯ ಬಾಂಧವ್ಯ ಇದ್ದದ್ದು ಹೌದು. ಹೀಗೆ ಬೇರೆ ಬೇರೆ ಪಂಗಡಗಳಲ್ಲಿ, ಬೇರೆ ಬೇರೆ ಪ್ರಾಂತಗಳಲ್ಲಿ ಈ ಸಾಹಿತ್ಯ ಬಾಂಧವ್ಯದ ಚಟುವಟಿಕೆ ನಡೀತಾ ಇದ್ದದ್ದನ್ನು ನಾವು ನೋಡ್ತೀವಿ. ಇವುಗಳು ಮಾಹಿತಿ ಮಾತ್ರ. ಇನ್ನಲ್ಲಿ ಕೆಲವು ಘಟನೆಗಳು ನೋಡಿದ್ರೆ ತುಂಬ ಸ್ವಾರಸ್ಯಕಾರಿ ಅಂತ ಅನಿಸುತ್ತೆ. ಒಮ್ಮೆ ಬಿ ಎಂ ಶ್ರೀಕಂಠಯ್ಯನವರು ಪುತ್ತೂರಿಗೆ ಹೋಗಿದ್ದರು. ಪುತ್ತೂರಿಗೆ ಹೋದಾಗ ಅಲ್ಲಿ ಪುತ್ತೂರಿನಲ್ಲಿ ದಸರಾ ಸಂದರ್ಭದ ಒಂದು ಉತ್ಸವ, ನಾಡಹಬ್ಬ ಅಂತ, ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದವರು ಪ್ರಸಿದ್ಧ ವಿದ್ವಾಂಸರು ಕಡವಶಂಭು ಶರ್ಮರು. ಕಡವಶಂಭು ಶರ್ಮರು ಪ್ರಗಲ್ಭ ಪಂಡಿತರು. ಮದ್ರಾಸ್ ಪ್ರಾಂತದ ಸಂಸ್ಕೃತ ಕಾಲೇಜಿನಲ್ಲಿ ಓದಿ ಶಿರೋಮಣಿ, ವೇದಾಂತದ ಶಿರೋಮಣಿ ಅಂದರೆ ವಿದ್ವಾಂಸರಾಗಿದ್ದವರು. ಅನೇಕ ಕಾವ್ಯಗಳನ್ನು ಸಂಸ್ಕೃತದಿಂದ ಅನುವಾದ ಮಾಡಿದವರು, ಕನ್ನಡದಲ್ಲಿ ಬರೆದವರು, ಶಾಸ್ತ್ರಗ್ರಂಥಗಳನ್ನು, ವಿಶೇಷವಾಗಿ ನಾಥಪಂಥದ ಗ್ರಂಥಗಳನ್ನು ಕನ್ನಡಕ್ಕೆ ತಂದಂಥವರು, ಇನ್ನೂ ಅನೇಕ ಉದ್ಯಮಗಳಲ್ಲೆಲ್ಲ ಪ್ರಸಿದ್ಧರಾದವರು. ಆಗಲೇ ಈಗ ಒಂದು 80 ವರ್ಷದ ಕೆಳಗೇನೆ ಅವರು ಡೈರಿ ಇಟ್ಟು ಬಾಟ್ಲ್ಗಳಲ್ಲಿ ಹಾಲನ್ನು ಪುತ್ತೂರಿನಂಥ ಜಾಗದಲ್ಲಿ ಸಪ್ಲೈ ಮಾಡ್ತಾಯಿದ್ರು. ಈ ರೀತಿಯಾದಂಥ ಮಹಾ ಸಾಹಸಿಕರು ಅವರು. ಲಾರಿಗೆ ಅವರ ಕಾಲು ಸಿಕ್ಕಾಕ್ಕೊಂಡು ಕಾಲು ತುಂಡಾಗ್ತಾ ಇದ್ದರೆ ಕೊಡ್ಲಿ ತೊಗೊಂಡು ಕತ್ತರಿಸ್ರೋ, ಇನ್ನು ಉಳಿದ ಜೀವ ಉಳೀಲಿ ಅಂತ ಹೇಳ್ದಂಥವ್ರು ಅವರು. ಆ ಮಟ್ಟದ ತಾಕತ್ತಿನವರು ಅವರು. ಅವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಬಿ ಎಂ ಶ್ರೀಯವರ ಹೊಸ ಕವಿತೆಗಳ ರೀತಿಯನ್ನು ವಿಮರ್ಶೆ ಮಾಡಿದರು. ಅದು ತುಂಬ ನಯವಾದದ್ದೇ, ಅದೇನು ಕಠೋರವಾದದ್ದಲ್ಲ. ಅದನ್ನು ಪದ್ಯರೂಪದಲ್ಲಿಯೇ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಸ್ವಾಗತ ಮಾಡಿದ್ದಾರೆ. ಆ ಪದ್ಯರೂಪದಲ್ಲಿಯೇ ಅಚ್ಚು ಆಗಿದೆ. ಅದು ಆಮೇಲೆ ನಮ್ಮ ಲೋಚನದಲ್ಲಿಯೇ ಅಚ್ಚಾಗಿದೆ ಬಿ ಎಂ ಶ್ರೀ ಪ್ರತಿಷ್ಠಾನದಿಂದ. ಆದರೆ ಆ ಒಂದು ಪದ್ಯಗಳನ್ನು ಕೇಳಿ ಬಿ ಎಂ ಶ್ರೀಕಂಠಯ್ಯನವರಿಗೆ ಬಹಳ ದುಃಖವಾಗಿಬಿಡುತ್ತಂತೆ. ನಾನು ಮಾಡಿದ ಇಂಗ್ಲೀಷ್ ಗೀತೆಗಳನ್ನು, ಹೊಂಗನಸುಗಳನ್ನು, ಈ ಥರದ್ದನ್ನು ಇವೆಲ್ಲ ಇಷ್ಟು ಕಠೋರವಾಗಿ ಆಕ್ಷೇಪ ಮಾಡ್ತಾರಲ್ಲ ಅಂತ. ಅವರು ಪುತ್ತೂರಿನಿಂದ ನೇರವಾಗಿ ಮಂಜೇಶ್ವರಕ್ಕೆ ಹೋದರು. ಇಬ್ಬರೂ ಒಂದೇ ವಯಸ್ಸಿನವರು, ಗೋವಿಂದ ಪೈಗಳು ಮತ್ತು ಬಿ ಎಂ ಶ್ರೀಕಂಠಯ್ಯನವರು ಇಬ್ಬರು ಒಂದೇ ವಯಸ್ಸಿನವರಾಗಿದ್ದವರು. ಹಾಗಾಗಿ ಅಲ್ಲಿಗೆ ನೇರ ಹೋದರು. ಹೋಗಿ ಅಳೋಕ್ಕೆ ಶುರು ಮಾಡಿಬಿಟ್ರಂತೆ. ಬಿ ಎಂ ಶ್ರೀಕಂಠಯ್ಯನವರು ಒಳ್ಳೆಯ ಗೌರವರ್ಣದ ವ್ಯಕ್ತಿತ್ವ, ಒಳ್ಳೆಯ ತುಂಬು ಕೆನ್ನೆಗಳು, ಕೆಂಪು ಬಣ್ಣ, ಅವೆಲ್ಲ ಮುಖ ಇನ್ನಷ್ಟು ಕೆಂಪಾಗುವಂತೆ ಹತ್ತರಂತೆ. ಆಗ ಗೋವಿಂದ ಪೈಗಳು ಅವ್ರ ಬೆನ್ನ ಮೇಲೆ ಸವರಿಬಿಟ್ಟು ಒಂದು ದೊಡ್ಡ ತೆಕ್ಕೆ ಕಾಗದಗಳ ಕಟ್ಟನ್ನು ಕೊಟ್ಟು, ಇದು ನೋಡಿ ನನ್ನ ಬಗ್ಗೆ ಬೈದು ಮಾಡಿರ್ತಕ್ಕಂಥ ವಿಮರ್ಶೆಗಳು. ಕನ್ನಡದಲ್ಲಿ ಮೊದಲ ಬಾರಿಗೆ ಪ್ರಾಸವನ್ನು ಬಿಡುವುದು ಅಂತ ತೀರ್ಮಾನ ಮಾಡಿದವರು ಗೋವಿಂದ ಪೈಗಳು. ಪ್ರಾಸವ ನೀಗಳೇ ತೊಡೆದು ಬಿಡುವುದು ನಿಶ್ಚಯಂ ಅಂತ ತೀರ್ಮಾನ ಮಾಡಿಕೊಂಡು, ಆಗ ಫಲಯನು ಯಾರು ಅಂತ ಒಂದು ಪದ್ಯ ಬರೆದರು. ಆಮೇಲೆ ತುಂಬ ಜನ ಆಕ್ಷೇಪ ಮಾಡಿದ್ರು, ಇದು ಆಡು ಹೋಗಿರುವಂಥ ದಾರಿ ಅಂತ. ಹಾಗೆ ಇವರು ಆಡು ಹೋದದ್ದೇನು, ಆನೆ ಹೋದದ್ದೇ ಆಗುತ್ತೆ, ಇವತ್ತು ಆಡು ನಾಳೆ ಆನೆ ಆಗುತ್ತೆ ಅಂತಂದರು. ಆಮೇಲೆ ಅವ್ರು ಹೇಳಿದ್ರು, ಸಮಾಧಾನ ಮಾಡಿಕೊಳ್ಳಿ, ಸಾಹಿತ್ಯದಲ್ಲಿ ಇದೆಲ್ಲ ಇದ್ದದ್ದೇ, ಏನೂ ಮಾಡೋಕ್ಕಾಗೋಲ್ಲ. ನೀವು ಮೈಸೂರಿನ ಕಡೆಯವರು ತುಂಬ ನಾಜೂಕು ಮನುಷ್ಯರು, ಆ ಅಲ್ಪ ಸ್ವಲ್ಪ ಆಕ್ಷೇಪಗಳಿಗೆ ಬಹಳ ನೊಂದುಕೊಂಡು ಬಿಡ್ತೀರಾ, ಹೊರಟರಾಗಬೇಕು ಅಂತೆಲ್ಲ ಹೇಳಿ ಅವರು ದಾಳಿತೊವೆ ಎಲ್ಲ ಹುಳಿ ಮಾಡಿ, ದಾಳಿತೊವೆ ಅಂತ ವಿಶೇಷವಾದದ್ದು ಗೌಡ ಸಾರಸ್ವತರಲ್ಲಿ ಹುರುಗಾಳು ಎಲ್ಲ ಮಾಡಿ ಊಟ ಹಾಕಿ ಕಳಿಸಿಕೊಟ್ರಂತೆ. ಇದು ಅಂದರೆ ಅದು ಒಂದು ಆಕ್ಷೇಪಕ್ಕೆ ತುತ್ತಾಗಿ ದುಃಖಪಟ್ಟಂಥ ಒಬ್ಬ ಸಹಲೇಖಕ, ಒಂದೇ ವಯಸ್ಸಿನವರು. ಅವ್ರನ್ನ ಇವರು ಎಷ್ಟು ಆರ್ದ್ರವಾಗಿ ನಡೆಸಿಕೊಂಡು ಮತ್ತು ಹೊರಟಾಗಬೇಕು ಅಂತ ಧೈರ್ಯ ಹೇಳಿದ್ದು. ಗೋವಿಂದ ಪೈಗಳಲ್ಲಿ ಆ ಒಂದು ಆರಣ್ಯಕ ರೂಕ್ಷತೆಯ ಘನತೆ, ಔದಾರ್ಯ, ಸ್ನಿಗ್ಧತೆ ಎಲ್ಲ ಕಾಣಿಸುತ್ತದೆ. ಒಮ್ಮೆ ಅವರಿಗೆ ರಾಜರತ್ನಂ ತುಂಬ ಆತ್ಮೀಯರಾಗಿದ್ದಂಥವರು. ಗೋವಿಂದ ಪೈಗಳು ರಾಜರತ್ನಮ್ಮು ಸಾಕಷ್ಟು ವಯಸ್ಸಿನ ಅಂತರ. ಅಂದರೆ ರಾಜರತ್ನಂ ಅವರಿಗೆ ಗುರುಸ್ಥಾನೀಯರಾದವರು ಗೋವಿಂದ ಪೈಗಳು. ಇಬ್ಬರಿಗೂ ಅನೇಕ ವಿಷಯಗಳಲ್ಲಿ ಪ್ರೀತಿ ವಿಶ್ವಾಸ ಇದೆ. ಒಂದು ಮುಖ್ಯವಾದದ್ದು ಪಾಲಿ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯದ ಅಧ್ಯಯನ ಇತ್ಯಾದಿ. ರಾಜರತ್ನಂ ಅವರು ನಮ್ಮ ಕಡೆ ಬೆಂಗಳೂರು ಕಡೆಯಲ್ಲಿ ಬೌದ್ಧ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಪ್ರಚಾರ ಮಾಡಿದಂಥವರಲ್ಲಿ ಅಗ್ರಗಣ್ಯರಾದವರು. ಗೋವಿಂದ ಪೈಗಳಂತೂ ಮೊದಲಿಂದಲೂ ಅದನ್ನು ವ್ಯಾಸಂಗ ಮಾಡಿ ಮಾಡ್ತಾ ಇದ್ದವರು. ಗೋವಿಂದ ಪೈಗಳ ವೈಶಾಖಿ ಕಾವ್ಯ ಬರೀಬೇಕಾಯಿತು. ಆಗ ಅವರಿಗೆ ಮಹಾಪರಿನಿಬ್ಬಾನ ಸುತ್ತ ಅಂತ ಬೌದ್ಧ ಗ್ರಂಥ ಸುತ್ತ ಪಿಟಕದ ಒಂದು ಭಾಗ ಅದು ಬೇಕಾಯಿತು. ರಾಜರತ್ನಂ ಅವ್ರನ್ನ ಕೇಳಿದ್ರು. ಅವರು ತಮ್ಮಲ್ಲಿದ್ದ ಪ್ರತಿಯನ್ನು ಕಳಿಸಿಕೊಟ್ರು. ತುಂಬ ವಿಶ್ವಾಸ. ರಾಜರತ್ನಂ ಅವರು ಗೋವಿಂದ ಪೈಗಳ ಮನೆಗೆ ಹೋದರೆ ಎಷ್ಟೋ ದಿವಸ ಇದ್ದಂಥವ್ರು, ಗೋವಿಂದ ಪೈಗಳ ರಾಜೋಪಚಾರ ಮಾಡ್ತಾ ಇದ್ದಂಥವ್ರು. ಆಮೇಲೆ ಅಷ್ಟು ವಿಶ್ವಾಸ ತೋರಿಸಿದವರಿಗೆ ಇವರು ತುಂಬ ವಿಶ್ವಾಸದಿಂದಲೇ ತಮ್ಮ ಬಳಿ ಇದ್ದಂಥ ಪ್ರತಿಯನ್ನು ಕಳಿಸಿಕೊಟ್ಟಿದ್ದಾರೆ. ರಾಜರತ್ನಂ ಅವರು ಯಾವಾಗಲೂ ಆ ಕಡೆಗೆ ಬಂದಿದ್ದಾರೆ. ಚೆನ್ನಾಗಿ ಆತಿಥ್ಯವಾಗಿದೆ, ಲೋಕಾಭಿರಾಮದ ಮಾತೆಲ್ಲ ಆಗಿದೆ. ಆದಮೇಲೆ ಕೆಲಸ ಮುಗೀತು, ಮಹಾಪರಿನಿಬ್ಬಾನ ಸುತ್ತದ್ದು ಅಂತ ಆ ಪುಸ್ತಕವನ್ನು
ಯಾವ ಕವರ್ನಲ್ಲಿ ಕಳಿಸ್ಕೊಟ್ಟಿದ್ರು ಆ ಕವರ್ನಲ್ಲಿ ಪರಿಷ್ಕಾರವಾಗಿ ಮಡಚಿ ಇಟ್ಟು ಒಂದು ಹುರಿಯನ್ನು ಹಾಕಿ ಕಟ್ಟಿ ಅದರ ಮೇಲೆ ಪೋಸ್ಟೇಜ್ ಸ್ಟ್ಯಾಂಪಿನ ಖರ್ಚನ್ನು ಇಟ್ಟರಂತೆ. ಇದು ಸಮಾತಲ್ಲೋ ಅಂತಂದ್ರಂತೆ. ಇದು ಯಾಕೆ ಅಂದ್ರಂತೆ, ಇಲ್ಲ ನೀವು ನನಗಾಗಿ ಕಳಿಸಿಕೊಟ್ಟಿದ್ದು ವಿಶ್ವಾಸ ಸ್ನೇಹ ಅದೆಲ್ಲ, ಮನೆಯಲ್ಲಿ ಎಷ್ಟು ಆತಿಥ್ಯ ಅದೇನು ನಡೆದರೂ ಕೂಡ ಈ ವ್ಯವಹಾರದಲ್ಲಿ ಅಚ್ಚುಕಟ್ಟುತನ ಇರಬೇಕು ಅಂತ. ರಾಜರತ್ನಂ ಇದನ್ನು ಬರೀತಾರೆ. ಈ ರೀತಿಯಾದ ಶಿಸ್ತನ್ನು ಕಲಿಸ್ಕೊಡ್ತಾ ಇದ್ದರು. ಒಬ್ಬರಿಂದ ನೆರವನ್ನು ತಗೊಂಡ್ರೆ ಅದನ್ನು ಸರಿಯಾಗಿ ಅದೇ ರೀತಿಯಲ್ಲಿ ಮಾಡಬೇಕು ಅಂತ. ನನಗೆ ನೆನಪಾಗುತ್ತದೆ, ನಮ್ಮ ಅನಾಕೃಷ್ಣರಾಯರು ಅಂಥ ಒಂದು ಒಳ್ಳೆಯ ಸಾಹಿತ್ಯ ಪ್ರೀತಿಯನ್ನು ಬೆಳೆಸಿದವರು, ಸಮಾಜದಲ್ಲಿ ಓದುಗಾರಿಕೆಯನ್ನು ಬೆಳೆಸಿದಂಥವರು. ಅವರ ಸಾಹಿತ್ಯ ದೊಡ್ಡದೋ ಸಣ್ಣದೋ ಅಂತ ಬೇಕಾದಷ್ಟು ಜನ ಪ್ರಶ್ನೆಗಳು ಎತ್ತಬಹುದು. ಆದರೆ ಅವರು ದೊಡ್ಡವರು ಅನ್ನೋದನ್ನು ಅವರು ಮತ್ತೆ ಮತ್ತೆ ಅವ್ರ ಬದುಕಿನಿಂದ ನಾವು ಕಾಣ್ತೀವಿ. ಅವರೊಂದು ದೊಡ್ಡ ಗೋಷ್ಠಿಯನ್ನು, ಸಾಹಿತ್ಯ ಬಾಂಧವ್ಯವನ್ನು ಬೆಳೆಸಿದರು. ಕೃಷ್ಣರಾಯರ ಪ್ರಿಯಶಿಷ್ಯರಂತೆ ಇದ್ದವರು ತರಾಸು ಅವರಿದ್ದರು, ಕುಮಾರ ವೆಂಕಣ್ಣ ಅವರಿರ್ಬೋದು, ಮತ್ತು ತಿರ್ಗಾ ಬೀಚಿಯವರಿರ್ಬೋದು, ಈ ಥರ ಅನೇಕರಿದ್ದರು, ಪ್ರಗತಿಶೀಲ ಸಾಹಿತಿಗಳಿದ್ದರು. ಅದರಿಂದ ಆಚೆಗೂ ಕೃಷ್ಣರಾಯರು ಬೇಕಾದಷ್ಟಿತ್ತು. ತುಂಬ ಜನಕ್ಕೆ ಪ್ರಗತಿಶೀಲರು, ವಿಶೇಷವಾಗಿ ಕೃಷ್ಣರಾಯರಿಗೆ ನವೋದಯದವ್ರನ್ನ ಕಂಡ್ರೆ ಆಗೋದಿಲ್ಲ ಅಂತ ಒಂದು ಪ್ರಥೆ ಬೆಳೆಸಿದ್ರು. ಡಿ ವಿ ಅವ್ರನ್ನೆಲ್ಲ ಮಾಸ್ತಿಯವ್ರನ್ನ ತುಂಬ ಗೌರವಿಸ್ತಾ ಇದ್ದರು. ಯಾವಾಗಲೂ ಒಂದು ಅಭಿಪ್ರಾಯ ಭೇದದಲ್ಲಿ ಒಂದು ಎರಡು ಮಾತು ಆಡಿರಬಹುದಾದರೂ ತುಂಬ ಗೌರವ ಘನತೆ ಇಟ್ಕೊಂಡಿದ್ದರು. ಅವರು ಕೃಷ್ಣರಾಯರು ಈ ಥರದ ವಿಷಯಗಳಲ್ಲಿ ಎಷ್ಟು ಸಹಕಾರ ಕೊಡ್ತಾಯಿದ್ರು ಅನ್ನೋದನ್ನು ನಮ್ಮ ಎಚ್ ಕೆ ರಂಗನಾಥ್ ಅವರು ಬರೀತಾರೆ. ಎಚ್ ಕೆ ರಂಗನಾಥ್ ಅವರು ಸಂಶೋಧನೆ ಮಾಡ್ತಾಯಿದ್ರು ಕನ್ನಡದ ರಂಗಭೂಮಿ ಬಗ್ಗೆ. ಆಗ ಅವರಿಗೆ ಈ ADA ಅಂತಿದೆಯಲ್ಲ, ಅಮೆಚೂರ್ ಡ್ರಾಮಾ ಅಸೋಸಿಯೇಷನ್ ಅಂತ, ಅವರು ರಂಗಭೂಮಿ ಅಂತ ಒಂದು ಮಾಸಪತ್ರಿಕೆ ನಡೆಸ್ತಾಯಿದ್ರು. ಆ ಪತ್ರಿಕೆಯ ಪ್ರತಿಗಳು ಬೇಕಾಗಿತ್ತು. ಅದೆಲ್ಲ ನಿಂತು ಹೋಗಿ ಎಷ್ಟೋ ವರ್ಷವಾಗಿತ್ತು, ಎಲ್ಲಿಯೂ ಸಿಗ್ತಾ ಇರಲಿಲ್ಲ. ಹುಡುಕಿ ಒದ್ದಾಡಿದ್ರು. ಆಗ ADAನ ಆರಂಭ ಮಾಡಿದವರೆಲ್ಲ ಬಹಳ ಪ್ರಸಿದ್ಧರಾದವರು. ದೇವಡು ನರಸಿಂಹಶಾಸ್ತ್ರಿಗಳಿದ್ದರು, ಮತ್ತು CK ವೆಂಕಟರಾಮಯ್ಯನವರಿದ್ದರು, ರಾಘವ, ಬಳ್ಳಾರಿ ರಾಘವ, ಈ ಥರ ಅನೇಕರು ಇದ್ದಂಥದ್ದು. ಹಾಗಾಗಿ ಆ ಪತ್ರಿಕೆ ಬೇಕು, ನಮ್ಮ ಕನ್ನಡ ರಂಗಭೂಮಿಯ ಬಗ್ಗೆ ಬೇಕಾದಷ್ಟು ಲೇಖನಗಳು ಬಂದಿವೆ, ಅದರೊಳಗೆ ಇನ್ನೆಷ್ಟೋ ಪ್ರಯೋಗಗಳ ಬಗ್ಗೆ ಉಂಟು ಅಂತೆಲ್ಲ ಹುಡುಕಾಡ್ತಾ ಇದ್ದರು. ಯಾವಾಗಲೂ ಒಮ್ಮೆ ಧಾರವಾಡದಲ್ಲಿ ನಮ್ಮ ಎಚ್ ಕೆ ರಂಗನಾಥ್ ಅವರಿದ್ದಾಗ ಕೃಷ್ಣರಾಯರು ಬಂದಿದ್ದರು. ಆಗ ಈ ಥರ ನಿಮಗೆಲ್ಲಾದರೂ ಅದು ಕಾಣಸಿಗುತ್ತದೆಯಾ ಅಂತ ಕೇಳಿದ್ರಂತೆ. ಕೃಷ್ಣರಾಯರು ಏನೂ ವಿಶೇಷವಾಗಿ ಉತ್ತರಿಸಲಿಲ್ಲ. ಸ್ವಲ್ಪ ದಿವಸ ಆದಮೇಲೆ ರೈಲ್ವೆ ಸ್ಟೇಷನಲ್ಲಿ ಒಂದು ದೊಡ್ಡ ಪಾರ್ಸೆಲ್ ಬಂದಿದೆ ಅಂತ ಮಾಹಿತಿ ಬಂತು. ರಂಗನಾಥ್ ಅವರು ಹೋದರೆ ಒಂದು ದೊಡ್ಡ ಭಾಂಗಿ ಅದನ್ನು ತಗೊಂಡು ಬಂದು ಮನೇಲಿ ನೋಡಿದ್ರೆ ಕೃಷ್ಣರಾಯರು ಇಡೀ ರಂಗಭೂಮಿಯ ಎಲ್ಲ ಹಳೆಯ ಪ್ರತಿಗಳನ್ನು ಅವರು ಬೈಂಡ್ ಮಾಡಿಸಿ ವರ್ಷ ಸಂಪುಟ ಮಾಡಿಸಿ ಇಟ್ಕೊಂಡಿದ್ದನ್ನಷ್ಟನ್ನೂ, ಅದಲ್ಲದೆ ಇನ್ನು ಬೇರೆ ಬೇರೆ ರಂಗಭೂಮಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪುಸ್ತಕಗಳು, ಅದೆಲ್ಲದರ ಮೇಲೆ ವರ್ಲ್ಡ್ ಥಿಯೇಟ್ರ್ ಅಂತ ಒಂದು ಅಪೂರ್ವವಾದ ಪುಸ್ತಕವನ್ನು ಇವರಿಗೆ ಸಹಿ ಹಾಕಿ ನಿಮಗೇ ಇದು ಅಂತ ಕೊಟ್ಟಿದ್ರಂತೆ. ಅಂದರೆ ಎಲ್ಲಿಯೋ ಯಾರೋ ಸಂಶೋಧನೆ ಮಾಡ್ತಾ ಇದ್ದಾರೆ ಅಂತಂದರೆ ತತ್ಕ್ಷಣ ಆ ಪ್ರತಿಕ್ರಿಯೆ ಸ್ಪಂದನ ತೋರ್ತಕ್ಕಂಥದ್ದು. ಈ ಥರದ್ದು ಗೋವಿಂದ ಪೈಗಳಲ್ಲಿ ಆದರೂ ಅಷ್ಟೇ. ಯಾವ ಸಣ್ಣ ಹುಡುಗ ಹೋಗಿ ಅವ್ರಿಗೊಂದು ಪತ್ರ ಬರೆದ್ರು, ಗೋವಿಂದ ಪೈಗಳು ಮತ್ತೆ ಅಚ್ಚುಕಟ್ಟಾಗಿ ತಮ್ಮ ನೇರಳೆ ಬಣ್ಣದ ಲೇಖನಿಯ ಇಂಕಿನಲ್ಲಿ ಅಚ್ಚುಕಟ್ಟಾದ ಉತ್ತರ ಬರೀತಾಯಿದ್ರು. ಕಾರ್ಡ್ಗಳಲ್ಲಿ ಕೂಡ ಯಾರಿಗಾದರೂ ಬರೆದ್ರೆ ಡಯಾಕ್ರಿಟಿಕಲ್ ಮಾರ್ಕ್ಸ್ ಹಾಕ್ತಾಯಿದ್ರು. ಒಂದು ಸಂಸ್ಕೃತದ ಹೆಸರು ಅಂದರೆ ಬ್ರ್ಯಾಕೆಟಲ್ಲಿ ದೇವನಾಗರಿನಲ್ಲಿ ಬರೀತಾಯಿದ್ರು. ಈ ರೀತಿಯಾದಂಥದ್ದು ಅವರ ಜಿದ್ದು, ಅಷ್ಟು ಶಿಸ್ತಲ್ಲಿ ಮಾಡಬೇಕು ಅದು ಅಂತ. ಒಮ್ಮೆ ನನಗೆ ಪೊಳಲಿ ಬಾಲಕೃಷ್ಣ ಶೆಟ್ಟರು ಅಂತ ದಕ್ಷಿಣ ಕನ್ನಡದಲ್ಲಿ ಇದ್ದ ಒಬ್ಬ ಸಾಹಿತಿಗಳು, ಸಾಹಿತ್ಯ ಪ್ರೀತಿ ಉಳ್ಳಂಥವರು, ಮಣಿಪಾಲ ಸಾಹಿತ್ಯ ಸಂಘದಲ್ಲಿ ಕೆಲಸ ಮಾಡಿದವರು ತುಂಬ, ಅವರು ಹೇಳಿದರು, ಅವರು ಶಾಲಾ ವಿದ್ಯಾರ್ಥಿಯಾಗಿದ್ದಾಗ ತಮ್ಮ ಶಾಲೆಯವರು ಒಂದು ಹಸ್ತಲೇಖನದ ಪತ್ರಿಕೆ ಮಾಡ್ತಾಯಿದ್ದೀವಿ ಅಂತ. ಅದೇನು ಹಸ್ತಲೇಖನದ್ದು ಅಂತಂದರೆ ಎಲ್ಲರೂ ಕೈಯಿಂದ ಬರೆದಿರೋದು ಒಂದು ಬೈಂಡ್ ಮಾಡಿ ಸ್ಕೂಲಲ್ಲಿ ಲೈಬ್ರರಿನಲ್ಲಿ ಇಡೋದು, ಎಲ್ಲರೂ ಬಂದು ಓದೋದು. ಆ ಒಂದು ಹಸ್ತಲೇಖನದ ಪತ್ರಿಕೆ ಮಾಡ್ತಾಯಿದ್ದೀವಿ, ಅದಕ್ಕೆ ನೀವು ಕವಿತೆ ಕಳಿಸ್ಕೊಡಿ ಅಂತ. ಇವರು ಮದ್ರಾಸ್ ಪ್ರಾವಿನ್ಸ್ನಿಂದ ರಾಷ್ಟ್ರಕವಿಯಾಗಿದ್ದವರು, ಕರ್ನಾಟಕದ ಮಾತ್ರವಲ್ಲ ಇಡೀ ದಕ್ಷಿಣ ಭಾರತದ ಪ್ರಥಮ ಕನ್ನಡ ರಾಷ್ಟ್ರಕವಿ. ಅಂಥ ದೊಡ್ಡವರು ಯಾವ ಮುಜುಗರವೂ ಇಲ್ಲದೆ ಕವಿತೆ ಕಳಿಸ್ಕೊಟ್ಟಿದ್ದಾರೆ ಹುಡುಗನಿಗೆ. ಯಾವ ದೊಡ್ಡತನ! ಇವರು ಎಷ್ಟೋ ಜನಕ್ಕೆ ಆ ಥರ ಕೇಳಿದವ್ರಿಗೆ ಕವಿತೆ ಕಳಿಸ್ಕೊಡ್ತಾ ಇದ್ದರೆ ಅವರು ಪ್ರಿಂಟ್ ಆದಮೇಲೆ ಒಂದು ಪ್ರತಿಯೂ ಕಳಿಸ್ತಾ ಇರಲಿಲ್ಲ. ಅದನ್ನು ಗೋವಿಂದ ಪೈಗಳು ಬರೆದಿದ್ದಾರೆ ಸಾಹಿತ್ಯಜ್ಞರ ಆತ್ಮಕಥನ ಅಂತ ಒಂದು ಲೇಖನದಲ್ಲಿ. ಆಮೇಲೆ ಹಾಗೆ ಕಳಿಸ್ಕೊಟ್ರೆ ರದ್ದಿ ಪೇಪರ್ನಲ್ಲಿ ಪ್ರಿಂಟ್ ಆಗಿರುವ ಕಾಪಿನ ಕಳಿಸ್ಕೊಡೋರಂತೆ. ಎರಡು ಥರ ಪ್ರಿಂಟ್ ಮಾಡ್ತಾಯಿದ್ರು. ಒಂದು ಹಾಲು ಕಾಗದ,
ಮಿಲ್ಕ್ ಪೇಪರ್ ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು, ಅದು ಮಾರಾಟಕ್ಕೆ. ಲೇಖಕರಿಗೆ ಗೌರವ ಪ್ರತಿ ಅಂತ ಕಳಿಸ್ಕೊಡೋದು ರದ್ದಿ ಕಾಗದ, ಜಿರಳೆ ಬಣ್ಣದ ಕಾಗದದಲ್ಲಿ ಕಳಿಸ್ಕೊಡೋದು, ಅದನ್ನು ಹಾಗೆ ಮಾಡ್ತಾಯಿದ್ರು ಅಂತ ಬರೀತಾರೆ. ಅಷ್ಟಿದ್ದರೂ ಸಾಹಿತ್ಯದ ಬಗೆಗೆ ಪ್ರೀತಿ, ಅದಕ್ಕಾಗಿ ಮಾಡಬೇಕು ಅನ್ನುವಂಥದ್ದು ಎಷ್ಟು ಕಾಣ್ತಾ ಇತ್ತು. ಯಾವ ಪತ್ರಿಕೆಯವರಾಗಲಿ, ಯಾವ ವಿದ್ವದ್ಗೋಷ್ಠಿಯವರಾಗಲಿ ಏನು ಕೇಳಿದ್ರು ತತ್ಕ್ಷಣ ಲೇಖನವನ್ನು ಕಳಿಸ್ಕೊಡೋದು. ಮತ್ತು ಅಷ್ಟು ಮಾತ್ರವಲ್ಲ, ತಪ್ಪಿಲ್ಲದೆ ಅಚ್ಚಾಗಬೇಕು, ಅದಕ್ಕೆ ನೀವು ಪ್ರೂಫ್ಗಳನ್ನು ಕಳಿಸ್ಕೊಡಿ ಅಂತ ಕಳಿಸ್ಕೊಟ್ರೆ ಇವರೇ ಸ್ವಂತ ಖರ್ಚಿನಲ್ಲಿ ಪೋಸ್ಟ್ ಮಾಡಿ ಮತ್ತೆ ತಿದ್ದಿ ಕಳಿಸ್ಕೊಡ್ತಾಯಿದ್ರು. ಇವ್ರು ನೋಡ್ತಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೂಫ್ಗಳನ್ನು ಕಳಿಸ್ಬಿಡ್ತಾಯಿದ್ರಂತೆ. ಕೊನೆಯ ಪ್ರೂಫ್ ಕಳಿಸ್ಕೊಡಿ ಅಂತಂದರೆ ಮೊದಲಿಂದ ಕಳಿಸ್ಕೊಟ್ಬಿಡ್ತಾಯಿದ್ರು. ಅದನ್ನೆಲ್ಲ ಬರೀತಾರೆ ಗೋವಿಂದ ಪೈಗಳು. ಆ ರೀತಿಯವರು ಅವರ ಮನೆಯ ಆತಿಥ್ಯವನ್ನೆಲ್ಲ ಕುರಿತು ಡಿ ವಿ ಜಿ ಅಂತವರೆಲ್ಲ ಹೇಳ್ತಾರೆ, ಅವರ ತಮ್ಮಂದರೆಲ್ಲ, ಗೋವಿಂದ ಪೈಗಳ ತಮ್ಮಂದರು ಅಣ್ಣನರನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಪ್ರೀತಿ ಗೌರವದಿಂದ. ಅವ್ರ ಮನೆಯಲ್ಲಿ ಹೋದರೆ ದಕ್ಷಿಣ ಕನ್ನಡದ ವಿಶೇಷಗಳು ಅವು ಯಾವುದಿವೆ ಅವೆಲ್ಲ ಆಗಬೇಕು. ಅದು ನೀರು ದೋಸೆ ಇರ್ಬೋದು, ಪತ್ರೊಡೆ ಇರ್ಬೋದು, ಅಥವಾ ಕಾಜಿನ ಪಲ್ಯ ಇರ್ಬೋದು, ತೊಂಡೆಕಾಯಿ ಹುಳಿ ಇರ್ಬೋದು, ಈ ಥರದ್ದು ಎಲ್ಲವನ್ನೂ ಮಾಡಿಸ್ತಾಯಿದ್ರು. ಹಲಸಿನ ಬೇರೆ ಬೇರೆ ಪದಾರ್ಥಗಳು ಅವನ್ನೆಲ್ಲ ಮಾಡಿ, ಆಮೇಲೆ ಚಕ್ಕಲಿ ಎಷ್ಟು ದೊಡ್ಡದು ಅಂತಂದರೆ ಆ ಮಧ್ಯದ ವರ್ತುಲದಲ್ಲಿ ಒಂದು ದೊಡ್ಡ ಕಂಚಿನ ಲೋಟ ಇಡೋಕ್ಕಾಗೋಷ್ಟು ಜಾಗ. ಆ ಥರ ಒಂದೆರಡು ಚಕ್ಕಲಿಗಳನ್ನು ಲೋಟಕ್ಕೆ ಪೋಣಿಸಿ ಒಂದು ತಟ್ಟೆಯಲ್ಲಿಟ್ಟು, ಆ ತಟ್ಟೆಯ ಸುತ್ತಲೂ ಹುರುಗಡ್ಲೆಯೋ ಹುರುಗಾಳನ್ನೋ ಯಾವುದೋ ಇಟ್ಟು, ಆ ಲೋಟ ತುಂಬ ಹಾಲು, ಅದನ್ನು ಇವರಿಗೆ ರಾತ್ರಿ ಕಳಿಸ್ಕೊಡ್ತಾ ಇದ್ರಂತೆ ಮನೆಯ ಅತಿಥಿಗಳಿಗೆ ಏನು ಅಂತ ಹೇಳಿಬಿಟ್ಟಿದ್ದನು. ಈ ರೀತಿಯಾದ ಉಪಚಾರಗಳು, ಆ ವಿಶ್ವಾಸ ಗೋವಿಂದ ಪೈಗಳದು ತುಂಬ ದೊಡ್ಡದಾದದ್ದು. ಅವರ ಬಗೆಗೆ ನಮ್ಮ ಹಳೆ ಮೈಸೂರು ಕಡೆಯೆಲ್ಲ ತುಂಬ ಗೌರವ ಇತ್ತು. ಅವರ ವೈಶಾಖಿ ಕಾವ್ಯ ಬಂದಾಗ ಡಿ ವಿ ಜಿಯವರು ಅದಕ್ಕೆ ಪತ್ರ ರೂಪದಲ್ಲಿ ಪ್ರತಿಕ್ರಿಯೆ ತೋರಿಸ್ತಾರೆ. ನೀವು ಈಗ ಕಳಿಸಿಕೊಟ್ಟಂಥ ವೈಶಾಖಿ ಕಾವ್ಯ ಬಂತು ಬುದ್ಧನ ಕಡೆಯ ದಿವಸವನ್ನು ಕುರಿತದ್ದು. ನೆನ್ನೆ ತಾನೇ ನಾವು ಬುದ್ಧ ಪೂರ್ಣಿಮಾನ ಕಂಡಿದ್ದೀವಿ. ಆ ಬುದ್ಧ ಪೂರ್ಣಿಮೆಯಂದೇ ಆತನ ಅವಸಾನವೂ ಆಗಿದ್ದು, ಜನ್ಮವೂ ಆಗಿದ್ದು, ಜ್ಞಾನೋದಯ ಕೂಡ ಆಗಿದ್ದು. ಆ ಒಂದು ಕಾವ್ಯವನ್ನು ಓದಿ ಎಷ್ಟು ಸಂತೋಷವಾಯಿತು ಅನ್ನೋದನ್ನು ವ್ಯಕ್ತಪಡಿಸಿ ಅವರು ಹೇಳ್ತಾರೆ, ಇದನ್ನು ಬೆಳ್ಳಿಯ ಹಾಳೆಯ ಮೇಲೆ ಬಂಗಾರದ ಅಕ್ಷರಗಳಲ್ಲಿ ಅಚ್ಚು ಮಾಡಿಸ್ಬೇಕಾಗಿತ್ತು. ಇದು ಬಂದೊಡನೆ ಎಷ್ಟೋ ದಿವಸಗಳ ಹಿಂದೆ ಓದಿದ್ದು ನಿಮ್ಮ ಮತ್ತೊಂದು ಕಾವ್ಯ ಗೋಲ್ಗೊಥ, ಅದನ್ನು ಒಟ್ಟಿಗೆ ಜಿದ್ದುಗಟ್ಟಿ ಸೇರಿಸಿಕೊಂಡು ಓದಿದೆ, ಎಂಥ ದೊಡ್ಡ ಕೊಡುಗೆಯನ್ನು ಕನ್ನಡಿಗರಿಗೆ ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಅವರು ಬರೀತಾರೆ. ಆಮೇಲೆ ಗೋವಿಂದ ಪೈಗಳ ಬಗೆಗೆ ಇನ್ನೊಬ್ಬ ಸಾಹಿತಿಗಳೇ ಆದಂಥ ನಮ್ಮ ಬಿ ಎಂ ಶ್ರೀ ಪ್ರತಿಷ್ಠಾನದ ಆರಂಭಕ್ಕೆ ಕಾರಣರಾದವರು ಎಂ ವಿ ಸೀತಾರಾಮಯ್ಯನವರು. ಅವರು ಒಂದು ಸಾಹಿತ್ಯ ಸಭೆಯಲ್ಲಿ ಅವರು ಕೂತಿದ್ದಂತೆಯೇ ಅವರ ಪ್ರೊಫೈಲ್ ಸ್ಕೆಚ್ ಮಾಡಿದರು ಗೋವಿಂದ ಪೈಗಳದು. ಅವರ ಸಹಿಯನ್ನು ಕೂಡ ಹಾಕ್ಕೊಂಡಿದ್ರು. ಅವರು ಒಳ್ಳೆಯ ಚಿತ್ರಕಾರರಾಗಿದ್ದರು. ಶಾಂತಿನಿಕೇತನಕ್ಕೆ ಕೂಡ ಹೋಗಿ ವಿಶೇಷವಾಗಿ ಚಿತ್ರಾಧ್ಯಯನ ಮಾಡಬೇಕು ಅಂತ ಇದ್ದರು. ಪಾಪ ಬಡತನದಿಂದಾಗಿ ಕಷ್ಟವಾಯಿತು, ಆಗಲಿಲ್ಲ. ಅಂದರೆ ಎಷ್ಟು ಆರಾಧನಾ ಭಾವ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತದೆ. ಇತ್ತ ಕಡೆ ಬಂದರೆ ಅವ್ರನ್ನ ಆ ರೀತಿಯಲ್ಲಿ ಗೌರವದಿಂದ ಕಾಣ್ತಾಯಿದ್ರು. ಇನ್ನು ಅವರಾದರೂ ಅಷ್ಟೇ, ಗೋವಿಂದ ಪೈಗಳು ಎಷ್ಟು ಬಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅಂತ ಕೇಳಿದ್ರೂ ಕೂಡ ಒಪ್ಪಲಿಲ್ಲ. ಕಡೆಗೆ ಬಲವಂತ ಮಾಡಿ ಒಪ್ಪಿಸಿದ್ದಾಯಿತು. ಅದಕ್ಕೆ ಕಾರಣರಾದವರು ಮತ್ತೊಬ್ಬ ವಿದ್ವಾಂಸರು ಕವೆಂ ರಾಘವಾಚಾರ್ಯರು. ಅವರು ಬಿ ಎಂ ಶ್ರೀಯವರ ಪಟ್ಟಶಿಷ್ಯರು. ಕನ್ನಡದಲ್ಲಿ ಮೊದಲ ಬಾರಿಗೆ ಗ್ರೀಕನ್ನು ಕಲಿತು ಗ್ರೀಕ್ ನಾಟಕಗಳನ್ನು ಪ್ರೌಢವಾದ ಹಳಗನ್ನಡದಲ್ಲಿ ಅನುವಾದ ಮಾಡಿದವರು. ಅದನ್ನು ನೋಡಿ ಬಿ ಎಂ ಶ್ರೀಯವರು, ಏನಪ್ಪ ನೀನು ಒಂದು ಗ್ರೀಕಿಂದ ಇನ್ನೊಂದು ಗ್ರೀಕಿಗೆ ಅನುವಾದ ಮಾಡಿದ್ದೀಯಾ ಅಂತಂದರು. ಅಷ್ಟು ಜಟಿಲವಾದ ಹಳಗನ್ನಡದಲ್ಲಿ ಸೊಫೋಕ್ಲಿಸ್ನ 7 ನಾಟಕಗಳನ್ನು ಅನುವಾದ ಮಾಡಿದ್ರು. ಯೂರಿಪಿದೇಸನ ನಾಟಕವನ್ನು ಅನುವಾದ ಮಾಡಿದ್ರು. ಐಸ್ಕ್ಯುಲಸ್ನ ನಾಟಕವನ್ನು ಅನುವಾದ ಮಾಡಿದ್ರು. ಅರಿಸ್ಟಾಟಲ್ನ ಪೊಯಿಟಿಕ್ಸ್ ಪೂರ್ಣವಾಗಿ ಅನುವಾದ ಮಾಡಿದರು. ಅದು ಲುಪ್ತವಾಯಿತು, ನಮ್ಮ ಪಾಲಿಗೆ ಸಿಗಲಿಲ್ಲ. ಅವರು ಕವೆಂ ರಾಘವಾಚಾರ್ಯರು ಆಗ್ರಹ ಮಾಡಿ, ನೀವು ಈಗ ಅಧ್ಯಕ್ಷರಾಗೋದಿಲ್ಲ ಅಂದರೆ ನಾವು ಮಂಜೇಶ್ವರಕ್ಕೆ ಬಂದು ಧರಣಿ ಹೂಡ್ತೀವಿ ಅಂತ ಒಂದಷ್ಟು ಜನರ ಸಹಿಯನ್ನು ತಯಾರು ಮಾಡಿ ಅಚ್ಚಗನ್ನಡದ ಪತ್ರ ಬರೆದ್ರಂತೆ. ಅದಕ್ಕೆ ಗೋವಿಂದ ಪೈಗಳು ಬರೀತಾರೆ, ಕನ್ನಡದ ಅಭಿನವ ಆಂಡಯ್ಯನಿಗೆ ನಮಸ್ಕಾರ ಅಂತ ಶುರು ಮಾಡಿಕೊಂಡು, ನೀವೇನೋ ಸಹಿ ಹಾಕಿದ್ದೀರಾ, ಇಷ್ಟು ಜನ ಬಂದು ಧರಣಿ ಹೂಡ್ತೀರಾ ಅಂತ, ನೀವು ಬಿಟ್ಟು ಇನ್ಯಾರೂ ಬರೋಲ್ಲ ಇಲ್ಲಿಗೆ ಧರಣಿ ಹೂಡೋಕ್ಕೆ ಅನ್ನೋದು ಗೊತ್ತಿದೆ ಅಂತೆಲ್ಲ ಆರಂಭಿಸಿ ಬರ್ತೀನಿ ಅಂತಂದರು. ಮುಂಬೈನಲ್ಲಿ ಆಯಿತು ಸಾಹಿತ್ಯ ಸಮ್ಮೇಳನ. ಆಗ ವೇದಿಕೆ ಮೇಲೆ ಕೂತಿದ್ದವರಲ್ಲೊಬ್ಬರು ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು. ಗೋವಿಂದ ಪೈಗಳಿಗೆ ಆಗಲೇ 70 ವರ್ಷ. ಆಲೂರನ್ನು ನೋಡಿದ ತಕ್ಷಣ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕೂತ್ಕೊಂಡ್ರು. ನಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಮೋಜು ಮೇಜವಾನಿ ಮೆರವಣಿಗೆ ಎಲ್ಲ ನೋಡಿದ್ದೀವಿ ನಾವು. ಅದಕ್ಕೆ ಅಲಂಕಾರಪ್ರಾಯವಾಗಿ ಭೂಷಣಪ್ರಾಯರಾಗಿದ್ದಂಥ ಮಹಾನುಭಾವರು ಹಲವರು.
ಈಚಿನ ವರ್ಷಗಳಲ್ಲಿ ಭೈರಪ್ಪನವರು ಯಾವ ಘನತೆಯಿಂದ ನಡ್ಕೊಂಡ್ರು, ನಮ್ಮ ಜೀವಿಯವರು ಯಾವ ಘನತೆಯಿಂದ ನಡ್ಕೊಂಡ್ರು ಎಲ್ಲ ನೋಡಿದ್ದೀವಿ. ಗೋವಿಂದ ಪೈಗಳು ಸಮ್ಮೇಳನಾಧ್ಯಕ್ಷರು ತಮಗಿಂತ ವಿದ್ಯಾ ಜ್ಯೇಷ್ಠರು ಅಂತ ಅವ್ರನ್ನ ಕನ್ನಡ ಕುಲಪುರೋಹಿತರಾದಂಥ ಆಲೂರವ್ರನ್ನ ಕಂಡು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕೂತ್ಕೊಂಡ್ರಲ್ಲ, ಎಷ್ಟು ದೊಡ್ಡದಾದಂಥದ್ದು. ಈಚೆಗೆ ಯಾವ ಸಾಹಿತಿಗಳು ತಾನೇ ಮತ್ತೊಬ್ಬ ಸಾಹಿತಿಯನ್ನು ಸಾರ್ವಜನಿಕವಾಗಿ ಮನಸಾರೆ ಪಾದ ಮುಟ್ಟಿ ನಮಸ್ಕಾರ ಮಾಡೋದುಂಟು. ಈ ಥರದ್ದೆಲ್ಲ ಹೊರಟೋಗ್ಬಿಡ್ತಾ ಇದೆ. ಈ ನಿಜವಾದ ಬಾಂಧವ್ಯ ವಿಶ್ವಾಸಗಳು ಕಡಿಮೆ ಆಗಿಬಿಡ್ತಾ ಇವೆ. ಅಂಥದ್ದು ಗೋವಿಂದ ಪೈಗಳಿಗೆ ಮಿಕ್ಕವರಿಗೆಲ್ಲ ಇದ್ದಂಥ ಪ್ರೀತಿ ವಿಶ್ವಾಸ. ಬಿ ಎಂ ಶ್ರೀಯವರಂತೂ ಕನ್ನಡಕ್ಕೆ ಎಷ್ಟು ಬಗೆಯ ಕೆಲಸ ಮಾಡಿದ್ರು. ಅವರು ಹಳೆ ಮೈಸೂರು, ಮಂಗಳೂರು ಮತ್ತು ಉತ್ತರ ಕರ್ನಾಟಕ ಅನ್ನೋದು ಮೂರು ಛಿದ್ರವಾಗಬಾರದು, ಏಕೀಕರಣವಾಗಬೇಕು ಅಂತ ನಿರಂತರವಾಗಿ ಓಡಾಡ್ತಾ ಇದ್ದರು. ಅವರು ತಮ್ಮ ಮತ್ತೊಬ್ಬ ಪ್ರಿಯ ಶಿಷ್ಯರಾದ ವಿ ಸಿ ಅವ್ರಿಗೆ ಹೇಳಿದ್ರು, ವಿ ಶಲ್ ಬಿ ಲಿವಿಂಗ್ ಬ್ರಿಡ್ಜಸ್ ಅಕ್ರಾಸ್ ತುಂಗಭದ್ರಾ ಅಂತಂದಿದ್ರಂತೆ. ತುಂಗಭದ್ರೆಯ ಮೇಲೆ ಜೀವಂತವಾದ ಸೇತುವೆಗಳಾಗಿರಬೇಕು ಅಂತ. ಅವರ ಮಹನೀಯತೆ ಆ ಮಟ್ಟಕ್ಕೆ ತುಂಬ ದೊಡ್ಡದಾದಂಥದ್ದು. ಮಿಕ್ಕ ಸ್ನೇಹಿತರ ಜೊತೆಗೂ ಅಷ್ಟೇ ಚೆನ್ನಾಗಿರ್ತಿತ್ತು. ಡಿ ವಿ ಜಿಯವರಿಗೂ ಬಿ ಎಂ ಶ್ರೀಯವರಿಗೂ ಬಹಳ ಪ್ರೀತಿ. ಕೆಲವು ಅಭಿಪ್ರಾಯ ಭೇದಗಳಿದ್ದರೂ ತುಂಬ ವಿಶ್ವಾಸ. ಯಾವುದೇ ಒಂದು ಸಮಾರಂಭಗಳು ಬೇರೆ ಊರಲ್ಲಾದಾಗ ಹೋಗಿ ಇಬ್ಬರು ಒಟ್ಟಿಗೆ ಉಳಿತಾ ಇದ್ರಂತೆ. ಡಿ ವಿ ಜಿಯವರಿಗೆ ವೆಂಕಣ್ಣಯ್ಯನೂ ತುಂಬ ಪ್ರೀತಿ ಪಾತ್ರರಾದವರು. ಆದರೆ ಒಟ್ಟಿಗೆ ಇರೋದಕ್ಕೆ ಬಿ ಎಂ ಶ್ರೀಯವರ ಜೊತೆಗೆ ಯಾಕೆಂದರೆ ವಾದ ಮಾಡಬಹುದು ಅಂತ. ಅದು ಆ ಬಗೆಯಲ್ಲಿ ಅವರ ಉತ್ಸಾಹ ಎಷ್ಟು ಚೆನ್ನಾಗಿತ್ತು. ಬಿ ಎಂ ಶ್ರೀಯವರಿಗೆ ಕೆಲವು ಹೊಸ ಪ್ರಯೋಗಗಳನ್ನು ಮಾಡಬೇಕು ಅಂತ ಸಾಹಿತ್ಯದಲ್ಲಿ, ಅವುಗಳ ಕೆಲವುದರ ಬಗ್ಗೆ ಡಿ ವಿ ಜಿಯವರಿಗೆ ಅಂಥ ಸದಭಿಪ್ರಾಯವಿಲ್ಲ. ಆದರೆ ಅವರು ಅಶ್ವತ್ಥಾಮನ ನಾಟಕವನ್ನು ಬರೀತೀನಿ ಅಂದಾಗ ಅವರಿಗೆ ಅಷ್ಟು ಸೌಪ್ತಿಕ ಪರ್ವವನ್ನು ಓದಿ ಶ್ಲೋಕಗಳನ್ನು ಉದ್ಧರಣ ಮಾಡಿಕೊಟ್ಟು ಟಿಪ್ಪಣಿ ಮಾಡಿಕೊಟ್ಟವರು ಡಿ ವಿ ಜಿಯವರು. ಇಲ್ಲಿಯೇ ಮೌಂಟ್ ಜಾಯ್ ಅಂತ ಇದೆಯಲ್ಲ, ನರಹರಿರಾಯರ ಗುಡ್ಡ ಅಂತ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅದರ ಮೇಲೆ ಕೂತ್ಕೊಂಡು ಮಾಡಿದ್ದಂತೆ. ಅಂದರೆ ಡಿ ವಿ ಜಿಯವರಿಗೆ ಮಹಾಭಾರತದಂಥ ಕಥೆಯಲ್ಲಿ ಸ್ವತಂತ್ರಿಸಿ ಕೆಲವೆಲ್ಲ ಮಾರ್ಪಾಟುಗಳನ್ನು ಮಾಡೋದು ಅಷ್ಟು ಹಿತವಲ್ಲ ಅನ್ನೋ ದೃಷ್ಟಿ. ಆದರೆ ಮಾಡುವವರು ಪ್ರತಿಭಾಶಾಲಿಗಳಾದಂಥ ತಮ್ಮ ಸ್ನೇಹಿತರು, ಅವ್ರ ಸಾಹಿತ್ಯಕ್ಕೆ ತಾನು ಸಹಕಾರಿಯಾಗಬೇಕು ಅಂತ ಹೀಗೆ ನಡೆಸ್ತಕ್ಕಂಥ ವಿಶ್ವಾಸಕ್ಕೆ ಎಲ್ಲಿ ಹೋಲಿಕೆ ಉಂಟು ಅಂತ ಅನಿಸುತ್ತದೆ. ಹಾಗೆಂತ ವಿನೋದಕ್ಕೇನೂ ಕೊರತೆ ಇಲ್ಲ. ಇವರು ಬಿ ಎಂ ಶ್ರೀಕಂಠಯ್ಯನವರು ಬೊಬ್ಬೂರು ಕಮ್ಮಿಗಳು. ಆ ಬೊಬ್ಬೂರು ಕಮ್ಮಿ ಅಂತ ಒಂದು ಸ್ಮಾರ್ತ ಬ್ರಾಹ್ಮಣರ ಪಂಗಡ. ಅದಕ್ಕೆ ಡಿ ವಿ ಜಿಯವರು ವಿನೋದವಾಗಿ, ನೋಡಿ, ಬೊಬ್ಬೂರು ಕಮ್ಮಿ ಅನ್ನೋದು ಮೂಲತಃ ಬರ್ಬರ ಅನ್ನೋ ಪದದಿಂದ ಬಂದದ್ದು. ಬರ್ಬರ ಅಂತಕ್ಕಂಥದ್ದು ಒಂದು ಬಗೆಯ ಅನಾಗರಿಕವಾದಂಥ ಕಿರಾತ ಜಾತಿಗೆ ಸಂಬಂಧಪಟ್ಟಂಥದ್ದು. ಬಾರ್ಬೇರಿಕ್ ಅಂತ ಅದಕ್ಕೇ ಹೇಳ್ತಕ್ಕಂಥದ್ದು. ಅದೆಲ್ಲ ನಿಜವೇ. ಮತ್ತು ಕಾಮಧೇನು ತನ್ನ ಸಂತತಿ ನಂದಿನಿಯನ್ನು ವಸಿಷ್ಠನಿಗೆ ಕೊಡಿಸಿದ ಮೇಲೆ ವಸಿಷ್ಠ ಇಟ್ಟುಕೊಂಡ ನಂದಿನಿ ಬೇಕು ಅಂತ ವಿಶ್ವಾಮಿತ್ರ ಅಲ್ಲಿಗೆ ಹೋದಾಗ ನಂದಿನಿ ಮೇಲೆ ಕೈ ಮಾಡ್ದ. ಆಗ ನಂದಿನಿ ಬಾಲವನ್ನು ಬರ ಅಂತ ಬೀಸಿದಾಗ ಅಲ್ಲಿಂದ ಬಂದವರು ಬರ್ಬರರು, ಕಿರಾತರು, ಪುಲಿಂದರು ಅಂತೆಲ್ಲ ಆ ರೀತಿಯಾಗಿ ವಿಶ್ವಾಮಿತ್ರನ ಸೇನೆಯನ್ನು ಹಣಿಯೋದಕ್ಕೆ ಬಂದವರು. ಮತ್ತು ಆಷಾಢ ಮಾಸದಲ್ಲಿ ಬರ್ರಂತ ಗಾಳಿ ಬೀಸಿದಾಗ ಆ ಗಾಳಿಯಲ್ಲಿ ಬೆಳೀತಕ್ಕಂಥ ಧಾನ್ಯಕ್ಕೆ ಬರ್ಬರ ಅಂತ ಕರೀತಾರೆ. ಆ ಬರ್ಬರ ಧಾನ್ಯವು ಅಂಗಾರಕ, ಮಂಗಳ ಗ್ರಹಕ್ಕೆ ತುಂಬ ಪ್ರಿಯವಾದದ್ದು. ಆ ಮಂಗಳ ಗ್ರಹವಾದರೂ ಕ್ಷೌರಿಕನ ಅಧಿದೇವತೆ, ಅದಕ್ಕೆ ಬಾರ್ಬರ್ ಅಂತ ಕರೆಯುವಂಥದ್ದು ಅಂತ ಹೀಗೆಲ್ಲ ಡಿ ವಿ ಜಿಯವರು ಹೇಳಿದ್ರೆ, ಏನಪ್ಪ ನಮ್ಮನ್ನು ಬರ್ಬರ ಇಲ್ಲಿಗೆ ತಂದು ಕೂಡಿಸ್ಬಿಟ್ರಿ ಅಂತ, ಹೇಗಿದೆ ನಿಮ್ಮ ಫೈಲಾಲಜಿ ಅಂತೆಲ್ಲ ಅಂತ ಇದ್ರಂತೆ ಡಿ ವಿ ಜಿಯವರು. ಈ ಥರದ ವಿನೋದವೂ ತುಂಬ ಉಂಟು. ಅವರ ಬಿ ಎಂ ಶ್ರೀಯವರ ಆ ಪ್ರಸಿದ್ಧವಾದ ಪಥಪ್ರದರ್ಶಕವಾದ ಇಂಗ್ಲೀಷ್ ಗೀತೆಗಳು ಕವಿತಾ ಸಂಗ್ರಹ ಬಂತು. ಅದು ಬಂದಾಗ ಸೆಂಟ್ರಲ್ ಕಾಲೇಜಿನಲ್ಲಿ ಅವರ ಪ್ರಿಯಶಿಷ್ಯರಾದಂಥ ವೆಂಕಣ್ಣಯ್ಯನವರು ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳು ಕರ್ನಾಟಕ ಸಾಹಿತ್ಯ ಸಂಘ ಅಂತ ಸೆಂಟ್ರಲ್ ಕಾಲೇಜಲ್ಲಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಅದು ಎರಡು ಒಟ್ಟೊಟ್ಟಿಗೆ ಆರಂಭವಾಗಿದ್ದು. ಅಲ್ಲಿ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಒಂದು ಔತಣದ ಕೂಟ ಇಟ್ಕೊಂಡ್ರು. ಡಿ ವಿ ಜಿ ಬರೀತಾರೆ, ಅದು ಕೃಷ್ಣಶಾಸ್ತ್ರಿಗಳ ಯೋಗ್ಯತೆಯನ್ನು ಮೀರುವಂತೆ ಇತ್ತು ಅಂತ. ಕೃಷ್ಣಶಾಸ್ತ್ರಿಗಳದ್ದು ಟಾಪ್ ಕ್ಲಾಸಿಂದ ವೆರೈಟಿ ಅಂತ. ಬಾದಾಮಿ ಹಲ್ವಾ ಅಂದರೆ ಬಾದಾಮಿದೇ ಹಲ್ವಾ ಆಗಬೇಕು, ಅದಕ್ಕಿಂತ ಒಂದು ಎಳೆಯಷ್ಟು ಕಡಿಮೆ ಆಗೋದು, ಒಂದೆರಡು ಗೋಡಂಬಿನೂ ಅಲ್ಲಿ ಬಿದ್ದಿರಬಾರ್ದು. ಬಾದಾಮಿ ಅಂದರೆ ಬಾದಾಮಿನೇ ಆಗಬೇಕು. ಆ ಥರದ್ದು ಎಲ್ಲ ಪ್ರತಿಯೊಂದು ಅದ್ಭುತವಾದಂಥದ್ದು. ಒಳ್ಳೆಯ ಸುಗಂಧ ಭರಿತವಾದಂಥ ಅಗರಬತ್ತಿಗಳು, ಮಲ್ಲಿಗೆ ಹಾರ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಆಗ ಪಿ ಎಂ ಶ್ರೀಯವರು ಒಂದೆರಡು ಮಾತಾಡ್ತಾರೆ. ಆಮೇಲಿಂದ ಅಲ್ಲಿ ಒಂದು ಬೇಟಕಾರ ಮಾದ ಬಂದ ಹಹಾ ಏನು ಬೇಟವೋ ಅಂತ ಒಂದು ಕವಿತೆ ಬರುತ್ತೆ ಇಂಗ್ಲೀಷ್ ಗೀತೆಗಳಲ್ಲಿ ಒಂದು. ಅದಕ್ಕೆ ಡಿ ವಿ ಜಿಯವರು
ಊಟಕಾರ ಗುಂಡ ಬಂದ ಹಹಾ ಏನು ಊಟವೋ ಅಂತ ಹೀಗೆ ಒಂದು ಗೇಲಿಯ ಪಂಕ್ತಿಗಳನ್ನು ಪೋಣಿಸಿದ್ರಂತೆ. ನೋಡಿ ನಮ್ಮಲ್ಲಿ ಪ್ರಾಸ ಎಷ್ಟು ಹುಲಸಾಗಿದೆ ಅಂತ. ಆ ಹುಲಸು ಅನ್ನೋ ಪದ ಬಿ ಎಂ ಶ್ರೀ ಅವ್ರಿಗೆ ಇಷ್ಟ. ಅದಕ್ಕೆ ಹಾಗೆ ಬೆಳಗೇನೋ ಹುಲಸಾಗಿದೆ ಆದರೆ ಕೊಯ್ಯೋವರೇ ಇಲ್ಲ ಅಂತ ಬೈಬಲ್ ವಾಕ್ಯವನ್ನು ಇಂಗ್ಲೀಷ್ ಗೀತದ ಮೊದಲಿಗೆ ಹಾಕಿದ್ರು. ಅದಕ್ಕೆ ನಮ್ಮ ಶಿವರಾಮ್ ಅವರು ಕೊರಳೇನೋ ಉದ್ದವಾಗಿದೆ ಕುಯ್ಯೋರು ಮಾತ್ರ ಕಡಿಮೆ ಇಲ್ಲ ಅಂತ ಗೇಲಿ ಮಾಡಿದರು ರಾಶಿ ಹಾಸ್ಯ ಲೇಖಕರು. ಅದಕ್ಕೆ ಏನಪ್ಪ ನೀವು ಎಲ್ಲವನ್ನೂ ಗೇಲಿ ಮಾಡ್ತೀರ, ನಥಿಂಗ್ ಈಸ್ ಸೇಫ್ ಅಂತ ಬಿ ಎಂ ಶ್ರೀಯವರು ಹೇಳಿದ್ರಂತೆ. ಸ್ವಾರಸ್ಯ ಏನಂದರೆ ಇಂಗ್ಲೀಷ್ ಗೀತಗಳು ಮೊದಲು ಪತ್ರಿಕೆಯಲ್ಲಿ ಅಚ್ಚಾಗದ್ದು ಡಿ ವಿ ಜಿಯವರ ಪತ್ರಿಕೆಗಳಲ್ಲಿ, ಕರ್ನಾಟಕ ಜನಜೀವನ ಅರ್ಥಸಾಧಕ ಪತ್ರಿಕೆ, ಈ ಪತ್ರಿಕೆಗಳಲ್ಲಿ ಆದಂಥದ್ದು. ಅದನ್ನು ಮಾಡಿಸಿದವರು ಮತ್ತು ಆ ಪತ್ರಿಕೆಯಲ್ಲಿ ಬಂದಂಥ ಕವಿತೆಗಳನ್ನೆಲ್ಲ ಪ್ರತ್ಯೇಕವಾಗಿ ಕಟ್ ಮಾಡಿಸಿ ಬೈಂಡ್ ಮಾಡಿಸಿ ಗೋಲ್ಡನ್ ಲೆಟರ್ಸಲ್ಲಿ ಎಂಬೋಸ್ ಮಾಡಿದ ಬೈಂಡಿಂಗ್ ಮಾಡಿಸಿಟ್ಕೊಂಡವರು ಡಿ ವಿ ಜಿಯವರು. ಅಂದರೆ ಪ್ರೀತಿ ಉಂಟು, ವಿನೋದ ಉಂಟು, ಯಾವುದೊಳಗೂ ಕಲ್ಮಶ ಇಲ್ಲ. ಇದು ನಿಜವಾದ ಸ್ವಾರಸ್ಯ. ಇಂಥದ್ದನ್ನು ನಾವು ಎಷ್ಟೋ ನೋಡ್ತೀವಿ. ಡಿ ವಿ ಜಿ, ಬಿ ಎಂ ಶ್ರೀಕಂಠಯ್ಯ, ಡಿ ವಿ ಜಿ, ವೆಂಕಣ್ಣಯ್ಯ, ಈ ಥರದೊಳಗೆ ಡಿ ವಿ ಜಿ ಬರೀತಾರೆ, ಬಿ ಎಂ ಶ್ರೀಯವ್ರನ್ನ ಸಮಾಧಾನ ಮಾಡೋದು ನನಗೇನು ಕಷ್ಟವಾಗಿರಲಿಲ್ಲ, ಅವ್ರ ಶಿಷ್ಯ ವೆಂಕಣ್ಣಯ್ಯವ್ರವ್ರ ಸಮಾಧಾನ ಮಾಡೋದೇ ಕಷ್ಟವಾಗಿತ್ತು ಅಂತ. ವೆಂಕಣ್ಣಯ್ಯನವರು ಡಿ ವಿ ಜಿಯವರು ಅಷ್ಟು ಕಂಠಸ್ಯ ಗಲಸ್ಯ ಜೀವದ ಪ್ರಾಣ ಅಂತ. ಒಮ್ಮೆ ವೆಂಕಣ್ಣಯ್ಯನವರು ಡಿ ವಿ ಜಿ ತುಂಬ ಆತ್ಮೀಯರಲ್ವ, ಏಕವಚನದಲ್ಲಿ ಮಾತಾಡ್ಕೊಳ್ತಾ ಇದ್ದಂಥವರು. ಅವರು ಡಿ ವಿ ಜಿಯವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು. 1928ನೇ ಇಸ್ವಿಯೋ 32ನೇ ಇಸ್ವಿಯೋ ಮಡಿಕೇರಿ ಸಾಹಿತ್ಯ ಸಮ್ಮೇಳನ 28 ಆಗ ಮಡಿಕೇರಿಯಲ್ಲಿ ಕಾಫಿ ಪ್ಲ್ಯಾಂಟರ್ ಸಾಕಮ್ಮನವರ ಬಂಗಲೆಯಲ್ಲಿ ವಾಸ, ಇವರಿಗೆಲ್ಲ ಬಿಡದಿ ಮಾಡಿದರು. ವೆಂಕಣ್ಣಯ್ಯನವರು ಎತ್ತರದ ವ್ಯಕ್ತಿತ್ವ, ತುಂಬ ಎತ್ತರದವರು, 6ಕ್ಕೂ ಮೇಲ್ಪಟ್ಟಂಥವರು. ಅವರ ಎತ್ತರದ ಜೊತೆಗೆ ಹೋಲಿಸಿ ಎಷ್ಟೆಷ್ಟೋ ಜನನ್ನೆಲ್ಲ ಅಳತೆ ಮಾಡಿ ಡಿ ವಿ ಜಿಯವರು ಇವನೊಬ್ಬ ನಮ್ಮ ಎದೆ ಹೊಟ್ಟೆ ಉರಿಸೋಕ್ಕೆ ಇಷ್ಟು ಎತ್ತರ ಬೆಳೆದಿದ್ದಾರೆ ತೆಂಗಿನ ಮರದ ಥರ ಅಂತೆಲ್ಲ ಗೇಲಿ ಮಾಡ್ತಾಯಿದ್ರು. ತಮಾಷೆಯಾಗಿ ಗೋಂದಿನ ಮರ ಅಂತ ಕೂಡ ಹೇಳ್ತಾಯಿದ್ರು, ನಶ್ಯ ಹಾಕ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರವಾಗಿ ಅಲ್ಲಿ ದಕ್ಷಿಣ ಕನ್ನಡದ ಒಬ್ಬರು ಸಾಕಮ್ಮನವರ ಕಾಫಿ ಪ್ಲಾಂಟೇಷನ್ನಲ್ಲಿ ಮ್ಯಾನೇಜರ್ ಇದ್ದರು, ಭಂಡಾರಿ ಅಂತ. ಅವರು ಬಂಟರು, ಆಳು ಉದ್ದ, ಗಾತ್ರ ಎಲ್ಲ ಹೆಚ್ಚು. ಡಿ ವಿ ಜಿಯವರು ಗಂಭೀರವಾಗಿ ಹೋಗಿ, ನೀವು ಸ್ವಲ್ಪ ನನಗೆ ಸಹಕಾರ ಕೊಡ್ತೀರಾ ಅಂತ ಕೇಳಿದ್ರು. ಸಮ್ಮೇಳನಾಧ್ಯಕ್ಷರು, ಪ್ರಸಿದ್ಧ ಲೇಖಕರು, ಅವ್ರು ಬಂದು ಕೇಳ್ತಾ ಇದ್ದಾರಲ್ಲ ಅಂತ ಆಯಿತು ಅಂದ್ರಂತೆ. ಏನಿಲ್ಲ, ಈ ಗೋಡೆಗೆ ವರ್ಕೊಂಡು ನಿಂತ್ಕೊಳ್ಳಿ ಅಂತ. ವೆಂಕಣ್ಣಯ್ಯರನ್ನು ವೇದಗಳಲ್ಲಿ ಇರುವ ಮಂತ್ರಗಳಲ್ಲಿ ಆಹುತಿ ಕೊಡುವಾಗ ಯಜ್ಞದಲ್ಲಿ ದೇವತೆಗಳನ್ನು ಏಹಿ ಅಂತ ಪ್ರೈಶ ಮಂತ್ರ ಕೊಡ್ತಾರಲ್ಲ ಆಹುತಿ, ಹಾಗೆ ಕರೆದು ಪಂಪ ಭಾರತದ ಒಂದು ಪದ್ಯವನ್ನು, ನಿನಗೆ ಅರಿಕೇಸರಿಯಿಂದೆಂದು ನಿಷೇಕಮಾಗದೆ ಅಂತ ಆ ಪದ್ಯ ಬಂದರೆ, ನಿನಗೆ ಭಂಡಾರಿಯನಿಂದು ನಿಷೇಕಮಾಗದೆ ಅಂತ ಹೇಳಿಬಿಟ್ಟು ಗೇಲಿ ಮಾಡಿ ಬಾ ನಿಂತ್ಕೋ ಅಂತಂದ್ರಂತೆ. ವೆಂಕಣ್ಣಯ್ಯನವರು ಹೋಗಿ ನಿಂತ್ಕೊಂಡ್ರು. ಇವರು 2 ಬೆಂಚನ್ನು ಜೋಡಿಸ್ಕೊಂಡು ಅದರ ಮೇಲೆ ನಿಂತು ಅಳೆಯೋದಕ್ಕೆ ಡಿ ವಿ ಜಿ ನಿಂತ್ಕೊಂಡ್ರು. ನೋಡಿದರೆ ಬಗ್ಗಿದ ತಲೆ ಎತ್ತರಸ್ತಿಯೇ ಭಂಡಾರಿಯವ್ರಿಗಿಂತ ವೆಂಕಣ್ಣಯ್ಯವರು ಎತ್ತರ ಇದ್ದರು. ಎತ್ತಲೇನಪ್ಪ ತಲೆನಾ ಅಂತ ಕೇಳಿದಂತೆ. ಸಾಕು ಸುಮ್ಮನೆ ಇರು, ಎಲ್ಲ ಹೊಟ್ಟೆ ಒರೆಸೋದಕ್ಕೆ ಅಂಥೇಳಿ ಭಂಡಾರಿಯವ್ರಿಗೆ ಅಪಾಲಜೈಸ್ ಮಾಡಿಕೊಂಡು ದಯವಿಟ್ಟು ಕ್ಷಮಿಸಿ ಅಂತ. ಅವರು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಈ ವಿದ್ವಾಂಸರ ವಿನೋದ ಯಾವ ಮಟ್ಟದ್ದು, ಇಷ್ಟು ಪ್ರಾಕ್ಟಿಕಲ್ ಜೋಕ ಅಂತ. ಇದೇ ವೆಂಕಣ್ಣಯ್ಯನವರ ಪ್ರಿಯಶಿಷ್ಯರ ಆದಂಥ ನಮ್ಮ ವಿ ಸೀತಾರಾಮಯ್ಯನವರು, ಅವ್ರ ಮನೆಯಲ್ಲಿ ವೆಂಕಣ್ಣಯ್ಯನವರು ಅವರ ಓದು ಬರಹ ಮಾಡ್ತಕ್ಕಂಥ ಕೋಣೆ ಸ್ವಲ್ಪ ಬಾಗಿಲು ತಗ್ಗಿತ್ತು. ಆ ತಗ್ಗಿನ ಬಾಗಿಲಲ್ಲಿ ತಲೆ ತಗ್ಗಿಸಿಕೊಂಡು ಬಂದಾರು ವೆಂಕಣ್ಣನವರು ಅಂತ. ದೊಡ್ಡವರು ತಲೆ ತಗ್ಗಿಸಿ ಬರಬಾರ್ದು ಅಂತ ಬಾಗಿಲನ್ನೇ 7 ಅಡಿ ಎತ್ತರ ಮಾಡಿಟ್ಟಿದ್ರಂತೆ. ನೋಡಿ, ಎರಡೂ ಪ್ರೀತಿ ಇದ್ದೇನೆ. ಡಿ ವಿ ಜಿಯವ್ರದ್ದು ಪ್ರೀತಿಯ ಗೇಲಿ, ಇವ್ರದ್ದು ಪ್ರೀತಿಯ ಭಕ್ತಿ. ಯಾವುದ್ರೊಳಗೂ ಇದು ಮೇಲೂ ಅದು ಕಡಿಮೆ ಅಂತ ಇಲ್ಲ. ಅಷ್ಟು ಗಾಢವಾದದ್ದು, ಅಷ್ಟು ಆತ್ಮೀಯವಾದದ್ದು. ಈ ಮುಕ್ತತೆ ಅನ್ನೋದನ್ನು ಕಳ್ಕೊಂಡ್ರೆ ಸಾಹಿತ್ಯಕ್ಕೆ ಮೂಲಭೂತವಾಗಿ ಬೇಕಾಗಿರೋ ಪ್ರೀತಿ ಇಲ್ಲದೇ ಇದ್ದರೆ ಏನು ಬೆಳೆಯುತ್ತೆ? ಪ್ರೀತಿ ಇಲ್ಲದಿದ್ದರೆ ಯಾವ ಸಾಹಿತ್ಯ ಬೆಳೆಯುತ್ತೆ, ಯಾವ ವಿದ್ಯೆ ಬೆಳೆಯುತ್ತೆ? ಯಾವುದೂ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಹೀಗೆ ವಿ ಸೀತಾರಾಮಯ್ಯನವರು ಅಷ್ಟು ಸ್ನಿಗ್ಧತೆಯಿಂದ ತಮ್ಮ ಗುರುಗಳಿಗೆ ಆ ಒಂದು ತಲೆ ತಗ್ಗಿಸದೇ ಬರಬೇಕು ತಾನಿದ್ದಲ್ಲಿಗೆ, ದೊಡ್ಡವರು ತಲೆ ಬಾಗಿಸಬಾರ್ದು ತನ್ನ ಮುಂದೆ ಅಂತನ್ನುವಂಥ ದೃಷ್ಟಿ. ಅವರ ಮನೆಯಲ್ಲಿ 1-2 ವರ್ಷಕ್ಕೆ ಒಮ್ಮೆ ಬೆಳಗಿಂದ ಸಂಜೆವರೆಗೂ ಆತ್ಮೀಯರಾದ ಕೆಲವರಿಗೆಲ್ಲರಿಗೂ ಸಾಹಿತ್ಯಜ್ಞರಾದಂಥ ಲೇಖಕರನ್ನು ಸೇರಿಸಿ ಒಂದು ಗೋಷ್ಠಿ. ಅಲ್ಲಿ ಏನೂ ಇಲ್ಲ, ಊಟ ತಿಂಡಿ ಕಾಫಿ ಅಷ್ಟೇ, ಏನು ಬೇಕಾದರೂ ಮಾತಾಡ್ಬೋದು ಅಂತ. ಈಗ ನಮ್ಮಲ್ಲಿ ಹಾಗೆ ಊಟ ತಿಂಡಿ ಕಾಫಿನೇ ಮಾಡುವಂಥ ಗೋಷ್ಠಿಗಳು ಬೇಕಾದಷ್ಟು ಇರ್ಬೋದು, ಇನ್ನೂ ಜಾಸ್ತಿನೂ ಇರ್ಬೋದು. ಆದರೆ ಆ ಸರಸತೆ, ಆ ಸ್ನಿಗ್ಧತೆ ಬರೋಕ್ಕೆ ಸಾಧ್ಯವ?
ಅಲ್ಲಿ ಸದಸ್ಯರು ರಾళ్ಲಪಲ್ಲಿ ಅನಂತಕೃಷ್ಣ ಶರ್ಮರಂಥವರು ಇರೋದಕ್ಕೆ ಸಾಧ್ಯವ. ರಾళ్ಲಪಲ್ಲಿಯವರಾದರೂ ಎಂಥ ಮಹನೀಯರಾದಂಥವರು. ಅವರಿಗೆ ಕಟ್ಟಮಂಚಿ ರಾಮಲಿಂಗಾರೆಡ್ಡಿ ಅಂತಹ ಹಾರ್ಡ್ ಕೋರ್ ವಿಚಾರವಾದಿ, ಈ ಕಾಲದ ಎಲ್ಲ ವಿಚಾರವಾದಿಗಳಿಗಿಂತಲೂ ಮೊನಚಾದ ನಾಲಿಗೆ ಅವರದು, ನಿಶಿತವಾದ ಬುದ್ಧಿ ಅವರದು, ಪ್ರಬಲವಾದ ಕೋಮನವರು. ಮತ್ತು ಆಗಲೇ ಅವರು ಕೇಂಬ್ರಿಡ್ಜಲ್ಲಿ ಎಲ್ಲ ಕಡೆಯಲ್ಲೂ ಹೋಗಿ ತಮ್ಮ ವಿದ್ಯಾ ಪ್ರತಾಪಗಳನ್ನೆಲ್ಲ ತೋರಿಸಿ ಬಂದವರು. ಆಂಧ್ರ ಪ್ರದೇಶದಲ್ಲಿ ವೈಸ್ ಚಾನ್ಸಲರ್ ಆಗಿದ್ದವರು, ಇಲ್ಲಿ ಕೂಡ ಮಹಾರಾಜಾಸ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದವರು, ತೆಲುಗು ಸಾಹಿತ್ಯವನ್ನು ಚೆನ್ನಾಗಿ ಬಲ್ಲವರು, ಆಧುನಿಕ ತೆಲುಗು ಸಾಹಿತ್ಯದ ನಿರ್ಮಾಪಕರಲ್ಲಿ ಒಬ್ಬರು. ಅಂಥವರು ತಮಗಿಂತ ಸಾಕಷ್ಟು ಕಿರಿಯವರು ಆದ ರಾళ్లಪಲ್ಲಿ ಅನಂತಕೃಷ್ಣ ಶರ್ಮರು ತುಂಬ ಮಡಿಯ ಸಾಂಪ್ರದಾಯಿಕವಾದಂಥ ಅಪ್ಪಟ ವೈದಿಕವಾದ ಪರಕಾಲ ಮಠದ ಪ್ರಾಡಕ್ಟ್. ಇವರಿಗಿನ್ನ ನೀನು ಬಾರಯ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಓದು ಮಹಾಭಾರತ ಸಾಕು ಅಂತ. ನನಗೆ ಯಾವುದೂ ಡಿಗ್ರಿ ಇಲ್ವಲ್ಲ, MA ಕನ್ನಡ ಓದೋರಿಗೆ ತೆಲುಗು ತಮಿಳು ಸಂಸ್ಕೃತಗಳನ್ನು ವ್ಯಾಸಂಗ ಮಾಡಿಸಬೇಕು ಅಂತ ಆ ಕಾಲದಲ್ಲಿದ್ದ ಉದಾತ್ತವಾದ ನಿಯಮ. ನಾನು ಕೊಟ್ಟಿದ್ದೀನಿ ಡಿಗ್ರಿ ರಾವಯ್ಯ ಅಂತ ಹೇಳ್ಬಿಟ್ಟು ಕರೆದ್ರು. ಇವರು ಬಂದರು. ರಾళ్లಪಲ್ಲಿಯವರು ತೆಲುಗಿನಲ್ಲಿ ಒಳ್ಳೆಯ ಕಾವ್ಯ ಬರೆದಂಥವರು. ಅವರು ಗಾಥಾ ಸಪ್ತಶತಿ ಅಂತ ಪ್ರಾಕೃತದ ಗಾಥಾ ಸಪ್ತಸಿ ಕಾವ್ಯವನ್ನು ತೆಲುಗಿಗೆ ಅನುವಾದ ಮಾಡಿದ್ರು. ಅದನ್ನು ಅರ್ಪಣೆ ಮಾಡಿದ್ದು ತಮ್ಮ ಗೌರವನೀಯರಾದಂಥ ಗುರುಗಳು ಅಂತ ಹೇಳ್ತಾರೆ, ಸಾಹಿತ್ಯದ ಗುರುಗಳು, ಆಧುನಿಕತೆಯ ಗುರುಗಳಾದಂಥ ಕಟ್ಟಮಂಚಿ ರಾಮಲಿಂಗಾರೆಡ್ಡಿಯವರಿಗೆ. ಅದಕ್ಕೆ ಮುನ್ನುಡಿಯನ್ನು ಅವರೇ ಬರೀತಾರೆ ಕಟ್ಟಮಂಚಿಯವರು. ಮುನ್ನುಡಿಯಲ್ಲಿ ಇವರು ಏನು ಬರೆದಿದ್ದಾರೆ ಅದನ್ನೇ ರಾళ్లಪಲ್ಲಿಯವರು ತಮ್ಮ ಪ್ರಸ್ತಾವನೆಯಲ್ಲಿ ಖಂಡಿಸಿದ್ದಾರೆ. ಇಷ್ಟು ತರ್ಕಶುದ್ಧವಾಗಿ ಖಂಡಿಸಿದ್ದಾರೆ ತಮ್ಮ ಗುರುಗಳ ಮಾತು. ಅವರಿಗೆ ಕಾವ್ಯವನ್ನು ಅರ್ಪಣೆ ಮಾಡಿದ್ದಾರೆ. ಇದು ಸಾಧ್ಯವಾಗೋದು ಯಾವಾಗ? ವ್ಯಕ್ತಿಗಳ ಅಂತರಂಗದ ವಿಶ್ವಾಸವಿದ್ದಾಗ ಮಾತ್ರ. ಸ್ವಲ್ಪ ಮಟ್ಟಿಗೆ ಕಟ್ಟಮಂಚಿಯವರಿಗೆ ಇರಿಸುಮುರುಸಾಯ್ತಂತೆ. ಇನ್ಯಾವುದೋ ಸಂದರ್ಭದಲ್ಲಿ ನಾಚನ ಸೋಮನ ಇತ್ಯಾದಿಗಳ ಬಗ್ಗೆ ಇವರು ಬರೆದಾಗ ಬೇರೊಂದು ಸ್ಟ್ಯಾಂಡ್ ತೊಗೊಂಡಿದ್ದು ಎಲ್ಲ. ಆಗ ಯಾರೋ ಹೇಳಿದ್ರಂತೆ, ನಿಮ್ಮ ಶಿಷ್ಯ ನಿಮ್ಮ ದಾರಿಯಲ್ಲಿ ನಡೀತಾ ಇದ್ದಾನೆ, ನಿಮ್ಮಂತೆ ಸ್ವತಂತ್ರ ಬುದ್ಧಿಯವನಾಗ್ತಾ ಇದ್ದಾನೆ ಅಂದರೆ ನೀವು ಸಂತೋಷ ಪಡಬೇಕಲ್ವ? ಹೌದು, ನಿಜವಾಗಿ ಬಹಳ ಸಂತೋಷ ಪಡಬೇಕಾದದ್ದು ಅಂತ. ಈ ರೀತಿಯಾದಂಥದ್ದು ರಾళ్లಪಲ್ಲಿಯವರು ತನಗೆ ಗುರುಗಳು ಯಾರು ಅಂತ ಒಂದು ಲೇಖನ ಬರೀತಾರೆ. ಅಲ್ಲವರು ಹೇಳ್ತಾರೆ, ತಮ್ಮ ತಂದೆ ಕರ್ಲಮಡಕಂ ಕೃಷ್ಣಮಾಚಾರ್ಯರು, ಆಮೇಲೆ ಚಾಮರಾಜನಗರದ ರಾಮಶಾಸ್ತ್ರಿಗಳು ಮತ್ತು ಪರಕಾಲ ಮಠದ ಶ್ರೀಕೃಷ್ಣ ಬ್ರಹ್ಮತಂತ್ರ ಯತೀಂದ್ರರು, ಇವರು ಮೂವರು ಸಂಸ್ಕೃತ ಸಾಹಿತ್ಯಕ್ಕೆ, ಆಮೇಲೆ ಸಂಗೀತಕ್ಕೆ ಪ್ರಸಿದ್ಧರಾದಂಥ ಬಿಡಾರಂ ಕೃಷ್ಣಪ್ಪನವರು, ಆಮೇಲೆ ಆಧುನಿಕ ವಿದ್ಯೆಗೆ ಕಟ್ಟಮಂಚಿಯವರು. ಅಲ್ಲಿಗೆ ಮುಗಿಯಿತು ನನ್ನ ಗುರು ಪರಂಪರೆ ಅಂತ ಬರೀತಾರೆ. ಇವರೆಲ್ಲರೂ ಎಲ್ಲ ಈ 5 ಜನರು ಗುರುಗಳು ಅಂತಂದ್ರಲ್ಲ, ಅಲ್ಲಿ 4 ತುಂಬ ಸಾಂಪ್ರದಾಯಿಕರಾದವರು, ಮಡಿಯವರು. ಇವರೊಬ್ಬರು ಮಾತ್ರ ಅಸಾಂಪ್ರದಾಯಿಕರು. ಅವರಿಗೇನು ಸಂಕೋಚವಾಗಲಿಲ್ಲ ತನ್ನ ಗುರು ಪರಂಪರೆ ಏನು ಅಂತ ಹೇಳ್ಕೊಳ್ಳೋದಕ್ಕೆ. ಈ ಮುಕ್ತತೆ ಬಹಳ ದೊಡ್ಡದಾದಂಥ ಗುಣವಾಯಿತು. ಹಾಗೆ ಮಾಸ್ತಿಯವರು ನಮ್ಮ BM ಶ್ರೀಕಂಠಯ್ಯನವರ ಶಿಷ್ಯರೇ ಹೌದು. ಅವರು ತಾವು MCS ಪರೀಕ್ಷೆಯನ್ನು ಪಾಸ್ ಮಾಡಿ ಮೈಸೂರಿನಲ್ಲಿ, ಅಂದರೆ ಮೈಸೂರು ಸಿವಿಲ್ ಸರ್ವಿಸ್ ಅಂತ ಆಗಿದ್ದದ್ದು, ಅಲ್ಲಿ ಅತ್ಯುನ್ನತ ಅಧಿಕಾರವನ್ನು ಪಡೆದರು. ಆದರೆ ಜೊತೆಗೆ ನಿರಂತರವಾಗಿ ಸಾಹಿತ್ಯದ ಸೇವೆಯನ್ನು ಮಾಡ್ಕೊಂಡು ಬಂದರಲ್ಲ. ಅಷ್ಟು ದೊಡ್ಡ ಸರ್ಕಾರದ ಅಧಿಕಾರಿ, ತುಂಬ ನಿಸ್ಪೃಹರಾದ ಅಧಿಕಾರಿ, ಪರಿಶುದ್ಧವಾದ ಕೈಯವರದು. ಈಗ ಎಷ್ಟು ಜನಕ್ಕೆ ಆ ರೀತಿಯಾದ ಪರಿಶುದ್ಧವಾದ ಕೈ, ಪರಿಶುದ್ಧವಾದ ಮನಸ್ಸು ಇರೋಕ್ಕೆ ಸಾಧ್ಯವೋ ಗೊತ್ತಿಲ್ಲ. ಮಾಸ್ತಿಯವರು ಅಂಥ ವ್ಯಕ್ತಿತ್ವ. ಅವರು ಸಾಹಿತ್ಯಕ್ಕೆ ಎಷ್ಟು ಸೇವೆ ಮಾಡ್ತಾ ಇವರೆಲ್ಲರ ಜೊತೆ ಪ್ರೀತಿಯಿಂದ ಇದ್ದರು. ಬೇಂದ್ರೆಯವರಿಗೆ ತುಂಬ ಕಷ್ಟ ಇತ್ತು. ಅವರ ಬಡತನವನ್ನು ಇವರು ಬಲ್ಲವರಾಗಿದ್ದರು. ಗರಿ ಅಂತ ಅವರ ಮೊದಲ ಕವಿತಾ ಸಂಗ್ರಹವನ್ನು ಇವರೇ ಅಚ್ಚು ಮಾಡಿಸಿದ್ರು. ಅಷ್ಟು ಮಾತ್ರವಲ್ಲ, ಅವರಿಗೆ ಧನ ಸಹಾಯವನ್ನು ಮಾಡ್ತಾಯಿದ್ರು, ಒಂದಿಷ್ಟು ಮುಜುಗರವಾಗದಂತೆ ಮಾಡ್ತಾಯಿದ್ರು. ಅದಲ್ಲದೆ ತಮ್ಮ ತಮ್ಮನಂತೆ ನೋಡ್ಕೋತಾಯಿದ್ರು. ಹಾಗೆ ರಾಜರತ್ನಂ ಅವರಿಗೆ ಕನ್ನಡ MA ರಾಜರತ್ನಂ ಅವರು ಪಾಸಾಗಿದ್ದು 3rd ಕ್ಲಾಸಲ್ಲಿ ಅಂತ ಆ ಕಾಲದಲ್ಲಿ. ಆದರೆ ರಾಜರತ್ನಂ ಅವರಿಂದ ಕನ್ನಡಕ್ಕೆ ಎಷ್ಟು ಸೇವೆ ಆಯಿತು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟು ಜನ ಸಾಹಿತಿಗಳನ್ನು ನಿರ್ಮಾಣ ಮಾಡಿದ್ರು. ಸೆಂಟ್ರಲ್ ಕಾಲೇಜಿನಿಂದ ಸಾಹಿತಿಗಳ ತಂಡವನ್ನೇ ಹುಟ್ಟಿಸಿದ್ರು. ಮುಂದಿನ ಪೀಳಿಗೆ ಸಾಹಿತಿಗಳು ಲಂಕೇಶ್ ಇರ್ಬೋದು, ವೈಕುಂಠರಾಜು ಇರ್ಬೋದು, ಇವರೆಲ್ಲರೂ ಕೂಡ ರಾಜರತ್ನಂ ಅವರ ಗರಡಿಯಿಂದನೇ ಬಂದಂಥವ್ರು. ಆಮೇಲೆ ಅವರು ಹಿರಿಯರಿಗೆ ಎಷ್ಟು ಮಾಡಿದ್ರು, ಕಿರಿಯರನ್ನು ಬೆಳೆಸಿದ್ರು, ಹಿರಿಯರನ್ನು ಅವರ ಗ್ರಂಥಗಳಿಗೆ ವಿವರಣೆ ಎಲ್ಲ ಕೊಟ್ಟರು. ಗೋವಿಂದ ಪೈಗಳ ಅನೇಕ ಕಾವ್ಯಗಳಿಗೆ ಇವರು ವ್ಯಾಖ್ಯಾನ ಬರೆದಿದ್ದಾರೆ. DVG ಅವ್ರ ಬಗ್ಗೆಗೂ ಅದೇ ರೀತಿಯಾಗಿ, BM ಶ್ರೀಯವರ ಬಗ್ಗೆ, ಕೈಲಾಸಮ್ಮ ಅವ್ರ ಬಗ್ಗೆ, ಇನ್ನು ಪಂಪಾರನ್ನು, ಇಂಥವ್ರ ಬಗ್ಗೆ ಎಷ್ಟು ಜನರ ಬಗ್ಗೆ ರಾಜರತ್ನಂ ಅವರು ಮಾಡಿದ್ರು, ಆ ಬರವಣಿಗೆಯನ್ನು ಮಾಡಿದ್ರು.
ಆದರೆ ರಾಜರತ್ನಂ ಅವ್ರಿಗೆ ಉದ್ಯೋಗ ಕಷ್ಟವಾದಾಗ ಮಾಸ್ತಿಯವರು, ನಿನಗೆ ನಾನು ಆ ಉದ್ಯೋಗದಲ್ಲಿ ಎಷ್ಟು ಸಂಬಳ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ, ನೀನು ಪುಸ್ತಕ ಬರಿ ಅಂತ ಹೇಳಿ ಆಗ ಬೌದ್ಧ ಸಾಹಿತ್ಯವನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಚೈನಾ ದೇಶದ ಯಾತ್ರಿಕರು ಇತ್ಯಾದಿಯಾಗಿ ಆರಂಭ ಮಾಡಿಕೊಂಡು ಬರವಣಿಗೆ ಶುರು ಮಾಡಿದ್ರು. ಇದು 2 ವರ್ಷ ಕಾಲ ನಡೆಯಿತು. ಅದು ಯಾವುದನ್ನು ಮಾಸ್ತಿಯವರು ಒಂದು ದೊಡ್ಡ ತಮ್ಮ ಸಾಧನೆ ಎನ್ನುವಂತೆ ಹೇಳಲಿಲ್ಲ. ಇವರು ಮಾತ್ರ ಅದನ್ನು ಮರೆಯಲೇ ಇಲ್ಲ. ಈ ಥರದ್ದು ಬಹಳ ವಿರಳ. ಮತ್ತು ಇದು ಮಾಸ್ತಿಯವರೇನು ಆಗರ್ಭ ಶ್ರೀಮಂತರಲ್ಲ. ಅವರ ಭಾವ ಆತ್ಮಕಥೆ ಓದಿದ್ರೆ ಗೊತ್ತಾಗುತ್ತದೆ ಅವರು ಎಷ್ಟು ಬಡತನದಲ್ಲಿ ಬಂದರು ಅಂತ. ಆಮೇಲೆ ಅವರಿಗಿದ್ದ ಬಾಧ್ಯತೆ ಎಷ್ಟು, ಕೌಟುಂಬಿಕವಾದ ಬಾಧ್ಯತೆ ಎಷ್ಟು, ಮತ್ತು ಅವರೆಷ್ಟು ಶುದ್ಧ ಹಸ್ತರು. ಕೆಲವು ಸರ್ಕಾರಿ ಅಧಿಕಾರಿಗಳಿರ್ತಾರೆ, ನಾನೇ ಬಲ್ಲಂಥ ಕೆಲವರು ಅಧಿಕಾರಿಗಳಿದ್ದಾರೆ, ಅವರು ಶುದ್ಧ ಹಸ್ತರಲ್ಲ. ಆದರೆ ವ್ಯಕ್ತಿಗತವಾದ ಸಜ್ಜನಿಕೆ ತುಂಬ ಉಂಟು. ಮತ್ತು ತುಂಬ ಕಡೆ ದುಡ್ಡು ಕಾಸಿನ ಸಹಾಯವನ್ನು, ಸಾಹಿತ್ಯ ಪೋಷಣೆ, ಕಲಾ ಪೋಷಣೆ ಎಲ್ಲ ಮಾಡ್ತಾರೆ. ಆದರೆ ಇವರು ಆಫೀಸ್ನಲ್ಲಿ ಸ್ಟ್ರಿಕ್ಟ್ ಆಫೀಸರು, ಆನೆಸ್ಟ್ ಆಫೀಸರು, ಮತ್ತು ತುಂಬ ರೆಸ್ಪಾನ್ಸಿಬಲ್ ಆಫೀಸರು. ಮನೆಯಲ್ಲೂ ಸಿಕ್ಕಾಪಟ್ಟೆ ಎಲ್ಲ ಆ ರೀತಿಯಾದ ಬಾಧ್ಯತೆ ಇದೆ. ಅಷ್ಟರೊಳಗೆ ಇವರು ತಮ್ಮ ಸಾಹಿತ್ಯ ಸೇವೆಯನ್ನೂ ಮಾಡ್ತಾ, ಸಾಹಿತ್ಯ ಉಪಾಸಕರಿಗೆ ಸಹಾಯವನ್ನೂ ಮಾಡ್ತಾ, ಇದನ್ನು ಯಾವುದನ್ನು ಮಾಡಿದ್ದೀನಿ ಅನ್ನೋ ಪ್ರಚಾರ ಇಲ್ಲದೆ ಇದ್ದಂಥದ್ದು, ಅವೆಲ್ಲರಲ್ಲಿ ವ್ಯಕ್ತಿ ವಿಶ್ವಾಸವನ್ನು ಇಟ್ಟುಕೊಂಡಂಥದ್ದು ತುಂಬ ತುಂಬ ದೊಡ್ಡದಾದದ್ದು. ಎಲ್ಲಿವರೆಗೆ ಅಂದರೆ ಅವರಿಗೆ, ಮಾಸ್ತಿಯವರಿಗೆ ಚಾಸರ್ ಬರೆದಂಥ ಕ್ಯಾಂಟರ್ಬರಿಯಸ್ ಟೇಲ್ಸ್ ಅಂತ ಪ್ರಸಿದ್ಧವಾದ ಇಂಗ್ಲೀಷ್ನ ಮಿಡ್ಲ್ ಇಂಗ್ಲೀಷ್ ಅಂತ ಏನು ಹೇಳ್ತೀವಿ, ಅದರ ಕಥನ ಕಾವ್ಯ ಪದ್ಧತಿಗೆ ಒಂದು ಆಚಾರ್ಯ ಕೃತಿ ಅಂತ ಹೇಳ್ಬೋದಾದದ್ದು ಕ್ಯಾಂಟರ್ಬರಿ ಟೇಲ್ಸು. ಆ ಒಂದು ಕಥೆಗಳ ಗುಚ್ಛದ ರೀತಿಯಲ್ಲಿ ಕನ್ನಡದಲ್ಲೂ ಬರೀಬೇಕು ಅಂತ ಅನ್ನಿಸ್ತು. ಆಗ ಇವರು ಆಯ್ಕೆ ಮಾಡಿಕೊಂಡಿದ್ದು ನವರಾತ್ರಿ ಅಂತಲೇ ಅವರ ಕವನ ಸಂಗ್ರಹ ಇದೆ. ಅಲ್ಲಿ ಕ್ಯಾಂಟರ್ಬರಿ ಟೇಲ್ಸಲ್ಲಿ ಕ್ಯಾಂಟರ್ಬರಿಗೆ ಯಾತ್ರೆ ಮಾಡಿಕೊಂಡು ಹೋಗಿ ಬರೋದಕ್ಕೆ ಅನೇಕರು ಸೇರ್ಕೋತಾರೆ. ಆ ಅನೇಕರು ಹೋಗ್ತಾ ಬರ್ತಾ ಕಥೆಗಳು ಹೇಳ್ಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿ ಬರುತ್ತದೆ ಚಾಸರ್ನ ಮೂಲ ಕಾವ್ಯ. ಇವರು ನವರಾತ್ರಕ್ಕೆ ಸ್ನೇಹಿತರೊಬ್ಬರ ಮನೆಯಲ್ಲಿ ಮೈಸೂರಿನಲ್ಲಿ ಸೇರಿದಂಥವರು. ಆಗ ಮಹಾರಾಜರ ಕಾಲದ ನವರಾತ್ರ ವೈಭವದಿಂದ ಇತ್ತು. ಆ ಸಾಂಸ್ಕೃತಿಕ ವೈಭವ, ಸದಭಿರುಚಿ, ಆ ಕಾಲದಲ್ಲಿ ಎಲ್ಲ ಸೇರಿಕೊಂಡ ಗೆಳೆಯರು ಬೇರೆ ಬೇರೆ ಕಥೆಗಳನ್ನು ಹೇಳಿದ್ರು ಅಂತ. ಆ ಒಂದು ನವರಾತ್ರಿಯ ಆ ಮನೋಹರವಾದ ಕಥನ ಕವಿತಾ ರೀತಿಯಲ್ಲಿ ಇವರು ತಮ್ಮೆಲ್ಲ ಸಾಹಿತ್ಯ ಸ್ನೇಹಿತರನ್ನ ಪಾತ್ರಗಳಾಗಿ ಮಾಡಿದ್ರು. ಸೀತಣ್ಣ ಅಂತ ಒಂದು ಪಾತ್ರ, ಅದು ಸೀತಾರಾಮಯ್ಯನವರು. ಅದೇ ರೀತಿ ದತ್ತಣ್ಣ ಅಂತ ದತ್ತಾತ್ರೇಯ ಬೇಂದ್ರೆಯವರು. ಹೀಗೆ ಅಲ್ಲಿ ಬಂದಂಥವರು ರಾಜರತ್ನಮವ್ರು ಬಂದಿದ್ದಾರೆ, ಮತ್ತು ಇವರು ವೆಂಕಣ್ಣಯ್ಯನವ್ರು ಬಂದಿದ್ದಾರೆ, ವೆಂಕೋಬರಾಯರು ಅಂತ ಹೇಳ್ಬಿಟ್ಟು. ಆಮೇಲಿಂದ ಕೃಷ್ಣಾಸ್ತ್ರಿಗಳು ಬರ್ತಾರೆ, ಮತ್ತು ಕವಿಂ ರಾಘವಾಚಾರ್ಯರು ಬರ್ತಾರೆ, ಕುವೆಂಪು ಅವರು ಬರ್ತಾರೆ. ಹೀಗೆ ಅನೇಕರು ಬರ್ತಾರೆ. ಅವರೆಲ್ಲರೂ ಕೂಡ ಅವರ ಹೆಸರಿಗೆ ಹತ್ತಿರವಾಗುವಂಥ ಒಂದು ಹೆಸರನ್ನು ಕೊಟ್ಟು ಅವರ ಪರಿಚಯವನ್ನು ಮಾಡಿಕೊಡ್ತಾರೆ. ಅದು ಸರಳರುಗಳಲ್ಲಿ ತುಂಬ ಸೊಗಸಾದಂಥ ಕಥನ ಕವಿತೆ ಒಂದೊಂದು ಕೂಡ. ಆ ವ್ಯಕ್ತಿತ್ವ ಏನು, ಅವರು ಕನ್ನಡಕ್ಕೆ ಕೊಟ್ಟ ಕೊಡುಗೆ ಏನು, ಇದನ್ನೆಲ್ಲ ಆಕರ್ಷಕವಾಗಿ ರೂಪಣ ಮಾಡಿಕೊಂಡು ಅವ್ರ ಬಾಯಿಂದ ಅವ್ರ ಮನೋಧರ್ಮಕ್ಕೆ ಇಷ್ಟವಾಗುವ ಕಥೆಯನ್ನು ಹೇಳಿಸ್ತಾರೆ. ಅಂದರೆ ಎಷ್ಟು ದೊಡ್ಡ ಪ್ರೀತಿ ಇಲ್ಲದೆ ಇದ್ದರೆ ತನ್ನ ಸಮಕಾಲೀನರನ್ನು ಕಾವ್ಯಗತರನ್ನಾಗಿ ಇಷ್ಟು ಆಕರ್ಷಕವಾಗಿ, ಸಹಜವಾಗಿ, ಸರಳವಾಗಿ ಮಾಡುವುದಿದೆಯಲ್ಲ, ತುಂಬ ದೊಡ್ಡದು. ಹಾಗೆ ವಿ ಸೀತಾರಾಮಯ್ಯನವರು ತಮ್ಮ ಕನ್ನಡದ ಮೊದಲ ಬಹಳ ರಮಣೀಯವಾದ ಪ್ರವಾಸ ಕಥನ ಅಂತಂದರೆ ಪಂಪಾಯಾತ್ರೆ. ಪಂಪಾಯಾತ್ರೆ ಒಂದು ಅಜರಾಮರವಾದ ವರ್ಕ್, ಇಟ್ಸ್ ಎ ಕ್ಲಾಸಿಕ್ ಅಂತ ಅನ್ನಬೇಕು. ಅದರ ಬಗ್ಗೆ ಅದು ಪ್ರಕಟವಾದ ಸುಮಾರು 50 ವರ್ಷ ಆದಮೇಲೆ ಇವರು ಹೇಳ್ತಾರೆ, ವಿ ಸಿ ಅವರೇನೆ ಅದಕ್ಕೊಂದು ಹೊಸ ಆವೃತ್ತಿಗೆ ಮುನ್ನುಡಿ ಬರೀತಾ, ಈಗಲೂ ಇದನ್ನು ಮತ್ತೆ ಈ ಥರದ್ದು ಬರದೇನು ಅನ್ನೋ ಧೈರ್ಯ ನನಗಿಲ್ಲ ಅಂತ. ನಿಜವಾಗಿ ಅಂಥದ್ದು. ಮತ್ತು ಅದು ಪ್ರಬುದ್ಧ ಕರ್ನಾಟಕದಲ್ಲಿ ಅಚ್ಚಾದಾಗ ವಿ ಸಿ ಅವರಿಗೆ ಹೆಮ್ಮೆ ಏನಂದರೆ ಅದು 4 ಕಂತುಗಳಾಗಿ ಅಚ್ಚಾಯಿತು. ಆ 4 ಕಂತುಗಳಲ್ಲಿ ಇದರ ಜೊತೆಗೆ ಅಚ್ಚಾದ ಮತ್ತೊಂದು ಕಾದಂಬರಿ ಅಂದರೆ ಮಾಸ್ತಿಯವರ ಸುಬ್ಬಣ್ಣ. ಅವ್ರು ಹೇಳ್ತಾರೆ, ಇದರ ಜೊತೆಗೆ ಮಾಸ್ತಿಯವರ ಸುಬ್ಬಣ್ಣವೂ ಅಚ್ಚಾಗಿದ್ದು ನನಗೆ ತೀರದ ಹೆಮ್ಮೆ ಅಂತ. ಮಾಸ್ತಿಯಂಥ ಲೇಖಕನ ಕೃತಿ ಜೊತೆಗೆ ನಂದು ಅಚ್ಚಾಯಿತು ಅಂತ ಸಂತೋಷ ಪಡ್ತಕ್ಕಂಥದ್ದು, ಅದನ್ನು ಹಾಡಿಕೊಂಡು ಅದು ಪ್ರಕಟ ಆದ 50 ವರ್ಷ ಆದಮೇಲೂ ಅದನ್ನು ನೆನೆದು ಚಪ್ಪರಿಸ್ತಕ್ಕಂಥದ್ದು ಯಾರಿಗೆ ಸಾಧ್ಯವಾಗುತ್ತೆ? ತುಂಬ ದೊಡ್ಡವರಿಗೆ ಮಾತ್ರ ಸಾಧ್ಯ. ಆಮೇಲೆ ಅಲ್ಲಿ ಅವರು ಆ ವಿಜಯನಗರದ ಸಾಮ್ರಾಜ್ಯದ ಗತವೈಭವವನ್ನು ಚಿತ್ರಿಸ್ತಾ ಒಂದು ಗದ್ಯಕಾವ್ಯವನ್ನೇ ಬರೀತಾರೆ. ಅಲ್ಲಿಯೂ ಅದೇ ತರಹ ಯಜಮಾನರು, ರಾಯರು, ವೆಂಕಟೇಶಯ್ಯನವರು, ಮೂರ್ತಿಗಳು, ಶ್ರೀಕಂಠಯ್ಯ ಅಂತ. ಶ್ರೀಕಂಠಯ್ಯ ಅಂದರೆ ಸೀತಾರಾಮಯ್ಯನವರೇ ತಾವು. ಮೂರ್ತಿಗಳು ಅಂದರೆ ಎಮ್ ಆರ್ ಶ್ರೀನಿವಾಸ ಮೂರ್ತಿಗಳು, ಮತ್ತು ರಾಯರು ಅಂದರೆ ಡಿ ವಿ ಜಿ,
ವೆಂಕಟೇಶಯ್ಯನವರು ಅಂದರೆ ಟಿ ಎಸ್ ವೆಂಕಣ್ಣಯ್ಯ, ಯಜಮಾನರು ಅಂದರೆ ಬೆಳ್ಳಾವೆ ವೆಂಕಟರಮಣಪ್ಪನವರು. ಎಷ್ಟು ಚೆನ್ನಾಗಿ ಚಿತ್ರಣ ಮಾಡ್ತಾರೆ ಅಂದರೆ ಸಮಕಾಲೀನ ಲೇಖಕರನ್ನು ಒಂದು ಒಳ್ಳೆಯ ಕ್ಯಾರೆಕ್ಟರ್ಸ್ ಆಗಿ ಮಾಡುವುದು ತುಂಬ ಅತ್ಯಂತ ರಮಣೀಯವಾದದ್ದು, ಲೋಕೋತ್ತರವಾದದ್ದು ಅಂತ ಅನಿಸುತ್ತದೆ. ಅವರೆಲ್ಲರ ಬಗ್ಗೆ ಸಲಿಗೆ, ಗೌರವ ಎಲ್ಲ ಇಟ್ಟುಕೊಂಡು ಅದು ಎಂಥ ಬಂಗಾರದ ಬೆಳೆಯನ್ನು ಬೆಳೆದಿದ್ದಾರೆ. ಇಂದು ಪೀತಪತ್ರಿಕೆಗಳಲ್ಲಿ ಈ ಥರ ಕುತರ್ಕದಲ್ಲಿ ಅಸಹ್ಯವಾಗಿ ಅಸಭ್ಯವಾಗಿ ತಮ್ಮ ಜೊತೆಯ ಲೇಖಕರನ್ನು ವಿಡಂಬಿಸ್ತಕ್ಕಂಥದ್ದು, ತಿವಿತಕ್ಕಂಥದ್ದಾಗಿದೆ. ಅಲ್ಲಿ ಈ ರೀತಿಯಾದ ಬಾಂಧವ್ಯ ಇತ್ತು ಅಂತಂದರೆ ಏನು ಅಜಗಜಾಂತರ ಅಂತ ಅನಿಸ್ಬಿಡ್ತದೆ. ಇನ್ನು ನಮ್ಮ ವಿ ಸೀತಾರಾಮಯ್ಯನವರಿಗೆ ಮತ್ತು ಮಿಕ್ಕ ಸಾಹಿತಿಗಳಿಗೆ ಇದ್ದ ಪ್ರೀತಿ ವಿಶ್ವಾಸ ಎಷ್ಟು ಚೆನ್ನಾದದ್ದು ಅಂತಂದರೆ, ಒಮ್ಮೆ ನೋಡಿ ವೆಂಕಣ್ಣಯ್ಯನವ್ರ ಬಗ್ಗೆ ಅವರು ಬರೀತಾರೆ. ಅವರು ಕನ್ನಡ ಪ್ರೊಫೆಸರು, ಇವರು ಕನ್ನಡ ಲೆಕ್ಚರರು. ಆ ಕಾಲದಲ್ಲೆಲ್ಲ ವಿಶ್ವವಿದ್ಯಾಲಯದಲ್ಲಿ ಆ ತಾರತಮ್ಯಗಳೆಲ್ಲ ಸಿಕ್ಕಾಪಟ್ಟೆ ಇದ್ದಂಥದ್ದು. ಯಾವಾಗಲೂ ಯಾವುದೋ ಒಬ್ಬ ಮಿತ್ರರನ್ನು ಇವರು ವಿ ಸೀತಾರಾಮಯ್ಯನವರು ಊಟಕ್ಕೆ ಕರೆದಿರ್ತಾರೆ. ಕರೆದಿದ್ದಾಗ ವೆಂಕಣ್ಣಯ್ಯನವ್ರು ಹೇಳಿರೋದಿಲ್ಲ. ಆ ಸ್ನೇಹಿತರು ವೆಂಕಣ್ಣಯ್ಯನವ್ರ ಮನೆಗೆ ಬಂದು ಬಿಡಾರ ಮಾಡಿಬಿಡ್ತಾರೆ. ಊಟಕ್ಕೆ ಹೋಗ್ತಿದ್ದೀನಿ ವಿ ಸಿ ಅವ್ರ ಮನೆಗೆ ಅಂತ. ಹಾಗಂಟೆ ವೆಂಕಣ್ಣಯ್ಯನವರು ನಾನು ಬರ್ತೀನಿ ಅಂತ ಬಂದುಬಿಡ್ತಾರೆ. ಕರೆದೇ ಇಲ್ಲ. ವಿ ಸೀತಾರಾಮಯ್ಯನವ್ರಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಆಮೇಲೆ ನಾನು ನಿಮ್ಮನ್ನು ಕರೀಲಿಲ್ಲ ಅಂದರೆ, ಅಯ್ಯೋ ನಿಮ್ಮ ಮನೆಗೆ ನಾನು ಕರೆಸ್ಕೋಬೇಕೇ ಬಂದಿದ್ದೀನಿ ಅಂತ. ವಿ ಸಿ ಅವ್ರು ಬರೀತಾರೆ, ಅವತ್ತು ದೇವರು ಕೊಟ್ಟದ್ದನ್ನು ಉಂಡ್ವಿ ಅಂತ. ಅಂದರೆ ಈ ಥರದ್ದು ಯಾವುದೇ ಮರ್ಯಾದೆಗಳಿಗೆ, ಈ ರೀತಿಯಾದ ಒಂದು ಎಟಿಕೇಟ್ಗಳಿಗೆ, ಶಿಷ್ಟಾಚಾರಗಳಿಗೆಲ್ಲ ಬಾಗುವಂಥದ್ದಲ್ಲ, ತನ್ನಂತೆ ತಾನೇ ಮಾಡ್ತಕ್ಕಂಥದ್ದು. ಇದೇ ರೀತಿಯಾದ ಸಂದರ್ಭ ತೀನಮಶ್ರೀಯವರ ಬದುಕಿನಲ್ಲೂ ಅದೇ ವೆಂಕಣ್ಣಯ್ಯನವರೇ ಮಾಡಿದ ಒಂದು ಸಂದರ್ಭ ಕೂಡ ಬರುತ್ತದೆ. ಅಂದರೆ ಎಷ್ಟು ಸಹಜವಾಗಿ ನಡ್ಕೊಳ್ತಾ ಇದ್ರು ಅವರು ಅಂತ ಗೊತ್ತಾಗುತ್ತದೆ. ವೆಂಕಣ್ಣಯ್ಯನವ್ರ ಮನೆಯಲ್ಲಿ ಅದೆಷ್ಟು ವಿಶ್ವಾಸ ಅಂದರೆ, ಶಿಷ್ಯರು, ಶಿಷ್ಯ ಮಿತ್ರರು ಎಲ್ಲ ಸೇರಿ ಬಸವದೇವರಾಜರುಗಳನ್ನು ಅಥವಾ ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನು ಯಾವುದನ್ನು ಸಂಪಾದನೆ ಮಾಡೋಕ್ಕೆ ಕೂತ್ಕೊಂಡಾಗ ಹೊರಗಡೆ ಪಾದರಕ್ಷಾ ಪರಿಷತ್ತು ನೆರೆದಿರುತ್ತದೆ ಅಂತ ಇವರ ಶಿಷ್ಯ ವಿದ್ಯಾರ್ಥಿ ಮಿತ್ರರು ಅವರೆಲ್ಲ ಚಪ್ಪಲಿ ಬಿಟ್ಟಿರ್ತಾರೆ. ಇಲ್ಲಿ ವೆಂಕಣ್ಣಯ್ಯನವರ ಹೆಂಡತಿ ರುಕ್ಮಣಮ್ಮನವರು ಅವರಿಗೆ ಕಾಫಿಯೇನೋ ಟೀನೋ ತಿಂಡಿಗಳೋ ಮಾಡಿ ಮಧ್ಯೆ ಮಧ್ಯೆ ಕೊಡ್ತಾರೆ. ಇವರುಗಳೆಲ್ಲ ತಾಳಪತ್ರ ಗ್ರಂಥಗಳನ್ನು ಅಥವಾ ಹಸ್ತಪ್ರತಿಗಳನ್ನು ಬೇರೆದನ್ನು ಇಟ್ಟುಕೊಂಡು ಪಾಠಾಂತರಗಳನ್ನು ನೋಡೋದು, ಅದರ ಪಾಠ ನಿಷ್ಕರ್ಷೆ ಮಾಡೋದು, ಅದನ್ನು ಪಾಠಾಂತರಗಳನ್ನು, ಲೋಪಗಳನ್ನು, ಗ್ರಂಥಪಾಠವನ್ನು ತುಂಬಿಸೋದು, ಟಿಪ್ಪಣಿ ಮಾಡೋದು, ಇಂಡೆಕ್ಸ್ ಮಾಡೋದು, ಹೀಗೆ 4-5 ಜನ ಅದನ್ನು ಹಂಚಿಕೊಂಡು ಮಧ್ಯದಲ್ಲಿ ಎಲ್ಲರೂ ಇಳಿಜಾರು ಮೇಜುಗಳನ್ನು ಇಟ್ಕೊಂಡು ಕೂತ್ಕೊಂಡು ಮಾಡೋದು. ಅದನ್ನು ಕುರಿತು ಡಿ ವಿ ಜಿಯವರ ಸುಪುತ್ರ ನಮ್ಮ ಬಿ ಜಿ ಎಲ್ ಸ್ವಾಮಿಯವರು ಹೇಳ್ತಾರೆ, ವೆಂಕಣ್ಣಯ್ಯನವರದ್ದು ಇದೊಂದು ಚಿತ್ರ ನನಗೆ ತುಂಬ ಮನಸ್ಸಿಗೆ ಮುಟ್ಟಿದ್ದು. ನನ್ನ ಮನಸ್ಸಿನಲ್ಲಿ ನೆಲೆ ನಿಂತಹ ಸಂತೋಷದ ಸ್ಥಾನಗಳಲ್ಲಿ ಒಂದು ನಿಜವಾದ ವಿದ್ವಾಂಸನ ಮನೆಯ ವಾತಾವರಣ ಎಂಥದ್ದು ಅಂತ ಗೊತ್ತಾಗುತ್ತದೆ ಅಂತ. ಈಗ ಹಾಗೆ ಒಂದು ಸಾಹಿತ್ಯದ ಚಟುವಟಿಕೆಗೆ ಒಂದು ಕಡೆ ಸೇರಿ ಸದಭಿರುಚಿಯಿಂದ ಇದ್ದದ್ದನ್ನು ಹಂಚಿಕೊಂಡು ಬಾಳೋದುಂಟ. ಇನ್ನೊಬ್ಬನ ಹೂತ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆನೇ ಸಾಗಿದೆ ಹೊರತು ಮತ್ತಿನ್ಯಾವುದೂ ಅಲ್ಲ ಅಂತ ಅನಿಸುತ್ತದೆ. ಇನ್ನು ಎ ಆರ್ ಕೃಷ್ಣಶಾಸ್ತ್ರಿಗಳು ಮತ್ತು ವೆಂಕಣ್ಣಯ್ಯನವರ ಸ್ನೇಹ ಬಾಂಧವ್ಯವನ್ನಂತೂ ಹೋಲಿಕೆಗೆ ಮೀರಿದ್ದು ಅನ್ಬೋದು. ಮಾಸ್ತಿಯವರು ಕನ್ನಡದ ಅಶ್ವಿನಿ ದೇವತೆಗಳು ಅಂತಂತಾರೆ. ಡಿ ವಿ ಜಿಯವರು ಅವರಿಬ್ಬರ ಅನ್ಯೋನ್ಯತೆ, ಒಬ್ರಿಗೊಬ್ಬರು ಕಾಂಪ್ಲಿಮೆಂಟಿಂಗ್ ಆಗುವ ಮನೋಧರ್ಮ ಅವನ್ನೆಲ್ಲ ಹೇಳ್ತಾರೆ. ವೆಂಕಣ್ಣಯ್ಯನವರು ತೆಳ್ಳಗೆ ಉದ್ದವಾದ ಆಕಾರ, ಕೃಷ್ಣಶಾಸ್ತ್ರಿಗಳು ಗಟ್ಟಿಯಾದ ಕುಳ್ಳಾದ ಆಕಾರ. ವೆಂಕಣ್ಣಯ್ಯನವರು ಹೋಲಿಸಿದರೆ ವೆಂಕಣ್ಣಯ್ಯನವ್ರದ್ದು ಅಷ್ಟು ಆರೋಗ್ಯ ದೃಢಕಾಯವಲ್ಲ. ಎ ಆರ್ ಕೃಷ್ಣಶಾಸ್ತ್ರಿಗಳದ್ದು ವ್ಯಾಯಾಮ ಕರ್ಕಶವಾದಂಥ ಶರೀರ. ವೆಂಕಣ್ಣಯ್ಯನವರು ಸಂಸ್ಕೃತವನ್ನು ಓದ್ದವರಲ್ಲ. ಎ ಆರ್ ಕೃಷ್ಣಶಾಸ್ತ್ರಿಗಳು ಹುಟ್ಟುತ್ತಾಲೇ ವ್ಯಾಕರಣ ಸೂತ್ರಗಳನ್ನು ಹೇಳ್ಕೊಂಡು ಬಂದಂಥವ್ರು. ವೆಂಕಣ್ಣಯ್ಯನವ್ರದ್ದು ದೊಡ್ಡ ಕುಟುಂಬ, ಕೃಷ್ಣಶಾಸ್ತ್ರಿಗಳದ್ದು ತುಂಬ ದೊಡ್ಡ ಕುಟುಂಬ ಅಲ್ಲ. ಅಲ್ಲಿ ಕುಟುಂಬ ಸದಸ್ಯರು ಕಡಿಮೆ. ವೆಂಕಣ್ಣಯ್ಯನವ್ರಿಗೆ ತುಂಬ ಅನುಕೂಲವತಿಯಾದ ಪತ್ನಿ, ಕೃಷ್ಣಶಾಸ್ತ್ರಿಗಳಿಗೆ ಗಯ್ಯಾಳಿಯಾದ ಹೆಂಡತಿ. ವೆಂಕಣ್ಣಯ್ಯನವ್ರದ್ದು ಸ್ವಲ್ಪ ಆಲಸ್ಯದ ಸ್ವಭಾವ, ಕೃಷ್ಣಶಾಸ್ತ್ರಿಗಳದ್ದು ಒಳ್ಳೆಯ ಚಟುವಟಿಕೆ, ಒಂಥರ ಇರುವೆಗೂಡಿನ ಇರುವೆ ತರಹ ಅವರ ಚಟುವಟಿಕೆ, ಆ ರೀತಿಯಾದದ್ದು. ವೆಂಕಣ್ಣಯ್ಯನವ್ರಿಗೆ ಸಂಗೀತದಲ್ಲಿ ತುಂಬ ವಿಶೇಷವಾದ ಅಭಿರುಚಿ, ಕೃಷ್ಣಶಾಸ್ತ್ರಿಗಳಿಗೆ ಅಂಥದ್ದಲ್ಲ. ಮತ್ತು ವೆಂಕಣ್ಣಯ್ಯನವ್ರಿಗಿಂತ ಕೃಷ್ಣಶಾಸ್ತ್ರಿಗಳಿಗೆ ನಾಲಿಗೆ ರುಚಿ ಜಾಸ್ತಿ, ಪಟಿಷ್ಠವಾಗಿ ಪೊಗದಸ್ತಾಗಿ ಎಲ್ಲ ಆಗಬೇಕು. ಆಮೇಲೆ ಮಾತು ಅಷ್ಟೆ,
ಏಕ್ ಮಾರೋ ದೋ ತುಕಡ ಅನ್ನುವಂಥದ್ದು ಕೃಷ್ಣಶಾಸ್ತ್ರಿಗಳ ಮಾತು. ವೆಂಕಣ್ಣಯ್ಯನವ್ರದ್ದು ಯಾರಿಗೂ ನೋವು ಮಾಡಬಾರ್ದು, ಏನೂ ಆಗಬಾರ್ದು, ಎಲ್ಲ ಸರಿಸ್ಕೊಂಡು ಹೋಗಬೇಕು ಅಂತ. ಯಾರಾದರೂ ಒಂದು ಕವಿತೆ ತೆಗೆದುಕೊಂಡು ಬಂದು ವೆಂಕಣ್ಣಯ್ಯನವ್ರಿಗೆ ತೋರಿಸಿದ್ರೆ ಅವರು ಮನೋಧರ್ಮ ಇದ್ದಾಗ ಇಂಪಾದ ಕಂಠದಲ್ಲಿ ಅದನ್ನು ಹಾಡಿಬಿಟ್ಟು ಬಲು ಸೊಗಸಾಗಿದೆ, ಇಲ್ಲಿ ಕಾಕಿ ಕಾವತ್ತು ಸರಿಯಾಗಿ ಕಾಣಿಸ್ತಾ ಇಲ್ಲ, ಇಲ್ಲಿ ಯಕಾರಕ್ಕೆ ಕೊಂಬು ಕೊಟ್ಟರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ, ಅದು ಮಾನೋ ಯಾನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕಳಿಸ್ಬಿಡೋರು. AR ಕೃಷ್ಣಶಾಸ್ತ್ರಿಗಳು ಏನಿದು ವೈದಗ್ಧ್ಯತೆ ಹೇಗಪ್ಪ ಆಗುತ್ತೆ, ವಿದಗ್ಧತೆ ಆಗಬೇಕು ಅಥವಾ ವೈದಗ್ಧ್ಯ ಆಗಬೇಕು, ವೈದಗ್ಧತೆ ಹೇಗೆ, ಎರಡು ಪ್ರತ್ಯಯ ಹೇಗೆ ಬರ್ತದೆ, ಇಲ್ಲೇನು ಧನಾನ ಏನು ಸ್ಪಷ್ಟ ಆಗ್ತಾ ಇಲ್ಲ, ವಿದ್ಯೇನ ಏನಿದು, ಇಲ್ಲಿ ವ್ಯಾಕರಣ ದೋಷ ಏನು ಬಂತು, ಇಲ್ಲಿ ನೋಡಿ 5 ಮಾತ್ರೆ ಜಾಗದಲ್ಲಿ 3 ಮಾತ್ರೆ ಬಂದುಬಿಟ್ಟಿದೆ, 2 ಮಾತ್ರೆ ಎಲ್ಲೋಯ್ತು, ಹೀಗೆಲ್ಲ ಹೇಳಿ ಎಷ್ಟು ತೆಗೆದುಕೊಂಡು ಬನ್ನಿ ಅಂತಂತ ಇದ್ದಿದ್ದು. ಮತ್ತು ಕೆಲಸ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು. ಪ್ರಬುದ್ಧ ಕರ್ನಾಟಕ AR ಕೃಷ್ಣಶಾಸ್ತ್ರಿಗಳ ಬ್ರೈನ್ ಚೈಲ್ಡು. ಅದು ಕರ್ನಾಟಕ ಸಾಹಿತ್ಯ ಸಂಘದಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋದಂಥ ಪತ್ರಿಕೆ. ನೋಡೋ ವೆಂಕಣ್ಣಯ್ಯ ಕೊಡೋ ಲೇಖನವನ್ನು ಅಂದರೆ, ಅಯ್ಯೋ ನನಗೆಲ್ಲೋ ಗೊತ್ತಾಗುತ್ತೆ ಕೃಷ್ಣ, ನೀನು ಮಹಾ ಬುದ್ಧಿವಂತ, ಆಗರ್ಭ ವಿದ್ವಾಂಸ, ನನಗೇನೂ ತೋಚೋದೇ ಇಲ್ವಲ್ಲೋ, ವಿಷಯವೇ ಗೊತ್ತಾಗೋದಿಲ್ವೋ ಅಂತ DVG ಅವರಿಗೆ ಕಂಪ್ಲೇಂಟು. ನೋಡಿ ಇವನು ಮತ್ತೆ ಶತಸೋಂಬೇರಿ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಅಂತ. ಇದೇ ರೀತಿಯಾದದ್ದು ಆದರೂ ಚೆನ್ನಾಗಿ ಆತ್ಮೀಯತೆಯಿಂದ ನಡೀತಾ ಇತ್ತು. BGL ಸ್ವಾಮಿಯವರು ಬರೀತಾರೆ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ DVG ಅವರು ಉಪಾಧ್ಯಕ್ಷರು, ಅಂದರೆ ಆ ಕಾಲದ ಅಧ್ಯಕ್ಷರು. ಮಿಕ್ಕ ಬೇರೆ ಬೇರೆ ಪದಾಧಿಕಾರತ್ವದಲ್ಲಿ ಇವರೂ ಇದ್ದರು, ವೆಂಕಣ್ಣಯ್ಯನವರು, ಕೃಷ್ಣಶಾಸ್ತ್ರಿಗಳು ಇದ್ದರು, ಮತ್ತು ಕರ್ನಾಟಕ ಸಾಹಿತ್ಯ ಸಂಘದ್ದೂ ಒಂದಷ್ಟು ಇದ್ದು ವ್ಯವಸ್ಥೆಗಳು. ಒಮ್ಮೆ DVG ಅವ್ರ ಮನೆಗೆ ಬಂದಿದ್ದಾರೆ ಯಾವುದೋ ಸಮಸ್ಯೆ ಚರ್ಚೆ ಮಾಡೋದಕ್ಕೆ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಗಳು. ಆಗ ಕೃಷ್ಣಶಾಸ್ತ್ರಿಗಳು ಇದು ಆಗೋದಿಲ್ಲ, ಇದು ನಡೆಯೋದಿಲ್ಲ, ಇದು ಸರ್ವನಾಶ ಆಗುತ್ತೆ, ಫೈಸಲಾಗೋಗುತ್ತೆ, ನಾಶನ ಆಗೋಗ್ಬಿಡುತ್ತೆ ಅಂತ ಜೋರಾಗಿ ಕೂಗ್ತಾ ಇದ್ದಾರೆ. ಆಗ ಇವರು ವೆಂಕಣ್ಣಯ್ಯನವರು ನೋಡ್ತಾ ಕೂತ್ಕೋ ಸಮಾಧಾನ ಕೃಷ್ಣ ಅಂತಿದ್ದಾರೆ, ಒಪ್ತಾ ಇಲ್ಲ. ಅಷ್ಟೊತ್ತಿಗೆ DVG ಅವರ ತಾಯಿ, ನಮ್ಮ ಅಯ್ಯರುಗಳಲ್ಲಿ ಒಂದು ವ್ರತ ಇದೆ, ಪಟ್ನಿ ವ್ರತ ಅಂತಾರೆ. ಪಟ್ನಿ ಅಂದರೆ ಉಪವಾಸ ಅಂತ, ಅದು ನಕ್ತವ್ರತ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಮಾಡಿ ಸಂಜೆ ಪಾರಣೆ ಮಾಡೋದು, ದೇವರ ಪೂಜೆ ಮಾಡಿ. ಆಗ ಬೆಲ್ಲದ ದೋಸೆ, ಬೆಲ್ಲದ ಹಣ್ಣಿನ ಪಾನಕ, ಹಣ್ಣಿನ ರಸಾಯನ ಇದೆಲ್ಲ ಮಾಡ್ತಾರೆ. ಅದನ್ನೆಲ್ಲ ತಂದು ಇವ್ರ ಮುಂದೆ ಇಟ್ಟಿದ್ದಾರೆ. ಆಗ ನೋಡೋ ಕೃಷ್ಣ, ಈ ಬೆಲ್ಲದ ದೋಸೆ ತಗೋ, ರಸಾಯನದಲ್ಲಿ ಅದ್ದಕ್ಕೋ, ಒಂದು ತುತ್ತು ತಿನ್ನು, ಮತ್ತು ಒಂದು ಊಟಕ್ಕೆ ಪಾನಕ ಕುಡಿ, 4 ಸರ್ತಿ ಹೀಗೆ ಮಾಡು, ತಲೆ ತಣ್ಣಗಾಗುತ್ತೆ, ಆಮೇಲಿಂದ ಚರ್ಚೆ ಮಾಡೋಣ ಅಂತ. ಈ ರೀತಿ ವಿರೋಧಗಳು, ವಿಷಮತೆಗಳು ಯಾವುದಿದ್ದರೂ ಕೂಡ ಪ್ರೀತಿ ವಿಶ್ವಾಸಗಳಿಂದ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಏನೂ ಬರಲಿಲ್ಲ. DVG ಬರೀತಾರೆ, ವೆಂಕಣ್ಣಯ್ಯನವ್ರದ್ದು ಪ್ರೇರಕ ಶಕ್ತಿ, ಕೃಷ್ಣಶಾಸ್ತ್ರಿಗಳದ್ದು ಕಾರಕ ಶಕ್ತಿ ಅಂತ. ಓಹೋ, ಉಪ್ಪಿಟ್ಟು ನಡೀತಾ ಇದೆಯೋ, ಅದಕ್ಕೆ ಒಂದಿಷ್ಟು ಕಾಳು ಮೆಣಸು ಹಾಕ್ತಾರೆ ತಾನೆ, ಅದಕ್ಕೆ ಕೊಬ್ಬರಿ ತುರಿ ಚೆನ್ನಾಗಿ ಬೀಳುತ್ತೆ ಅಲ್ವೇ, ಶುಂಠಿಯನ್ನು ಸಣ್ಣಗೆ ಹೆಚ್ಚಿಬಿಟ್ಟಿದ್ರೂ ಹಾಕ್ತಾರೆ ತಾನೆ, ಮತ್ತು ಅದನ್ನೆಲ್ಲ ಪಿಡಿಚೆ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿದ್ರೆ ಮತ್ತೂ ರಾಜಯೋಗ್ಯವಾಗುತ್ತೆ, ಕಾಕಡ ಹೂವೇನೋ ಚೆನ್ನಾಗಿರುತ್ತೆ, ಮಲ್ಲಿಗೆ ಹೂವಿನ ಹಾರ ಹಾಕಿದ್ರೆ ರಾಜಸ್ಥಾನ ಇದ್ದಂಗಿರುತ್ತೆ ಅಂತ ಹೀಗೆಲ್ಲ ಹೇಳೋರಂತೆ. ಮಾಡ್ತಾರೆ, ಕೇಳಿದ್ದೀನಿ, ಸುಮ್ಮನೆ ಇರು ಅಂತ ಇವ್ರು ಅನ್ನೋದು, ಆದರೆ ಮಾಡೋದು, ಈ ರೀತಿಯಾಗಿ ನಡೀತಾ ಇತ್ತು ಅಂತ. ಅವರು ಕೃಷ್ಣಶಾಸ್ತ್ರಿಗಳು ಇಬ್ಬರು MA ಓದುವಾಗ ಕೃಷ್ಣಶಾಸ್ತ್ರಿಗಳಿಗೆ ಅನಾರೋಗ್ಯವಾಗಿ ಮಲಗಿಬಿಟ್ಟಿದ್ದರು. ಆಗ ಅವರು ಬದುಕೋದೇ ಇಲ್ಲ ಅಂದಾಗ ವೆಂಕಣ್ಣಯ್ಯನವರು ಶುಶ್ರೂಷೆ ಮಾಡಿದ್ರಂತೆ ಅನೇಕ ದಿವಸ. ಅವತ್ತು ತುಂಬ ಉತ್ಕಟವಾದ ಸನ್ನಿವೇಶ, ಕ್ರಿಟಿಕಲ್ ಅಂತ ಆಗಿದ್ದಾಗ ಇಡೀ ರಾತ್ರಿ ಜಾಗರಣೆ ಮಾಡಿ ವೆಂಕಣ್ಣಯ್ಯನವರು, ದೇವರೇ, ನಾನು ನನ್ನ ಬದುಕಿನಲ್ಲಿ ಏನನ್ನೂ ಕೇಳೋಲ್ಲ, ನನ್ನ ಕೃಷ್ಣನೊಬ್ಬನ ಮಾತ್ರ ಉಳಿಸ್ಕೊಟ್ಬಿಡು ಅಂತ ಬೇಡ್ಕೊಂಡ್ರಂತೆ. ಮತ್ತು ವೆಂಕಣ್ಣಯ್ಯನವರು ಏನೂ ಕೇಳಲಿಲ್ಲ ದೇವರಲ್ಲಿ. ಅಂದರೆ ಈ ಮಟ್ಟದ ಪ್ರೀತಿ, ಸ್ನೇಹ, ಎಷ್ಟು ಬೇರೆ ಬೇರೆ ರೂಪ ಸ್ವರೂಪಗಳಲ್ಲಿ, ರುಚಿಗಳಲ್ಲಿ ವ್ಯತ್ಯಾಸವಿದ್ದರೂ ಭಾವದಲ್ಲಿ ತಾದಾತ್ಮ್ಯ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ವಿ ಸೀತಾರಾಮಯ್ಯನವರಿಗೆ ಮತ್ತು ನಮ್ಮ ಶಿವರಾಮ್ ಕಾರಂತರಿಗೆ ಆ ರೀತಿಯಾದ ಪ್ರೀತಿ ವಿಶ್ವಾಸಗಳಿದ್ವು. ಕಾರಂತರಿಗೂ ಮತ್ತು ಬೇರೆ ಸಾಹಿತಿಗಳಿಗೂ ತುಂಬ ಒಳ್ಳೆಯ ಮಧುರ ಬಾಂಧವ್ಯ ಇತ್ತು. DVG ಮತ್ತು ಕಾರಂತ, VC ಕಾರಂತ, ಹೀಗೆ ತುಂಬ ಒಳ್ಳೆಯ ಅನ್ಯೋನ್ಯ ಸಂಬಂಧ. ಕಾರಂತರು ತಾವೇ ಕಷ್ಟದಲ್ಲಿದ್ದವರು. ಅದು ಯಾವ ಮಟ್ಟದ ಕಷ್ಟ ಅಂತಂದರೆ ಬರೆದು ಬದುಕಬೇಕಾಗಿತ್ತು. ಆದರೆ ಹಾಗಿದ್ದರೂ ವರ್ಷಕ್ಕೊಮ್ಮೆ VC ಅವರಿಗೆ ಫಸ್ಟ್ ಕ್ಲಾಸ್ ಆದಂತಹ ಮಲ್ಲು ಪಂಚೆ ಜೊತೆ ಮತ್ತು ರೇಷ್ಮೆ ಕೋಟನ್ನು ಹೊಲಿಸಿ ಕೊಡ್ತಾಯಿದ್ರು. ಕಾರಂತರಿಗೆ ಈ ಥರದ್ದೆಲ್ಲ ನಸನಸೆ ಇಲ್ಲ. ಒಮ್ಮೆ VC ಅವ್ರ ಮನೆಗೆ ಬಂದಿದ್ದಾಗ ವಾಕಿಂಗ್ ಹೊರಡೋಣ ಅಂತಂದ್ರಂತೆ. ಬನ್ನಿ ಅಂತಂದ್ರಂತೆ. VC ಅವರು ನೀಟಾಗಿ ಹೊರಟರು, ಪಂಚೆ, ಉತ್ತರೀಯ, ಜುಬ್ಬ, ಕೊಡೆ ಅಂತೆಲ್ಲ.
ಇವರು ದಟ್ಟಿ ಪಂಚೆ ಹುಟ್ಟಿದ್ರು, ಒಂದು ಬನಿಯನ್ನು, ಅದ್ರ ಮೇಲೆ ಟವಲ್ ಇತ್ತು, ಹೀಗೇನಾ ಅಂದರು. ಹೌದು ಹೀಗೇನೆ ಅಂತ. ಅಯ್ಯೋ ಇಲ್ಲ ಅಂದ್ರಂತೆ. ಇಲ್ಲ ಇಲ್ಲ ಹೀಗೇನೆ ಅಂತ ಅಂದ್ರುತ್ತೆ. ಯಾಕೆ ಅನುಮಾನ ಅಂದರೆ, ಇಲ್ಲ ನಮ್ಮ ಕಡೆ ಎಲ್ಲನೂ ಸ್ಮಶಾನದಿಂದ ಬರ್ತಾ ಇದ್ದಾರೆ ಅಂತಾರೆ ಹಿಂಗಿದ್ರೆ ಅಂತ, ಅಲ್ಲಿಂದಾನೇ ಬರ್ತಾ ಇರೋದು ಅಂತ ಹೇಳೋಣ ಬಿಡಿ ಅಂತಂದ್ರಂತೆ. ಈ ರೀತಿಯಾದದ್ದು ನಮ್ಮ ಕಾರಂತರ ಇನ್ಫಾರ್ಮ್ಯಾಲಿಟಿ. ಆದರೆ ವಿ ಸಿಯವರ ಈ ನಾಜೂಕು ನಸನಸೆಗೆ ಅವರೊಂದು ಸ್ವಲ್ಪ ಕೂಡ ಉಪೇಕ್ಷೆ ಮಾಡದೆ ಏನಾಗಬೇಕೋ ಅದನ್ನೇ ಮಾಡೋದು. ನಮಗೇನು ಬೇಕೋ ಅದನ್ನೇ ಬೇರೆಯವ್ರಿಗೆ ಮಾಡೋದ್ರೊಳಗೆ ಏನು ದೊಡ್ಡತನ ಇಲ್ಲ. ನನಗೆ ಮೈಸೂರು ಪಾಕ್ ಇಷ್ಟ ಅಂತ ಬೇರೊಬ್ಬರಿಗೆ ಮೈಸೂರು ಪಾಕೇ ಕೊಡಿಸ್ಬಿಟ್ರೆ, ಅವ್ರಿಗೆ ಮೈಸೂರು ಪಾಕ್ ಬದಲಾಗಿ ಉದ್ನೋಡೆ ಇಷ್ಟ ಇದ್ದರೆ ಏನು ಮಾಡೋಣ? ಅವ್ರಿಗೇನು ಇಷ್ಟ ಇದೆಯೋ ಅದನ್ನು ಕೊಡಿಸ್ಬೇಕಲ್ವ? ಆ ರೀತಿಯಾದ ದೃಷ್ಟಿಕೋನ ತುಂಬ ತುಂಬ ವಿಶೇಷವಾದಂಥದ್ದು. ಅದನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಈ ರೀತಿಯಲ್ಲಿ ಕಾರಂತರ ಕುಟುಂಬದ ಜೊತೆಗೆ ಎಷ್ಟು ವಿಶ್ವಾಸ ಇತ್ತು ಡಿ ವಿ ಜಿಯವರಿಗೆಲ್ಲ ಅಂದರೆ, ಲೀಲಾ ಕಾರಂತರು ಅವರಿಗೆ ಕಾರಂತರಿಗಿಂತ ಹೆಚ್ಚಿನ ಪತ್ರಗಳು ಬರೆಯೋರು. ಕಾರಂತರೋ ಅನಾಸ್ತಿಕರು, ಲೀಲಾ ಕಾರಂತರೋ ಬಹಳ ದೈವಶ್ರದ್ಧೆ, ಸಾಯಿಬಾಬಾ ಮೊದಲುಗೊಂಡು ಸರ್ವತ್ರ ಅವರ ಭಕ್ತಿ. ಆ ಸಂದರ್ಭದಲ್ಲೆಲ್ಲ ಅವರಿಗೆ ಮನೋಬಲ ಕೊಡ್ತಾ ಇದ್ದಿದ್ದು ಡಿ ವಿ ಜಿ ಅಂತ ಅವ್ರ ಬರವಣಿಗೆ, ಅವ್ರ ಪತ್ರ ಬರೀತಾ ಇದ್ದದ್ದು. ಈ ಬಗ್ಗೆ ವಿಶ್ವಾಸ ನೋಡಿದಾಗ ಅದು ವ್ಯಕ್ತಿ ಪರಿಧಿಯನ್ನು ದಾಟಿ ಕುಟುಂಬದ ಅದರ ಆಚೆಗೂ ಹೋಗಿ ಹರಿತಕ್ಕಂಥದ್ದು ತುಂಬ ತುಂಬ ದೊಡ್ಡದಾದದ್ದು. ಇನ್ನು ಕಾರಂತರಂತೆಯೇ ನಮ್ಮ ಶ್ರೀರಂಗರೂ ಕೂಡ ಅಷ್ಟೆ, ಕಟ್ಟುನಿಟ್ಟಿನವರು, ಶಿಸ್ತಿನವರು, ನಿರ್ದಾಕ್ಷಿಣ್ಯದವರು, ಮತ್ತು ಅವ್ರಿಗೂ ಬಡತನ. ನಮ್ಮ ಎಚ್ ಕೆ ರಂಗನಾಥ್ ಅವರು ತಮ್ಮ ಮದುವೆಯನ್ನು ಧಾರವಾಡದಲ್ಲಿ ಮಾಡಿಕೊಂಡ್ರು. ಅವ್ರದ್ದು ಪ್ರೀತಿ ವಿವಾಹ, ಲವ್ ಮ್ಯಾರೇಜ್. ಶಾಂತಿಯವ್ರನ್ನ ಅವರು ಆಕಾಶವಾಣಿಯ ಸಹೋದ್ಯೋಗಿನಿ ನೋಡಿ ಮೆಚ್ಚಿ ಮದುವೆ ಮಾಡಿಕೊಂಡಿದ್ದು. ಆಗ ಧಾರವಾಡದಲ್ಲಿ ಮದುವೆ ಆದಾಗ ತಂದೆಯ ಸ್ಥಾನದಲ್ಲಿ ನಿಂತು ಧಾರೆ ಎರೆಸ್ಕೊಳ್ಬೇಕು ಅಂತ ಶ್ರೀರಂಗರನ್ನು ಮತ್ತು ಶ್ರೀಮತಿ ಶ್ರೀರಂಗರನ್ನು ಕೇಳಿಕೊಂಡ್ರು. ಅವರು ಆಗಲಿ ಅಂತಂದರು. ಆಯಿತು, ಒಂದು ಕಡೆ ಅದಕ್ಕೆ ವ್ಯವಸ್ಥೆಯೂ ಆಯಿತು. ಬೆಟಗೇರಿ ಕೃಷ್ಣಶರ್ಮರು, ಇನ್ನು ಬೇರೆಯವರು ಎಲ್ಲ ಇದ್ದರು. ಅದಾದ ಮೇಲೆ ಇವರು ಶ್ರೀರಂಗರು ಎಲ್ರಿಗೂ ಊಟಕ್ಕೆ ಏರ್ಪಾಟು ಮಾಡಿದರು. ಶ್ರೀರಂಗರ ಮನೆಯಲ್ಲಿ ಅಹನ್ಯಹನಿ ಕಾಲಕ್ಷೇಪ. ಇವತ್ತು 4 ಜನಕ್ಕೆ ಕಾಫಿ ಕೊಟ್ಟರೆ ನಾಳೆ ಹಾಲಿಗೆ ಮಕ್ಕಳಿಗಿರೋದಿಲ್ಲ ಅನ್ನುವಂಥ ಕಷ್ಟ. ಆದರೆ ಶ್ರೀರಂಗರು ಎಲ್ರಿಗೂ ಊಟ ಹಾಕ್ತೀನಿ ಅಂತ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆ. ಎಚ್ ಕೆ ರಂಗನಾಥ್ ಅವ್ರಿಗೆ ಗೊತ್ತು ಅವ್ರ ಮನೆ ಸಂದರ್ಭ. ತುಂಬ ಸಂಕೋಚ ಪಟ್ಕೊಂಡು ನಾವೇನೋ ಅವ್ರಿಗೆ ಸ್ನೇಹದಿಂದ ಧಾರೆ ಎರೆಸ್ಕೊಳ್ಳಿ ನೀವು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ತನಗೆ ಅಂತ ಅಂದಿದ್ದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಹೀಗೆ ಮಾಡ್ತಾ ಇದ್ದಾರಲ್ಲ ಕಷ್ಟ, ಅವ್ರಿಗೆ ಹೇಗಾದರೂ ಮಾಡೋಣ ಅಂತ ಅವರಿಗೆ ದುಡ್ಡು ಕೊಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಖರ್ಚಿಗೆ ಇನ್ನೊಬ್ಬರನ್ನ ಕೇಳಿದ್ದಾರೆ, ಎನ್ ಕೆ ಅವ್ರನ್ನ ಕೇಳಿದ್ದಾರೆ. ಎಲ್ಲಾದರೂ ಉಂಟೆ ಶ್ರೀರಂಗರು ಹೊಡೆದೇ ಬಿಟ್ಟಾರೋ ಆಮೇಲೆ ಜನ್ಮಾಪಿ ನಿಮ್ಮ ಮುಖ ನೋಡೋದಿಲ್ಲ, ಅವ್ರು ಮಹಾ ಸ್ವಾಭಿಮಾನದ ನಿಧಿ ಅಂತ. ಆಮೇಲೆ ರಂಗನಾಥ್ ಅವರು ಬಹಳ ಸಂಕೋಚ ಪಟ್ಕೊಂಡು ಅದೆಲ್ಲ ಆದಮೇಲೆ ಕೇಳಿದ್ದಾರೆ, ನಾನು ಸ್ವಲ್ಪ ಕೊಡ್ತೀನಿ ದುಡ್ಡು ಏನಾದರೂ ಅಂದರೆ. ಏನು ನಿನ್ನ ತಂದೆ ಸ್ಥಾನದಲ್ಲಿ ಇದ್ದೀನಿ, ನಿಂಗೆ ಅಷ್ಟು ಮರ್ಯಾದೆ ಇಲ್ಲೇನೋ ಅಂತಂದ್ರಂತೆ, ಗದರಿಸಿದ್ರಂತೆ. ತಂದೆ ಅಂತ ಹೇಳ್ಬಿಟ್ಟು ಧಾರೆ ಏರಿಸ್ಕೊಳ್ಳೋಕೆ ಕೇಳಿದ್ಯಾ, ನಾನು ಮಾಡಲೇಬೇಕಾದದ್ದು ಅಂತ. ಈ ರೀತಿಯಲ್ಲಿ ಅದಷ್ಟಲ್ಲದೆ ಅವರು ಆಮೇಲಿಂದ ತಮ್ಮ ಮನೆಯಲ್ಲಿದ್ದಂಥ ಒಂದು ಭರ್ಜರಿಯಾದ ತುಂಬ ಸೊಗಸಾದ ಒಂದು ಕಬ್ಬಿಣದ ಅಲ್ಮಾರನ, ರಂಗನಾಥ್ ಅವ್ರ ಮನೆಗೆ ಮುಂದೆ ಕಳ್ಳರು ಬಂದು ಏನೆಲ್ಲ ಮಾಡಿದ್ರು ಅಲ್ಮಾರ ಹೊಡೆಯೋಕ್ಕಾಗಲಿಲ್ಲ, ಅಷ್ಟು ಗಟ್ಟಿಯಾದ ಅಲ್ಮಾರನ ಬಹುಮಾನವಾಗಿ ಕೊಟ್ಟರಂತೆ ಮದುವೆದು. ಇವರೆಲ್ಲ ತುಂಬ ಕಷ್ಟದಲ್ಲಿ ಬದುಕಿದ್ರು ಅವ್ರಿಗೆ ಎಲ್ಲಿಂದ ಬಂತು ಈ ರೀತಿಯಾದಂಥ ಆತ್ಮಶಕ್ತಿ, ಈ ರೀತಿಯಾದಂಥ ಜೀವಪ್ರೀತಿ ಅಂತ ನೋಡಿದ್ರೆ ಆಶ್ಚರ್ಯವಾಗುತ್ತದೆ. ಹಾಗೆ ಕುವೆಂಪು ಮತ್ತು ಮಾಸ್ತಿಯವರು ಇಬ್ಬರೂ ಅನೇಕ ಕೆಲಸಗಳನ್ನು ಒಟ್ಟಿಗೆ ಮಾಡಿದಂಥವರು. ವಿಶೇಷವಾಗಿ ಇವತ್ತು ಎಲ್ಲರ ಕೈನಲ್ಲೂ ಇರತಕ್ಕಂಥ ಕುಮಾರವ್ಯಾಸ ಭಾರತ ಯಾವುದು ಜನಪ್ರಿಯ ಆವೃತ್ತಿ ಮೈಸೂರು ವಿಶ್ವವಿದ್ಯಾಲಯ ಅಚ್ಚು ಮಾಡಿಸಿದ್ದು 57ನೇ ಇಸ್ವಿಯಲ್ಲಿ, ಆಮೇಲೆ 77ರಲ್ಲಿ, ಹೀಗೆ 74ರಲ್ಲಿ ರೀಪ್ರಿಂಟ್ ಎಲ್ಲ ಆಯಿತು. ಅದರ ಸಂಪಾದನ ಇಬ್ಬರೂ ಒಟ್ಟಿಗೆ ಮಾಡಿದ್ದು. ಆದರೆ ಶೂದ್ರ ತಪಸ್ವಿ ಅಂತ ಕುವೆಂಪು ಅವರು ನಾಟಕ ಬರೆದಾಗ ಮಾಸ್ತಿಯವರು ಅದರ ವಿರುದ್ಧ ಬರೆದರು. ಮತ್ತು ಅದಕ್ಕೆ ಮಾರ್ದನಿ ಅಂತ ಕುವೆಂಪು ಅವರು ಉತ್ತರ ಕೊಟ್ಟರು. ಜಿದ್ದಾಜಿದ್ದಿ ವಾದಗಳಾದವು. ಆದರೆ ವಿಶ್ವಾಸಕ್ಕೆ, ಗೌರವಕ್ಕೆ ಒಂದಿಷ್ಟು ಚ್ಯುತಿ ಬರಲಿಲ್ಲ. ನೋಡಿ, ಇದು ತುಂಬ ದೊಡ್ಡದಾದದ್ದು. ಅಷ್ಟು ಮಾತ್ರವಲ್ಲ, ಮಾಸ್ತಿಯವರ ಆದಿಕವಿ ವಾಲ್ಮೀಕಿಯನ್ನು ಕುವೆಂಪು ಎಷ್ಟು ಗೌರವಿಸಿದ್ರು ಪುಸ್ತಕವನ್ನು ಅಂತಂದರೆ, ನಿಮ್ಮ ಆದಿಕವಿ ವಾಲ್ಮೀಕಿಯಿಂದಲೇ ನಾನು ರಾಮಾಯಣ ದರ್ಶನ ಬರೆಯೋಕ್ಕಾಯಿತು ಅಂತ ಬರೀತಾರೆ. ಹೀಗೆ ಸಾರ್ವಜನಿಕವಾಗಿ ಒಪ್ಪಿಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ಕುವೆಂಪು ಅವರಿಗೆ ಜ್ಞಾನಪೀಠ ಬಂದಾಗ ಬೇಂದ್ರೆ ಅಂತ ಕವಿ, ಯುಗದ ಕವಿಗೆ, ಜಗದ ಕವಿಗೆ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮುಗಿಯದವರು ಯಾರು, ಮಣಿಯದವರು ಯಾರು ಅಂತ ಕವಿತೆ ಬರೆದರು.
ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗ ಬರೆದಾಗ ಕುವೆಂಪು ಅವರು ಹಸ್ತಕ್ಕೆ ಬರನಕ್ಕೆ ಓದುತ್ತಾ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರವಾದೆ ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಅಂತ ಮೆಚ್ಚಿಕೊಳ್ಳೋ ಥರ ಆಯಿತು. ಬೇಂದ್ರೆಯವರಂತೂ ಎಷ್ಟು ಪ್ರೀತಿ ವಿಶ್ವಾಸಗಳಿಗೆ ತೆತ್ತುಕೊಂಡವರು ಅಂತಂದರೆ, ಕನ್ನಡದಲ್ಲಿ ನಾನು ಬಲ್ಲಂತೆ ಅತಿ ಹೆಚ್ಚು ಸ್ನೇಹಿತರ ಬಗ್ಗೆ ಕವಿತೆ ಬರೆದವರು ಬೇಂದ್ರೆಯವರೇ. ಅನೇಕ ಕವಿತೆಗಳು ಬರೆದಿದ್ದಾರೆ, ಹಲವು 10 ಕವಿತೆಗಳು ಬರೆದಿದ್ದಾರೆ. ಈ ಥರದ್ದು ಯಾವ ರೀತಿಯಾಗಿ ಸಾಧ್ಯವಾಗುತ್ತದೆ? ಸುಮ್ಮನೆ ಕೂತ್ಕೊಂಡು ಬರೆಯಬೇಕು ಅಂದರೆ ಬರೆಯೋದಲ್ಲ, ಅವ್ರ ಜೊತೆಗೆ ಬಾಳಿ ಅವ್ರ ಜೊತೆಗೆ ವಿಶ್ವಾಸವನ್ನು ಹಂಚಿಕೊಂಡ್ರೆ ಮಾತ್ರ ಆಗತಕ್ಕಂಥದ್ದು ಅಂತಾಗಿತ್ತು. ಇನ್ನು ಅದೇ ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಮೂರ್ತಿರಾಯರು, ತೀನಂ ಶ್ರೀಕಂಠಯ್ಯ, ನಮ್ಮ ಶಿವರಾಮ ಶಾಸ್ತ್ರಿ, ಆಮೇಲೆ ಪೂತಿನ, ಈ ತರಹ ಕೆಲವು ಸ್ನೇಹಿತರ ವಿಶ್ವಾಸ. ಇವರೆಲ್ಲರೂ ಲೇಖಕರೇ. ಪೂತಿನ ಅತ್ಯುತ್ತಮವಾದ ಕವಿಗಳು. ಮತ್ತು ನಮಗೆ ಗೊತ್ತಿರುವಂತೆ ತೀನಂ ಶ್ರೀಕಂಠಯ್ಯನವರು ಕವಿ ವಿದ್ವಾಂಸ, ಮೂರ್ತಿರಾಯರು ಬಹಳ ಸರಸಿಗಳಾದಂಥ ಲೇಖಕರು, ನಮ್ಮ ಶಿವರಾಮ ಶಾಸ್ತ್ರಿಗಳು ಒಳ್ಳೆಯ ಸಂಸ್ಕೃತ ವಿದ್ವಾಂಸರು. ಇವರೆಲ್ಲರ ಸ್ನೇಹ ತುಂಬ ದೀರ್ಘಕಾಲ ಚೆನ್ನಾಗಿ ನಡೆದದ್ದು. ಪರಸ್ಪರ ಪತ್ರವ್ಯವಹಾರ ಇರ್ತಾಯಿತ್ತು. ಪತ್ರವ್ಯವಹಾರದಲ್ಲಿ ಊರು ಕೇರಿ ವಿಷಯವೆಲ್ಲ ಬರ್ತಾಯಿತ್ತು, ವಿನೋದಗಳಿರ್ತಾಯಿತ್ತು. ಆದರೆ ಎಲ್ಲಿಯೂ ಕಹಿ ಇರ್ತಾ ಇರಲಿಲ್ಲ. ಸತ್ಯ ಇರ್ತಾಯಿದ್ರು, ಸೆಡವು ಸಿಟ್ಟು ಇರ್ತಾ ಇರಲಿಲ್ಲ. ಅದಕ್ಕೆ ಒಂದು ನಿದರ್ಶನ ನೋಡುವುದಾದರೆ, ಪತ್ರಗಳು ಚಿತ್ರಗಳು ಅಂತ ಮೂರ್ತಿರಾಯರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂಥ ಪುಸ್ತಕ. ಅಲ್ಲಿ ಅವರಿಗೂ ತೀನಂ ಶ್ರೀಕಂಠಯ್ಯನವರಿಗೂ ಇದ್ದಂಥ ಪತ್ರವ್ಯವಹಾರದ ಛಳಕು ಕಾಣಿಸುತ್ತೆ. ಹಾಗೆ ತೀನಂ ಶ್ರೀಯವರ ಒಂದು ಸ್ಮರಣ ಗ್ರಂಥ ಶ್ರೀಕಂಠ ತೀರ್ಥ, ಅದರೊಳಗೂ ಅನೇಕ ಪತ್ರಗಳು ಕಾಣುತ್ತವೆ. ಹೀಗೆ ಗೋವಿಂದ ಪೈ ಪತ್ರಗಳು, ಸೇಡಿಯಾಪು ಪತ್ರಗಳು, ಪತ್ರಾವಳಿ ಅಂತ ಈ ಥರದ್ದೆಲ್ಲ ಇದೆ ಆ ಕಾಲದವ್ರದ್ದು. ಅದರ ಜೊತೆಗೆ ನೀವು ಅಡಿಗರ ಪತ್ರಗಳು ಅಂತ ನಮ್ಮ ಸುಮತೀಂದ್ರ ಅಡಿಗರು ಈಚೆಗೆ ಸಂಗ್ರಹ ಮಾಡಿಕೊಟ್ಟರು, ತುಂಬ ವಿಶಿಷ್ಟವಾದಂಥ ಸಂಕಲನ. ಅಲ್ಲಿ ನೋಡಿ, ಈ ನವ್ಯರ ಕಾಲದಲ್ಲಿ ಅದು ಲಂಕೇಶ್ ಇರ್ಬೋದು, ತೇಜಸ್ವಿ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಇವರುಗಳೆಲ್ಲ ಹೇಗೆ ಕಚ್ಚಾಡಿದ್ರು ಅನ್ನುವಂಥದ್ದು ಕಾಣಿಸುತ್ತೆ. ಅದೊಂದು ಉಪಕಾರ ಮಾಡಿದ್ದಾರೆ ನಮ್ಮ ಸುಮತೀಂದ್ರ ನಾಡಿಗರು. ಅಲ್ಲಿ ತೇಜಸ್ವಿ ಇಷ್ಟು ಅಗ್ಗದ ವರ್ತನೆ ಮಾಡಬಹುದಾ ಅಂತ ಭಯ ಆಗುವಂಥ ಒಂದು ಕೆಟ್ಟ ಕವಿತೆ, ಈ ಥರದ್ದೆಲ್ಲ ಅಲ್ಲಿ ಇದೆ. ಅಂದರೆ ಸುಮಾರು 30 ವರ್ಷದ ಅಂತರದಲ್ಲಿ ಏನಾಗ್ಬಿಡ್ತು ಅಂತ ಅನ್ನೋದು ಗೊತ್ತಾಗುತ್ತೆ. ಅಂತರಂಗದ ಮಾಲಿನ್ಯ ಹಾಗೆ ಉಕ್ಕೇರಿ ಬಂದಿದೆಯಾ ಅಂತ ಗೊತ್ತಾಗುತ್ತದೆ. ಅದೇ ಮೂರ್ತಿರಾಯರ, ತೀನಂ ಶ್ರೀಕಂಠಯ್ಯನವರ ಇತ್ಯಾದಿಗಳ ಸ್ನೇಹದಲ್ಲಿ ನೋಡಿದಾಗ ಅಷ್ಟು ಹದ, ಅಷ್ಟು ಪ್ರೀತಿ ಎಲ್ಲ. ಏನು ಗೇಲಿ, ಏನು ನವರು ಅಂತಂದರೆ, ಒಮ್ಮೆ ತೀನಂ ಶ್ರೀಕಂಠಯ್ಯನವರು ಯಾವುದೋ ಒಂದು ಸಹಕಾರಿ ಸೊಸೈಟಿ ಯಾವುದಿದೆ, ಕೋಆಪರೇಟಿವ್ ಸೊಸೈಟಿ, ಅದರ ಬಗೆಗೆ ಯಾವುದೋ ಒಂದು ಪದ್ಯ ಬರೆದಿದ್ರು. ಅದಕ್ಕೆ ಒಂದು ಪ್ರಚಾರ ಥರದ್ದೋ ಯಾವುದೋ ಒಂದು. ತೀನಂ ಶ್ರೀಕಂಠಯ್ಯನವರು ಇಂಥ ಸಣ್ಣ ವಿಷಯಕ್ಕೆಲ್ಲ ಪದ್ಯ ಬರೆಯೋದ ಅಂತ ಇವರುಗಳಿಗೆ ಒಂಥರ ಇರಸು ಮುರುಸು. ಹಾಗಾಗಿ ಮೂರ್ತಿರಾಯರು ತಮ್ಮ ಪತ್ರದಲ್ಲಿ ಆ ಒಂದು ಸಹಕಾರಿ ಸಂಘದ ಬಗ್ಗೆ ಬರೆದಂತಹ ಕವಿತೆಯನ್ನು, ಕೆಲವು ವಾಕ್ಯಗಳನ್ನು ಇಟ್ಟುಕೊಂಡು ಅದನ್ನು ನಾನು ಓದಿಲ್ಲ ಅನ್ನುವಂಥ ರೀತಿಯಲ್ಲಿ ಗೇಲಿ ಮಾಡಿಕೊಂಡು, ನೀವು ಬರೆದಿರೋ ಕವಿತೆ ನನಗೆ ಗೊತ್ತಾಗಿದೆ ಅಂತ ಸೂಚನೆ ಕೊಡುವಂಥ ರೀತಿಯಲ್ಲಿ ಸಣ್ಣ ಪುಟ್ಟ ತಿವಿತದಲ್ಲಿ ಬರೆದಿದ್ದಾರೆ. ತುಂಬ ತಮಾಷೆಯಾಗಿದೆ ಆ ಪತ್ರ. ಅದಕ್ಕೆ ಇವರು ಏನು ಬರೀತಾರೆ, ತೀನಂ ಶ್ರೀಕಂಠಯ್ಯನವರು, ನೋಡಿದ್ರ ನಾನು ಯಾವುದೋ ಒಂದು ವಿಷಯಗಳಿಗೇನಲ್ಲ ಅಯ್ಯೋ ಪಾಪ ಅಂತ ಬರೆದಂಥ ಕವಿತೆಯನ್ನು ಹಿಂಗಿಟ್ಕೊಂಡು ನನ್ನ ಜಾಡಿಸ್ತಾ ಇದ್ದೀರಾ, ಹುಷಾರ್, ನೀವು ಸಿನಿಮಾ ನಟಿ ಮೇಲೆ ಬರೆದಿರೋಂಥ ಕವಿತೆ ನನ್ನ ಹತ್ರ ಇದೆ, ನಾನು ಅದನ್ನು ಬಟಾ ಬಯಲು ಮಾಡಿಬಿಡ್ತೀನಿ ಅಂತ. ಮತ್ತು ಅದು ಎಷ್ಟು ಹಾಸ್ಯ, ಅದೆಷ್ಟು ಅಂದರೆ, ತೀನಂ ಶ್ರೀಕಂಠಯ್ಯನವರು ಸಂಶೋಧನೆ, ಭಾಷಾಶಾಸ್ತ್ರ ಇತ್ಯ ಕಡೆಗೆ ತಿರುಗದ ಮೇಲೆ ಕವಿತೆ ಕಡಿಮೆ ಆಗಿಬಿಡ್ತು. ಯಾವತ್ತೋ ಒಂದು ದಿವಸ ಅವರು ಯಾವುದೋ ಒಂದು ಕವಿತೆ ಬರೆದಾಗ ಮೂರ್ತಿರಾಯರು, ಓಹೋ, ಎಂದೂ ಕೂಗದೆ ನಿಂತೋಗ್ಬಿಟ್ಟಿದ್ದಂಥ ಕೋಗಿಲೆ ಇವತ್ತು ಮತ್ತೆ ಪಂಚಮದ ಸ್ವರದ ಇಂಚನ ಮಾಡ್ತಾ ಇದೆಯಲ್ಲ, ಅಂದರೆ ಹುಷಾರ್, ಮತ್ತು ಜೋರಾಗಿ ಹಾಡಿಬಿಟ್ಟೇನು, ಆದರೆ ನನ್ನ ಹಾಡು ನನಗೆ ಕಷ್ಟ ಅಂತ ಸುಮ್ಮನೆ ಇದ್ದೀನಿ ಅಂತ ತೀನಂ ಶ್ರೀಯವರು ಹೇಳಿದ್ರಂತೆ. ಹೀಗೆ ತಮ್ಮನ್ನು ತಾವೇ ಗೇಲಿ ಮಾಡಿಕೊಳ್ಳುವಂಥ ಸ್ಥಿತಿ. ಡಿ ಎಲ್ ನರಸಿಂಹಾಚಾರ್ಯರು ಅಷ್ಟೇ ಇವ್ರ ಜೊತೆಗಿದ್ದಂಥ ಮತ್ತೊಬ್ಬ ಒಳ್ಳೆ ಮಿತ್ರರು. ಒಮ್ಮೆ ರನ್ನನ ಬಗೆಗೆ ಆಕ್ಷೇಪ ಮಾಡ್ತಾ ಮೂರ್ತಿರಾಯರು, ಇವನು ಬರೀ ಬೂಟಾಟಿಕೆ ಮಾತಾಡ್ತಾನೆ, ದುರ್ಯೋಧನ ಬಾಯಿಗೆ ಬಂದಂಗೆ ಹೊಗಳ್ತಾನೆ, ಆ ಕಾವ್ಯವೇ ಅಲ್ಲ, ದಂದಶೂಕ ಪತಾಕಮ್ಮಂತೆ ಮತ್ತೊಂದಂತೆ ಏನಿದೆ ಸ್ವಾರಸ್ಯ ಅಂತ ಹೀಗೆಲ್ಲ ಗೇಲಿ ಮಾಡಿಬಿಟ್ರು, ಬರೀ ವಿಶೇಷಣಗಳು ಅಂತ. ಆಗ ಡಿ ಎಲ್ ನರಸಿಂಹಾಚಾರ್ಯರು ತೀನಂ ಶ್ರೀಕಂಠಯ್ಯನವರು ವಿರುದ್ಧ ವಾದ ಮಾಡ್ತಾರೆ. ಅದನ್ನು ಮೂರ್ತಿರಾಯರು ಬರೀತಾರೆ. ಎಷ್ಟು ಪ್ರಖರವಾಗಿ ವಾದ ಮಾಡಿದ್ರು ಅಂದರೆ,
ಹುಲಿ ಹಾಗೆ ಡಿ ಎಲ್ ಎನ್ ಬಿದ್ದ, ಹಂಗಲ್ಲದೆ ಇದ್ದರೂ ತತ್ಸದೃಶವಾಗಿ ಶ್ರೀಕಂಠಯ್ಯನೂ ಮೈಮೇಲೆ ಬಿದ್ದ. ಅವರು ವಾದ ಮಾಡುವಾಗ ಈ ಪುಣ್ಯಾತ್ಮರು ಯಾವಾಗ ವಿಶೇಷಣಗಳು ಕಾವ್ಯಮಯವಾಗುತ್ತವೆ, ಧ್ವನಿಪೂರ್ಣವಾಗುತ್ತೆ ಅನ್ನೋದು ಎಲ್ಲೆಲ್ಲಿ ಪ್ರಯೋಗಗಳನ್ನು, ಎಲ್ಲೆಲ್ಲಿ ಪದ್ಯಗಳನ್ನು ಕಂಡುಕೊಂಡು ಅರ್ಥವತ್ತಾಗಿ ಬಳಕೆ ಆಗುವ ಬಗೆಯನ್ನು ಹುಡುಕಿಟ್ಕೊಂಡಿದ್ರು. ನಾನು ಅಪ್ರತಿಭನಾಗ್ಬಿಟ್ಟೆ, ಉತ್ತರ ಕೊಡದೆ ಆಯಿತು. ಸಂತೋಷ ಆಯಿತು ನನಗೆ, ಇವರೆಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ ಕಾವ್ಯಗಳನ್ನು ಅಂತ ಬರೀತಾರೆ. ಹೀಗೆ ತಮ್ಮ ಪರಾಭವವನ್ನು, ವಿನೋದವನ್ನು ಅದನ್ನೆಲ್ಲ ನೆನೆದು ಹೇಳ್ತಕ್ಕಂಥದ್ದು, ದಾಖಲೆ ಮಾಡ್ತಕ್ಕಂಥದ್ದು ತುಂಬ ತುಂಬ ದೊಡ್ಡದಾದದ್ದು. ಅದೇ ಸಂದರ್ಭದಲ್ಲಿ ಎಷ್ಟು ಸೌಜನ್ಯವಾಗಿ ಸಂಕೋಚದಿಂದ ಪೂತಿನ ಅವರು ನಡ್ಕೊಳ್ತಾ ಇದ್ದಿದ್ದು. ದ ಗ್ರೇಟ್ ಟೂ ಅಂತ ಅವರು ಬರೀತಾರೆ ತೀರ್ಮಶ್ರೀನವರಿಗೆ. ದ ಗ್ರೇಟ್ ಟೂ ಅಂತಂದರೆ ಕುವೆಂಪು ಮತ್ತು ಬೇಂದ್ರೆ ಇಬ್ಬರು ಕನ್ನಡದ ದೊಡ್ಡ ಕವಿಗಳು ಅಂತ. ಆಗ ಇವರು ಶ್ರೀಕಂಠಯ್ಯನವರು ನೋ, ದ ಗ್ರೇಟ್ 3, ನೀವು ಅದರೊಳಗೊಬ್ಬರಾಗಿದ್ದೀರಾ ಅಂತ. ಇಲ್ಲ, ಅವರು ದೊಡ್ಡ ಕವಿಗಳು ಅಂತ ಹೇಳ್ಬಿಟ್ಟು ಅಂತಾರೆ. ಅಷ್ಟು ಸಂಕೋಚ ಇರತಕ್ಕಂಥ ಪೂತಿನವರು ಮತ್ತೆ ಮತ್ತೆ ಒತ್ತಿ ಹೇಳಿ ಮಾಡ್ತಾ ಇರ್ತಾರೆ. ಪೂತಿನ ಅವರು ಗೀತಾ ಜಯಂತಿ ದಿವಸ ತೀರ್ಮಶ್ರೀಯವರ ಬರ್ತ್ಡೇ ಅಂತ ಗೊತ್ತಾಗಿ ಎಲ್ಲಿದ್ದರೂ ಅವರಿಗೆ ಶುಭ ಸಂದೇಶ ಕಳಿಸೋದು ಮತ್ತೊಂದು ಮಾಡ್ತಿರ್ತಾರೆ. ಮತ್ತು ಅವರಷ್ಟು ಸಾಂಪ್ರದಾಯಿಕರಾಗಿದ್ದರೂ ಕೂಡ ಅವರ ಆಧುನಿಕತೆ ಯಾವ ಥರ ಇರ್ತದೆ ಅಂದರೆ, ಒಂದು ಕಡೆ ಅವರು ಬರೀತಾರೆ, ನಾನು ಮುಂಬೈಗೆ ಹೋಗಿದ್ದೆ, ಮುಂಬೈನಲ್ಲಿ ನಮ್ಮ ಅಣ್ಣ ಎಲ್ಲ ಇದ್ದಿದ್ದು, ತಂದೆಯವರ ಶ್ರಾದ್ದ ಅಂತ. ಆದರೆ ನನಗೆ ಮುಖ್ಯ ಉದ್ದೇಶ ಇದ್ದಿದ್ದು ಸೌಂಡ್ ಆಫ್ ಮ್ಯೂಸಿಕ್ ಸಿನಿಮಾ ಅಲ್ಲಿ ರಿಲೀಸ್ ಆಗಿದೆ ನೋಡೋದಕ್ಕೆ ಅಂತ. ಮತ್ತು ಒಮ್ಮೆ ಇದ್ದಕ್ಕಿದ್ದಂತೆ ಗೆಳೆಯರೆಲ್ಲ ಮಾತಾಡ್ತಾ ಇದ್ದಾಗ ಊಟ ತಿಂಡಿ ವಿಷಯ ಬರ್ತದೆ. ಪೂತಿನ ಅವ್ರ ತಕ್ಷಣವೇ, ನೋಡಿ ನಮ್ಮ ಮೇಲುಕೋಟೆಯಲ್ಲಿ ಅತ್ಯುತ್ತಮವಾಗಿ ಅಡುಗೆ ಮಾಡೋರಿದ್ದಾರೆ, ಅವ್ರಿಗೆ ಸಾಕಷ್ಟು ವಯಸ್ಸಾಗ್ತಾ ಇದೆ, ಎಲ್ಲ ದೇವಸ್ಥಾನದ ಸಂಪ್ರದಾಯದಲ್ಲಿ ಪಳಗದವರು, ತುಣಿ ತೇಂಗೊಳಲು, ಕ್ಷೀರಾನ್ನ, ಶೀರಾ, ವೆಣ್ ಪೊಂಗಲ್ಲು, ಸಕ್ಕರೆ ಪೊಂಗಲ್ಲು, ಪಾಲ್ ಪಾಯಸಮ್ಮು, ಆಮೇಲೆ ಬೇರೆ ಬೇರೆ ಶ್ರೀವೈಷ್ಣವರ ಅಡುಗೆಗಳೆಲ್ಲ ಉಂಟು. ಅದನ್ನೆಲ್ಲ ಇನ್ನು ಮುಂದೆ ನಾವು ತಿಂತೀವೋ ಇಲ್ವೋ ಗೊತ್ತಿಲ್ಲ, ಬನ್ನಿ ಈಗಲೇನೆ ಅಂತ ಬಲವಂತ ಮಾಡಿ ಒಂದು ವಾರ ಮೇಲ್ಕೋಟೆನಲ್ಲಿ ಇಟ್ಕೊಂಡು ದಿವಸ 2-3 ಈ ಥರ ತಿಂಡಿಗಳನ್ನು ಮಾಡಿಸಿ ತಿನ್ನಿಸಿ ಕಳಿಸ್ಬಿಟ್ರಂತೆ. ಅಂದರೆ ತಾನು ಆಸ್ವಾದ ಮಾಡಿದ್ದು ಬೇರೆಯವ್ರಿಗೂ ಇಷ್ಟವಾಗೋದು ಯಾವುದೋ ಒಂದು ಸಂದರ್ಭದಲ್ಲಿ ನೆನೆಸ್ಕೊಂಡು ಇಂಥ ಮಾರ್ಕ್ ಸೀರಿಯಸ್ನೆಸ್ ತಂದುಕೊಂಡು ಈಗಲೇ ಹೊರಡೋಣ ಬನ್ನಿ, ಅವರೆಲ್ಲ ಸತ್ತ ಮೇಲೆ ನಮಗೆ ಸಿಗೋದೇ ಇಲ್ಲ ಅಂತ ಕರ್ಕೊಂಡು ಹೋಗೋದು ನೋಡಿದಾಗ ನಿಜವಾದ ರಸಿಕತೆ. ಮತ್ತು ಇದು ತುಂಬ ದೊಡ್ಡ ಖರ್ಚು ವೆಚ್ಚದ್ದು ಅಲ್ಲ, ಇಲ್ಲಿದ್ದದ್ದೆಲ್ಲ ಗಾಢವಾದ ವಿಶ್ವಾಸ ಅಂತ. ಹೀಗೆ ಒಂದೇ ಎರಡೇ ಎಷ್ಟು ರೀತಿಯಲ್ಲಿ ನೋಡಿದ್ರೂ ಕೂಡ ನಮಗೆ ಗೊತ್ತಾಗತಕ್ಕಂಥದ್ದು ವ್ಯಕ್ತಿ ವಿಶ್ವಾಸ ದೊಡ್ಡದು ಅಂತ. ವೈಮನಸ್ಯ ಬಂದ ಕಾಲದಲ್ಲೂ ಇದೇ ತರಹ ಡಿ ಎಲ್ ಎನ್ ಮತ್ತು ತೀರ್ಮಶ್ರೀ ಇಬ್ಬರಿಗೂ ಕೂಡ ಒಂದು ವೈಮನಸ್ಯ ಬರೋದಾರ ಆಯಿತು. ಅವರಿಗೆ ಬರೋದಕ್ಕಿಂತ ಸನ್ನಿವೇಶಗಳು ಉಂಟು ಮಾಡಿದ್ವು ಅಂತ ಅನ್ನಬೇಕು. ಅದು ಮೈಸೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರವಾಗಿ ಕನ್ನಡವನ್ನು ಮಾಡಿಕೊಂಡು ಮಾನಸ ಗಂಗೋತ್ರಿ ಅಂತ ಆದಾಗ ಅಲ್ಲಿ ಮೊದಲ ಪ್ರಾಚಾರ್ಯರಾಗಿ ತೀರ್ಮಶ್ರೀಯವರು ಬಂದರು. ಆಗ ಮಹಾರಾಜಾಸ್ ಕಾಲೇಜಿಂದ ಡಿ ಎಲ್ ನರಸಿಂಹಾಚಾರ್ಯರು ಬರೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಇಬ್ಬರ ಮಧ್ಯದಲ್ಲೂ ಒಂದು ರೀತಿಯಾಗಿ ಬಿರುಕು ಮುಚ್ಚಲಾಗದಂತೆ ಬಂತು. ಆಗ ಆ ಸಂದರ್ಭದಲ್ಲಿ ಕೂಡ ಇವರು ಎಷ್ಟು ಘನವಾಗಿ ನಡ್ಕೊಳ್ತಾ ಇದ್ದರು ಅಂದರೆ, ಡಿ ಎಲ್ ನರಸಿಂಹಾಚಾರ್ಯರನ್ನು ಯಾರೋ ಹೋಗಿ ತೀರ್ಮಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆ ಬಗ್ಗೆ ಕೇಳಿದ್ರೆ ಅಷ್ಟು ಅಡಕವಾದ, ಅಷ್ಟು ಹದವಾದ ಪುಸ್ತಕ ಬೇರೆ ಯಾವ ಭಾರತೀಯ ಭಾಷೆಯಲ್ಲೂ ಬಂದಿಲ್ಲಪ್ಪ ಅಂದಿದ್ರಂತೆ. ಮತ್ತು ಇನ್ಯಾವುದೋ ಪಂಪ ಭಾರತದ ಒಂದು ಪದ್ಯವನ್ನು ತೆಗೆದುಕೊಂಡು ಹೋಗಿ ಇದಕ್ಕೆ ಅರ್ಥ ಏನು ಅಂತ ತೀರ್ಮಶ್ರೀಯನ್ನು ಕೇಳಿದ್ರೆ, ಅಯ್ಯೋ ಅದು ಡಿ ಎಲ್ ನರಸಿಂಹಾಚಾರ್ಯಗೆ ಇನ್ನೂ ಕ್ಲಿಯರ್ ಆಗಿಲ್ಲಪ್ಪ, ನನಗೇನು ಕೇಳ್ತೀರಾ ಅಂತಂದ್ರಂತೆ. ಅವ್ರಿಗೆ ಅರ್ಥವಾಗಿಲ್ಲ ಅಂದರೆ ನನಗೆ ಅರ್ಥ ಆಗೋ ಸಾಧ್ಯವೇ ಇಲ್ಲ ಅದು ಅಂತ. ಈ ಮಟ್ಟಕ್ಕೆ ಕೊನೆಯ ಹಂತಕ್ಕೂ ಕೂಡ ಆ ವೈರ ಮತ್ಸರಗಳು ಯಾವುದೂ ಇಲ್ಲದಂತೆ ನಡ್ಕೊಳ್ಳುವಂಥದ್ದು ಬಹಳ ಬಹಳ ದೊಡ್ಡದಾದಂಥದ್ದು. ಆ ರೀತಿಯಾದ ಮತ್ತೊಂದು, ಅವರಿಗಿಂತ ಒಂದು ಪೀಳಿಗೆ ಮುಂದಿನವರು ರಂಗನಾಥ್ ಶರ್ಮಾ ಮತ್ತು ಕೆ ಕೃಷ್ಣಮೂರ್ತಿಯವರು, ಇಬ್ಬರದು ತುಂಬ ದೊಡ್ಡ ಜಿದ್ದಾಜಿದ್ದಿ ಯುದ್ಧವಾದಂಥ ಕಾಲ ಇತ್ತು. ಆದರೆ ಆ ಜಿದ್ದಾಜಿದ್ದಿಯ ಕಾಲದಿಂದಾಗಿ ಎಷ್ಟು ಒಳ್ಳೆಯ ವಿದ್ವದ್ ರಚನೆಗಳಾದವು. ಆಮೇಲೆ ಅವರಿಬ್ಬರಿಗೂ ಸ್ನೇಹವೂ ಕುದುರಿತು. ಎಷ್ಟೋ ವರ್ಷಗಳಾದ ಮೇಲೂ ಆ ಸ್ನೇಹದಲ್ಲಿ ಪರಸ್ಪರ ಗೌರವ ಏನಿತ್ತು ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಒಮ್ಮೆ ಜಗನ್ನಾಥ ಪಂಡಿತರಾಜನ ಬಗ್ಗೆ ಒಂದು ವಿಚಾರಗೋಷ್ಠಿ ಆಯಿತು. ಆಗ ಅದರ ಉದ್ಘಾಟನೆ ರಂಗನಾಥ್ ಶರ್ಮರು, ಅಧ್ಯಕ್ಷತೆ ಕೆ ಕೃಷ್ಣಮೂರ್ತಿಯವರು, ಮುಖ್ಯ ಭಾಷಣ ನನ್ನದು ಅಂತ ಆಗಿತ್ತು. ಅವರಿಬ್ಬರು ಆ ಕಡೆ ಈ ಕಡೆ, ನಾನು ಮಧ್ಯದಲ್ಲಿ ನಿಂತು ಕೂಡಿಸಿದ್ರು. ನೀವು ಕೂತ್ಕೋಬೇಕಪ್ಪ ಚಿರಂಜೀವಿ ಅಂತ ಅವರಿಬ್ಬರು ಆ ಕಡೆ ಈ ಕಡೆ. ಆ ಫೋಟೋ ಕೂಡ ನನ್ನ ಹತ್ರ ಉಂಟು. ಆಗ ರಂಗನಾಥ್ ಶರ್ಮರ ಉದ್ಘಾಟನಾ ಭಾಷಣವನ್ನು ಕೇಳಿ ಕೃಷ್ಣಮೂರ್ತಿಯವರು ತುಂಬ ಸಂತೋಷಪಟ್ಟು ಆಮೇಲೆ ಅಧ್ಯಕ್ಷ ಭಾಷಣದಲ್ಲಿ ಹೇಳಿದರು,
ನಾನು ರಸಗಂಗಾಧರದಂಥ ಕಠಿಣ ಗ್ರಂಥವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟೆ. ಇಂಥ ಮಹಾನುಭಾವರು ನನಗೆ ಗುರುಗಳಾಗಿದ್ದಲ್ಲಿ ಎಂದೋ ನನಗದೆಲ್ಲ ಸುಲಭವಾಗಿಬಿಡ್ತಾ ಇತ್ತು, ಆಗಲಿಲ್ಲ ಅಂತ ಹೇಳಿದಾಗ ಕೃಷ್ಣಮೂರ್ತಿಗಳು ಲೋಕೋತ್ತರವಾದ ವಿದ್ವತ್ತೆ ಪಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರಾಗಿದ್ದರು. ಆಮೇಲೆ ನಾನು ಕೃಷ್ಣಮೂರ್ತಿಗಳನ್ನು ಮೈಸೂರಲ್ಲಿ ನೋಡೋಕ್ಕೆ ಒಮ್ಮೆ ಹೋಗಿ, ನಿಮ್ಮಂಥ ದೊಡ್ಡ ವಿದ್ವಾಂಸರು ಮೈಸೂರಲ್ಲಿದ್ದೀರಾ, ಬೆಂಗಳೂರಲ್ಲಿದ್ದೀರಾ, ಚೆನ್ನಾಗಿತ್ತು ಅಂದರೆ, ರಂಗನಾಥ ಶರ್ಮರಿರೋವಾಗ ನೀವು ಈ ಮಾತು ಹೇಗೆ ಹೇಳ್ತೀರಾ ಅಂತಂದರು. ಏನೋ ವೇದಿಕೆಯ ಭೂಷಣವಾಗಿ, ಸಭಾಭೂಷಣವಾಗಿ ಆ ಮಾತು ಹೇಳಿದ್ದಾರೆ ಅಂತಲ್ಲದೆ, ಅವ್ರ ಮನೆಯೊಳಗೆ ಕೂತ್ಕೊಂಡಿದ್ದಾಗ ನನ್ನನ್ನು ತುಂಬ ಆಂತರಂಗಿಕವಾಗಿ ಕಂಡುಕೊಂಡವರು. ಕೃಷ್ಣಮೂರ್ತಿಗಳಿಗೆ ನಾನು ತುಂಬ ಕಾಸ ಆತ್ಮೀಯ ಅಂತ ಅನ್ನೋನು. ನನಗೆ ಅವ್ರು ಯಾವ ಕಸಿಬಿಸಿಗಳಿದ್ದರೆ ಹೇಳ್ಕೊಬೋದಾಗಿತ್ತು, ಹೇಳ್ಕೊಳ್ಳದೆ ಈ ರೀತಿಯಾಗಿ ಹೇಳಿದರು ಅಂದರೆ ಎಷ್ಟು ಸತ್ಯವಾಗಿತ್ತು ಅದು ಅಂತ. ಹಾಗೆ ರಂಗನಾಥ ಶರ್ಮರು ತುಂಬ ಪ್ರೀತಿಯಿಂದ 30 ವರ್ಷ ನನ್ನ ಕಂಡಂಥವ್ರು. ಅವ್ರ ಹತ್ರ ಯಾವಾಗಲೂ ಕೃಷ್ಣಮೂರ್ತಿಯವ್ರ ಮಾತು ಬಂದಾಗ ಅವರು ನೋಡಿ ಇಷ್ಟು ಘನ ವಿದ್ವಾಂಸರು ವಕ್ರೋಕ್ತಿ ಜೀವಿತ ಅವರಾಗೋತ್ತಿಗೆ ಆ ಥರ ಮಾಡಿದ್ರು, ಇನ್ಯಾರಿಗೂ ಅದು ಆಗ್ತಾ ಇರಲಿಲ್ಲ, ಅಷ್ಟು ಸೊಗಸಾದ ಕೆಲಸ ಮಾಡಿದ್ರು ಅಂತನ್ನುವ ಮಾತನ್ನು ಇವರಂದರು. ಹೀಗೆ ಗುಣಗ್ರಹಣವನ್ನು ಪರೋಕ್ಷದಲ್ಲಿ ಕೂಡ ಎಷ್ಟೋ ಕಾಲಗಳಾದ ಮೇಲೂ ಕೂಡ ನೆನೆಸ್ಕೊಳ್ತಕ್ಕಂಥದ್ದು, ಇವನ್ನೆಲ್ಲ ನೋಡಿದಾಗ ನಮಗೆ ಆ ಸಾಹಿತ್ಯ ಬಾಂಧವ್ಯದ ಘನತೆ ತುಂಬ ದೊಡ್ಡದಾದದ್ದು. ಅದನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅನಿಸುತ್ತೆ. ಈಗಲೂ ಇರ್ತಾರೆ, ಎಷ್ಟೋ ಜನ ಇದ್ದಿರ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಬಂಗಾರದ ದಿವಸಗಳೆಲ್ಲ ಹೊರಟೋಗ್ಬಿಡ್ತು, ತೇಹಿನೋ ದಿವಸಾಗತಃ ಅಂತ ಗೋಳಾಡುವಂಥವನು ಅಲ್ಲ. ಆದರೆ ಈಗ ರಾಜಸ ಹೆಚ್ಚಾಗಿದೆ. ಪ್ರಶಸ್ತಿ, ಸ್ಥಾನ, ಮಾನ, ಪದವಿ ಇತ್ಯಾದಿಗಳಿಗಾಗಿ ಕಸಿವಿಸಿ ಮಾಡ್ಕೊಳ್ತಕ್ಕಂಥದ್ದು ತುಂಬವಾಗಿದೆ. ಬೇರೆ ಬೇರೆ ಭಾಷೆಗಳಲ್ಲಿ ಇರ್ತಕ್ಕಂಥವರು, ಅವರುಗಳು ಸಾಹಿತ್ಯ ಬಾಂಧವರು ನಮಗೆ ಆತ್ಮೀಯರಾಗ್ತಾರೆ. ಆದರೆ ನಮ್ಮ ಸಾಹಿತ್ಯ ಬಾಂಧವರೇ ನಮಗಾಗೋಲ್ಲ. ಕಾರಣ ಕಾಮನ್ ಇಂಟ್ರೆಸ್ಟು, ಕ್ಲಾಶ್ ಆಫ್ ಇಂಟ್ರೆಸ್ಟ್ ಈ ರೀತಿಯಾಗದ್ದೆಲ್ಲ ಬಂದಿದ್ದಾಗುತ್ತದೆ. ಹಾಗಲ್ಲವಾಗಿದ್ದರೆ ಒಂದು ಏಕವಾಕ್ಯತೆಯಿಂದ ನಮ್ಮ ಎಷ್ಟು ಜನ ಲೇಖಕರನ್ನು ದೊಡ್ಡ ರೀತಿಯಲ್ಲಿ ಜಗತ್ತಿಗೆ ಮುಟ್ಟಿಸೋದಕ್ಕೆ ಅವಕಾಶ ಉಂಟು. ಆಗ್ತಾನೇ ಇಲ್ಲವಲ್ಲ. ನಮಗೆ ಗೊತ್ತೇ ಇದೆ ಭೈರಪ್ಪನಂಥ ಲೇಖಕರನ್ನ ಹೇಗೆ ಅಸ್ಪೃಶ್ಯನ್ನಾಗಿ ಮಾಡಿಬಿಡುತ್ತೆ ನಮ್ಮ ಈ ಒಂದು ಎಲೀಟ್ ವರ್ಗ ಸಾಹಿತ್ಯದ ಭದ್ರಲೋಕ ಇವತ್ತು ಅಂತ. ಈ ಥರದ್ದು 10 ನಿದರ್ಶನಗಳನ್ನು ನಾವು ನೋಡ್ತೀವಿ. ಆದರೆ ಸುದೈವವಶಾತ್ ಒಂದು ಭರವಸೆ ಏನಂದರೆ, ಇನ್ನೊಂದು ಹೊಸ ಪೀಳಿಗೆ ಬರ್ತಾ ಇದೆ, ಅಲ್ಲಿ ಈ ಥರದ ಗೌರವವನ್ನೆಲ್ಲ ಕಾಣ್ತಕ್ಕಂಥದ್ದು, ಈ ಭಾವನೆಗಳಿಗೆಲ್ಲ ಬೆಲೆ ಕೊಡ್ತಕ್ಕಂಥದ್ದು ನಡೀತಾ ಇದೆ. ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಂಥವರು ಈ ರೀತಿಯ ಬಾಂಧವ್ಯಗಳನ್ನು ನಿಲ್ಲಿಸಿದವರು, ಕಟ್ಟಿದವರು, ಆ ಬಾಂಧವ್ಯದೊಳಗೆ ಒಂದಾದವರು. ಹಾಗಾಗಿ ಅವರ ಮಧುರವಾದ ಸ್ಮೃತಿಯ ನೆನಪಿನಲ್ಲಿ ಅವರಿಗೆ ಪೂಜನೀಯರು, ಪ್ರಿಯರೂ ಆದಂಥ ಹಲವರು ಮಹನೀಯರ ಜೀವನದ ಕೆಲವು ಸಂದರ್ಭಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಅವಕಾಶವನ್ನು ನನಗೆ ಕೊಟ್ಟದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದವನ್ನು ಅರ್ಪಣೆ ಮಾಡ್ತೀನಿ. ನಮಸ್ಕಾರ. ಒಂದೆರಡು ಮಾಹಿತಿ. ದಿನಾಂಕ 27 ಶುಕ್ರವಾರದಿಂದ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರಿಂದ ವಿವೇಕ ಚೂಡಾಮಣಿ ಪ್ರವಚನ ಮಾಲೆ ಮುಂದುವರಿಯುತ್ತೆ. 27 ಶುಕ್ರವಾರದಿಂದ. ಇನ್ನೊಂದು ಮಾಹಿತಿ, ಇದೇ ವೇದಿಕೆಯಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಸಾಹಿತಿಗಳ ಸ್ಮೃತಿಗಳು ಅಂತ ಉಪನ್ಯಾಸ ನೀಡಿದರು. ಅದರ ಧ್ವನಿ ಮುದ್ರಿಕೆ ಲಭ್ಯ ಇದೆ. ಆಸಕ್ತರು ಮುಂದೆ ಮಳಿಗೆಯಲ್ಲಿ ಸಂಪರ್ಕ ಮಾಡಿ ಅದನ್ನು ಅವಶ್ಯವಾಗಿ ತಗೊಳ್ಬಹುದು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳಂಥವರಿಗೆ ಆಪ್ಯಾಯಮಾನವಾಗಬಹುದಾಗಿದ್ದ ರೀತಿಯಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಸ್ಮರಣೆಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ನಿಜವಾಗಿಯೂ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿಗೆ ಇದಕ್ಕಿಂತ ದೊಡ್ಡ ರೀತಿಯ ಗೌರವ ಸಮರ್ಪಣೆ ಸಾಧ್ಯ ಆಗದು. ಮತ್ತು ಒಬ್ಬ ಅಸಾಮಾನ್ಯ ವ್ಯಕ್ತಿಯಾಗಿದ್ದವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ನೀವು ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಅಷ್ಟೇ ನೋಡಿದ್ರೂ ಅವರು ಅಸಾಮಾನ್ಯ ವ್ಯಕ್ತಿಯೇ ಆಗಿದ್ದರು. ಅವರ ಸಾಮಾಜಿಕ ಪ್ರಯಾಸಗಳು, ಶಾಲೆಗಳು, ಹಾಸ್ಟೆಲ್ಗಳು, ನೂರಾರು ಮಕ್ಕಳಿಗೆ ಪ್ರತಿದಿನ ನಿಶ್ಶುಲ್ಕವಾಗಿ ಊಟದ ಏರ್ಪಾಡು, ಇಂಥವೆಲ್ಲ ಅಸಾಧಾರಣವೇ. ಆದರೂ ಅವನ್ನು ಲಕ್ಷಿಸಿ ಶಾಸ್ತ್ರಿಗಳನ್ನು ಜನರು ಗೌರವಿಸಿದರು ಅನ್ನೋದು ಕೂಡ ಹೃದಯವಾದ್ದು. ಶಾಸ್ತ್ರಿಗಳು ಅಂದರೆ ಸಾತ್ವಿಕತೆಯ ಮುದ್ದೆ ಅಷ್ಟೇ, ಅದಕ್ಕಿಂತ ಬೇರೆ ವಿವರಣೆಯ ಅವಶ್ಯಕತೆಯೇ ಇಲ್ಲ.
ಕೃಷ್ಣಶಾಸ್ತ್ರಿಗಳ ಸ್ಮರಣೆಗಳಿಂದ ಮತ್ತು ಇಷ್ಟೊತ್ತು ಶತಾವಧಾನಿ ಗಣೇಶ್ ಅವರು ಹಂಚಿಕೊಂಡ ಸ್ಮರಣೆಗಳಿಂದ ಎದ್ದು ತೋರುವ ಒಂದು ಅಂಶ ಅಂದರೆ ಎಷ್ಟು ಜೀವನ ಪ್ರೀತಿ ಇತ್ತು ಅಂತ. ಮೂಲದಲ್ಲಿ ಜೀವನ ಪ್ರೀತಿ ಇದ್ದರೆ ಅದು ಇಂಥ ಸಾತ್ವಿಕ ಅಭಿವ್ಯಂಜನೆಗೆ ಅದು ಕಾರಣವಾಗತ್ತೆ ಮತ್ತು ಅದು ಸಹಜವಾಗಿರಬೇಕು. ಇವರು ಟಿ ಎನ್ ಶ್ರೀಕಂಠಯ್ಯನವರು ಪುತಿಣ ಸಮಾಜ ಇವ್ರ ಬಗ್ಗೆ ಸ್ಮರಣೆ ಮಾಡಿದ್ರು. ಇಲ್ಲಿ ವರ್ಷದಲ್ಲಿ 3-4 ಸಲವಾದರೂ ಈ ಗೋಷ್ಠಿ ಇಲ್ಲೇ ಈ ಗೋಖಲೆ ಸಂಸ್ಥೆಯಲ್ಲೇ ಸೇರ್ತಾಯಿತ್ತು. ಪೂತಿ ನರಸಿಂಹಾಚಾರ್ಯರು, ಟಿ ಎನ್ ಶ್ರೀಕಂಠಯ್ಯನವರು, ಇವರು ಆರ್ ಎಲ್ ನರಸಿಂಹಯ್ಯನವರು, ಡೈರೆಕ್ಟರ್ ಆಫ್ ಜಿಯಾಲಜಿ ಟಿ ಪಿ ಕೃಷ್ಣಾಚಾರ್ಯರು, ಇವರೆಲ್ಲರೂ ಮಾತಾಡಿಕೊಂಡು ಇಲ್ಲಿ ವರ್ಷದಲ್ಲಿ 3-4 ಸಲವಾದರೂ ಇಲ್ಲಿ ಬಂದು ಒಂದು ಇಡೀ ಸಂಜೆ ಕಳೀತಾಯಿದ್ರು. ಆ ಕಾರ್ಯಕ್ರಮದ ಪೂರ್ವಭಾಗ ಒಂದು ಏನಂದರೆ, ಇಲ್ಲಿ ಪಕ್ಕದ ರಸ್ತೆಯಲ್ಲಿ ಸಂಪತ್ಗಿರಿರಾಯರ ಮನೆ ಇತ್ತು. ಸಂಪತ್ಗಿರಿರಾಯರ ತಾಯಿ ಅವರಿಗೆ 100 ದೇವ್ರ ನಾಮಗಳು ಕಂಠಸ್ಥ ಇತ್ತು. ಈ ಗೋಷ್ಠಿಯಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡು 1 ಗಂಟೆ ಹೊತ್ತು ಅವ್ರ ಹತ್ರ ದೇವ್ರ ನಾಮಗಳನ್ನ ಆನಂದವಾಗಿ ಕೇಳಿ ಆಮೇಲೆ ಇಲ್ಲಿ ಬಂದು ಹರಟೆಯನ್ನು ಮುಂದುವರಿಸ್ತಾಯಿದ್ರು. ಅದನ್ನು ಎಂಜಾಯ್ ಮಾಡುವ ಸಂಸ್ಕಾರ ಅಷ್ಟು ಮಟ್ಟಿಗೆ ಅವರುಗಳಲ್ಲಿ ಕೂತಿತ್ತು. ಹೀಗೆ ಇಂಥ ಒಂದು ಪೀಳಿಗೆಯ ಸ್ಮರಣೆ ನಮಗೆಲ್ಲ ಬಹಳ ಪ್ರೇರಣಾದಾಯಕವಾಗಿದೆ. ಅದನ್ನು ಮಾಡಿಕೊಟ್ಟ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಬೆಳಗೆರೆ ಕೃಷ್ಣಶಾಸ್ತ್ರಿ ಸ್ಮಾರಕ ದತ್ತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.